ಭಗವಂತ ಮಹಾಲಕ್ಷ್ಮಿಗೆ ನೆನಪು ತಂದು ಕೊಡ್ತಾ ರಾಮಾವತಾರದಲ್ಲಿ ನೀನು ಮಾಡಿದ ಪ್ರಾರ್ಥನೆಯನ್ನು ಈ ಕಲಿಯುಗ 28ನೇ ಕಲಿಯುಗದಲ್ಲಿ ಪೂರ್ಣ ಮಾಡ್ತಾ ಇದ್ದೇನೆ. ರಾಮಾವತಾರ ಕಾಲದಲ್ಲಿ ವೇದವತಿಯನ್ನು ವಿಧಿಪೂರ್ವಕವಾಗಿ ವಿವಾಹ ಮಾಡಿಕೊಂತ ನೀನು ಕೇಳಿದ್ದೆ. ಆ ಮಾತನ್ನು ಈಗ ನಡೆಸ್ತಾ ಇದ್ದೇನೆ ಅಂತ ಭಗವಂತ ಪದ್ಮಾವತಿಯ ಹಿನ್ನೆಲೆಯನ್ನು ಪರಿಚಯ ಮಾಡಿಕೊಟ್ಟಿದ್ದಾನೆ. ಲಕ್ಷ್ಮಿ ಇಲ್ಲದೆ ದೇವರ ಯಾವ ಕಾರ್ಯವನ್ನು ನಾವು ಮಾಡಲಿಕ್ಕೆ ಬರೋಲ್ಲ. ನಾವು ದೇವರಿಗೆ ಅಭಿಷೇಕ ಮಾಡುವ ನೀರು ಅದನ್ನು ಶಂಖಕ್ಕೆ ಸ್ಪರ್ಶ ಮಾಡಿ ಶಂಖದಲ್ಲಿಯೇ ಹಾಕಿ ಅಭಿಷೇಕ ಮಾಡಬೇಕು. ವಸ್ತ್ರವನ್ನು ಸಮರ್ಪಣೆ ಮಾಡುವಾಗಲೂ ಶಂಖಕ್ಕೆ ಸ್ಪರ್ಶ ಮಾಡಬೇಕು. ದೇವರಿಗೆ ಯಾವ ಪದಾರ್ಥವನ್ನು ಅರ್ಪಣೆ ಮಾಡುವ ಪ್ರಸಂಗದಲ್ಲಿಯೂ ನೇರ ನಾವು ಮಾಡುವ ಹಾಗಿಲ್ಲ. ಅನುಸಂಧಾನ ಲಕ್ಷ್ಮಿ ಮಾಡ್ತಾ ಇದ್ದಾಳೆ ಅಂತ ತೋರಿಸುವಂಥದ್ದು. ಅದನ್ನು ಲೋಕದೃಷ್ಟಿಯಲ್ಲಿ ಎಲ್ಲರಿಗೆ ತಿಳಿಸಿಕೊಡುವ ಸಲುವಾಗಿ ಇಂಥ ದೊಡ್ಡ ವೈಭವದ ವಿವಾಹ ನಡೀತಾ ಇದೆ. ಈ ಸಂದರ್ಭದಲ್ಲಿ ಲಕ್ಷ್ಮಿ ಇಲ್ಲದೆ ಇದ್ದರೆ ಆಗೋಲ್ಲ ಅಂತ ಭಗವಂತ ಹಾಗೆ ಒಂದು ನಾಟಕ ಮಾಡಿ ವಿಡಂಬನೆಯನ್ನು ಮಾಡಿ ಜಗತ್ತಿನ ಸಜ್ಜನರಿಗೆ ಲಕ್ಷ್ಮಿಯ ಸ್ಥಾನಮಾನವನ್ನು ಪರಿಚಯ ಮಾಡಿಕೊಟ್ಟಿದ್ದ. ಜನಕ ಮಹಾರಾಜರು ಶತಾನಂದರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿಯ ಸಮಾಗಮ ಆದಮೇಲೆ ಸಜ್ಜನರಿಗೆ ಒಡೆಯನಾದ ಆಶ್ರಯನಾದ ಭಗವಂತ ಅವನ ಕಲ್ಯಾಣದ ಆ ಘಟ್ಟವನ್ನು ಹೇಗೆ ಮುಂದುವರೆಸದ ಅದನ್ನು ಹೇಳ್ರಿ, ವಿಸ್ತಾರವಾಗಿ ಹೇಳಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಬ್ರಹ್ಮದೇವರಿಗೆ ಭಗವಂತ ಆಜ್ಞೆ ಮಾಡ್ತಾ ಇದ್ದಾರೆ. ಕರ್ಮಾಣಿ ತತ್ರ ಕಾರ್ಯಾಣಿ ಕುರು ಶೀಘ್ರ ಮತಂದ್ರಿತಾ ಚತುರ್ಮುಖ. ಈ ಕಾರ್ಯಕ್ರಮದ ಮುಖ್ಯಸ್ಥ ಯಜಮಾನ ನೀನಾಗಿದ್ದೀಯಪ್ಪ. ಏನೇನು ಮಾಡಬೇಕೋ ಮಂಗಳ ಕಾರ್ಯಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಜಾಗರೂಕನಾಗಿ ಬೇಗ ಬೇಗ ಮಾಡು ಅಂತ ಹೇಳ್ತಾ ಇದ್ದ. ಬ್ರಹ್ಮದೇವರಿಗೆ ಬಹಳ ಸಂತೋಷ ಆಯಿತು. ಆ ಮಂಗಳ ಕಾರ್ಯಕ್ಕೆ ಬೇಕಾದಂತಹ ದೊಡ್ಡ ದೊಡ್ಡ ಪಾತ್ರೆಗಳನ್ನು ತರುವ ಸಲುವಾಗಿ ಬ್ರಹ್ಮದೇವರು ಗರುಡ ಪ್ರಮುಖಾನ್ ಗರುಡನೇ ಮೊದಲಾದ ದೇವತೆಗಳನ್ನು ಕಳಿಸ್ಕೊಟ್ಟಿದ್ದಾನೆ. ಬ್ರಹ್ಮದೇವರ ಆಜ್ಞಾನುಸಾರವಾಗಿ ಗರುಡನೇ ಮೊದಲಾದ ದೇವತೆಗಳು ಕ್ಷಣ ಮಾತ್ರದಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಮಲ್ನೀರ್ ಶಾಸ್ತ್ರ ಆಗಬೇಕು, ಭಗವಂತನಿಗೆ ಮಂಗಳ ಸ್ನಾನ ಆಗಬೇಕು. ಅದಕ್ಕೆ ದೊಡ್ಡ ಪಾತ್ರೆ ಬೇಕು ಅಂದರೆ ಗರುಡದೇವರು ತಂದರು. ವರುಣ ತಾನು ತೀರ್ಥಗಳನ್ನು ಆ ಕಡಾಯಿಯಲ್ಲೇ ಉದ್ಭವಿಸಿಬಿಟ್ಟ. ಎಲ್ಲ ನೀರು ಸುಗಂಧಯುಕ್ತವಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅನೇಕ ಜನ ಸುಮಂಗಲಿಯರು ವಸ್ತ್ರಾದ್ಯಾಭರಣಗಳಿಂದ ವಿಭೂಷಿತರಾಗಿ ಅರುಂಧತಿ ದೇವಿಯನ್ನು ಮುಂದಿಟ್ಟುಕೊಂಡು ಶುಭ ಕಾರ್ಯವನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಪಾರ್ವತಿ ರುದ್ರದೇವರ ಪತ್ನಿ, ಶಿವನ ಮಡದಿಯಾದ ಆ ತಾಯಿ ಶ್ರೀನಿವಾಸ ದೇವರ ಮದುವೆಯಲ್ಲಿ ಕಲಶಗಿತ್ತಿಂತೆ. ಸದೀಪ ಕಲಶಾನಾಂಚ ಪಾರ್ವತೀಂ ಉಪಧಾರಣೆ. ದೀಪದಂತೆ ಬೆಳಗುವ ಆ ಕನ್ನಡಿ ಮತ್ತು ಕಲಶ ಅದು ಪಾರ್ವತಿ ಹಿಡಿದಿದ್ದಾಳೆ. ಸಾವಿತ್ರಿ ಬ್ರಹ್ಮದೇವರ ಮಡದಿ, ಅವಳನ್ನು ಮುಂದಿಟ್ಟುಕೊಂಡು ಆ ಮಂಗಲ ಕಾರ್ಯವನ್ನು ಮತ್ತು ಮುಂದುವರಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ಭಗವಂತನ ದಶಾವತಾರದ ಲೀಲೆಗಳನ್ನೇ ನಿರೂಪಿಸುವಂತಹ ಉತ್ತಮವಾದ ಪದ್ಯಗಳನ್ನು, ಕೃಷ್ಣಾವತಾರದ ವೈಭವವನ್ನು ಅವರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ವಾಸುದೇವನ ಸೊಸೆಯರು, ಅದು ಬ್ರಹ್ಮನ ಮಡದಿಯರು, ಅವರೆಲ್ಲ ಬಕುಲಾದೇವಿ ಮತ್ತು ಶ್ರೀನಿವಾಸನ ಸೋದರಿ ಗೌರಿ ಮುಂದಿಟ್ಕೊಂಡು ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 4 ಕಡೆಗಳಲ್ಲಿ 4 ಕಲಶವನ್ನು ಇಟ್ಟಿದ್ದಾರೆ. ಈ ಕಥೆ ಕೇಳುವಾಗ ಬರೀ ಪುರಾಣ ಅಂತ ಕೇಳಬಾರ್ದು. ನಮ್ಮನೇಲಿ ಮದುವೆ ಆಗಬೇಕಾದ್ರೂ ಮಲ್ನೀರಿಗೆ ಎಷ್ಟು ಕಲಶ ಇಡಬೇಕು, ಇದು ವೇದವ್ಯಾಸ ದೇವರ ಮಾತು. ಎಲ್ಲರ ಮನೆಯಲ್ಲೂ ಮಂಗಳ ಕಾರ್ಯ ಆಗೋದು. ನೀವು ಎಂದಾರು ಒಂದಿನ ಶ್ರೀನಿವಾಸ ಕಲ್ಯಾಣ ಕೇಳಿದರೆ ಇದರ ಪ್ರಯೋಜನ ಶಾಸ್ತ್ರೋಕ್ತವಾಗಿ ಮದುವೆ ಮನೇಲಿ ಆಗುವಾಗ ಹೇಳ್ಬೋದು. 3 ಕಲಶ ಇಡಬೇಡಿ, 2 ಬರಲ್ಲ, ಮುಖ್ಯವಾಗಿ ಸ್ಟೀಲ್ ಲೋಟ ಇಡಬೇಡಿ. ಏನಾರು ಹೇಳೋದನ್ನು ಹೇಳ್ಬೋದಲ್ವಾ. ಮಾಡೋದು ಬಿಡೋದು ಅವರವ್ರ ಹಣೆ ಬಾರ. ನೀವು ಕೇಳಿ, ದೇವರೇ ಹೀಗೆ ಮಾಡಿಸ್ಕೊಂಡಿದ್ದಾನೆ. ಇಲ್ಲಿ ನೋಡಿ, ಒಂದು ಶಬ್ದ ಏನಿದೆ ಅಂದರೆ, ಲಕ್ಷ್ಮೀದೇವಿ ಸೀತೆಯಾದಾಗ ರಾಮನಿಗೆ ಈ ವೇದವತಿಯನ್ನು ಮದುವೆ ಆಗುವಂತ ಹೇಳುವ ಸಂದರ್ಭದಲ್ಲಿ ಅವಳು ಒಂದು ಮಾತು ಜೋಡಿಸಿದ್ದಾಳೆ, ವಿಧಿವತ್ ಅಂತ.
ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಆ ಕ್ರಮದಲ್ಲಿ ಇವಳನ್ನು ಮದುವೆ ಆಗಬೇಕು ಅಂತ. ಹಾಗಾದ್ರೆ ಇಲ್ಲಿ ಏನೇನು ಹೇಳಿದೆ, ಇದು ಮದುವೆ ಮಾಡ್ಕೊಳ್ಬೇಕಾದ್ರೆ ಇರುವ ಶಾಸ್ತ್ರಗಳು. ಕೆಲವು ಸಂಪ್ರದಾಯ ಇಲ್ಲ, ಅದು ಇಲ್ಲ, ಇದು ದೇವರೇ ಮಾಡಿದ ಮೇಲೆ ನಾವಿಲ್ಲ ಅಂತೀವಿ ಅಂದರೆ ಅದು ಮೋಸ. ಯಾವುದೇ ಸಂಪ್ರದಾಯ ಶಾಸ್ತ್ರಕ್ಕೆ ವಿರುದ್ಧವಾಗಿದ್ದರೆ ಮಾಡಬಾರ್ದು. ಆದರೆ ವೇದವ್ಯಾಸ ದೇವರು ಪುರಾಣ ಅಂತರಗಳಲ್ಲಿ, ಅದರೊಳಗೂ ಉತ್ತಮವಾದ ಸಾತ್ವಿಕ ಪುರಾಣಗಳಲ್ಲಿ ಆ ಕರ್ಮವನ್ನು ವರ್ಣನೆ ಮಾಡಿದ್ದಾರೆ ಅಂದರೆ ಮಾಡಬೇಕು ಅಂತಲೇ ಅರ್ಥ. ಚತುರ್ದಿಕ್ಷು ಚ ಸಂಸ್ಥಾಪ್ಯ ಕಲಶಾನ್ ಜಲಪೂರಿತಾನ್. ಆಮೇಲೆ ಏನು ಮಾಡಬೇಕು? ಸೂತ್ರೇಣ ವೇಷ್ಟಯಿತ್ವ, ದಾರದಿಂದ ಸುತ್ತ ಹಾಕಬೇಕು. ಮಧ್ಯದಲ್ಲಿ ಒಂದು ಪೀಠವನ್ನು ಇಡಬೇಕು. ಅಲ್ಲಿ ವರನನ್ನು, ಅವನ ಕಡೆಯವರನ್ನ ನಿಲ್ಲಿಸಬೇಕು. ಮಲ್ನೀರು ಅಂತ ಕರೀತಾರೆ. ಉತ್ತಿಷ್ಟ ಪುರುಷ ಶ್ರೇಷ್ಠ ತಿಷ್ಟತ್ವಂ ಸೂತ್ರಮಂಡಲೆ. ಈ ದಾರದ ಚೌಕಟ್ಟಿನ ಮಧ್ಯದಲ್ಲಿ ಇರುವ ಪೀಠದಲ್ಲಿ, ಹೇ ಪುರುಷ ಶ್ರೇಷ್ಠ, ಸರ್ವೋತ್ತಮನಾದ ಭಗವಂತ ನೀ ಬರಬೇಕು ಅಂತ ಕರೆದಿದ್ದಾರೆ. ಲಕ್ಷ್ಮೀ ಶೋಭಾನೆ ಪದದಲ್ಲಿ ವಾದಿರಾಜರು 14 ಪದ್ಯಗಳಿಂದ ಭಗವಂತನನ್ನು ಹಸೆಗೆ ಕರೆದಿದ್ದಾರೆ. ಇದೇನೋ ಹಾಡಿ ಕೆನ್ನೆ ತಟ್ಕೊಂಡು ಪುಣ್ಯ ಬಂತು ಎದ್ದೋಗೋದಲ್ಲ. ನೀವು ನಿಮ್ಮನೇಲಿ ಮದುವೆ ಮಾಡುವ ಸಂದರ್ಭದಲ್ಲಿ ವರನ್ ಕರೆಯುವಾಗ ಅದನ್ನು ಹೇಳಿದ್ರೆ ಅಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಬರುತ್ತೆ. ಅದು ಬಿಟ್ಟು ಸಿಟ್ಟು ಮಾಡಿಕೊಂಡು ಎಟ್ಟು ಕರೆದು ನಮ್ಗೆ ಸಾಕಾಯ್ತು, ಬಂದರೆ ಬರಲಿ, ಬರೆದಿದ್ರೆ ಹಾಳಾಗಿ ಹೋಗಲಿ ಅಂದ್ಕೊಂಡು ಕಾಫಿ ಕುಡಿತಾ ಕೂತ್ಬಿಟ್ರೆ ನೀವು ಆಶೀರ್ವಾದ ಮಾಡಿದಾಗ ಆಗಲಿಲ್ಲ. ಅಲ್ಲಿ ಲಕ್ಷ್ಮೀನಾರಾಯಣರು ಇದ್ದಾರೆ ಅನ್ನುವ ಅನುಸಂಧಾನ ಇದ್ದರೆ ನಿಮಗೆ ಸಿಟ್ಟು ಕೋಪಕ್ಕೆ ಜಾಗವೇ ಇರಲ್ಲ, ಶ್ರದ್ಧೆ ಜಾಗೃತ ಆಗತ್ತೆ. ಹಾಗಾಗಿ ಅವರೆಲ್ಲ ಹೆಣ್ಣು ಮಕ್ಕಳು ಕರಿತಾ ಇದ್ದಾರೆ. ಆಗ ಮತ್ತು ದೇವರು ಅಳ್ಳಿಕ್ಕೆ ಶುರು ಮಾಡಿದ. ಈ ದೇವರು ಹತ್ತಿದ್ದು ಇದೇನೆಂದರೆ ಸೆಂಟಿಮೆಂಟಲ್ ಆಗಿರಬೇಕಾಗ ಸುಮ್ಮನೆ. ಪ್ರೋವಾಚ ದೀನ ವಚನಂ ಪ್ರಸ್ರವನ್ ನೇತ್ರ ಜಲಂ. ಕಣ್ಣಲ್ಲಿ ನೀರು ಸೋರಿಸ್ತಾ, ಅಲ್ಲ ಹಸೆ ಮನೆಗೆ ಬಂದರೆ ಅಳ್ತಾ ಕೂತ್ಬಿಟ್ರೆ ಹುಡುಗ ಯಾರಿಗಾದ್ರೂ ಗಾಬರಿ ಆಗುತ್ತಲ್ಲ. ಶ್ರೀನಿವಾಸ ಅಳ್ಳಿಕ್ಕೆ ಶುರು ಮಾಡ್ದ. ಅಳ್ತಾ ಮಾತು ಬೇರೆ ಆಡ್ತಾ ಇದ್ದಾನೆ. ಯಾರ ಹತ್ರ? ಮಗನ ಹತ್ರ, ಬ್ರಹ್ಮದೇವರ ಹತ್ರ ಹೇಳ್ತಾ ಇದ್ದಾನೆ. ಬ್ರಹ್ಮ ಏನೇ ಆಗಲಿ ನನ್ನಂಥವ್ರು ಮದುವೆ ಆಗಬಾರ್ದು ಅಂದ. ಎಲ್ಲ ಜನ ಬಂದಾಯಿತು, ಕಲ್ಯಾಣ ಮಂಟಪಕ್ಕೆ ಬಂದಾಯಿತು. ಯಾಕಂದ್ರು, ಅಲ್ಲ ವಿವಾಹೇ ಮರಣೆ ಚೈವ, ಮದುವೆ ಆಗುವಾಗ ಈ ಸಂದರ್ಭದಲ್ಲಿ, ಸತ್ತ ಸಂದರ್ಭದಲ್ಲಿ ಇಂಥವ್ರ ಜನ್ಮಕ್ಕೆ ಧಿಕ್ಕಾರ ಇರಲಿ. ಯಾರ ಜನ್ಮಕ್ಕೆ? ಯಾರಿಗೆ ಅಕ್ಕ ಇಲ್ಲ, ತಂಗಿ ಇಲ್ಲ, ಯಾರಿಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಹೆತ್ತವರಿಲ್ಲ, ಹೊತ್ತವರಿಲ್ಲ, ಇತ್ತತ್ತು ಬಾ ಅಂತ ಕರೆಯೋರಿಲ್ಲ. ನಂದು ಒಂದು ಜನ್ಮನೇ ಅಂತಾನೆ. ಭಗಿನ್ಯೋ ವಿವಾಹೇ ಮರಣೆ ಚೈವ ತಸ್ಯ ಜನ್ಮ ಜೀವನಂ. ಅವನ ಜೀವನಕ್ಕೆ, ಜನ್ಮಕ್ಕೆ ಧಿಕ್ಕಾರ. ಭಗಿನ್ಯೋ ಭ್ರಾತರಶ್ಚೈವ, ಹೋಗ್ಲಿ ಬೇಡ, ಒಬ್ಬ ಸೋದರ ಮಾವನಾರು ಇರ್ಬೇಕಲ್ಲ. ಇದ್ದವನು ಕೊಂದಾಕ್ಬಿಟ್ಟ. ಇದ್ದ ಯಾರವನು? ಕೊಂದಿದ್ಯಾರು? ಇವನೇ ರೀ. ಭಗಿನ್ಯೋ ಭ್ರಾತರಶ್ಚೈವ, ಇಲ್ಲ ಅಂತ ಅಳ್ತಾನೆ. ಬಲರಾಮ ಯಾರು ಅಂದರೆ ಬೇಡ, ಸದ್ಯಕ್ಕಿಲ್ಲ. ಭಗಿನ್ಯ ಸುಭದ್ರೆ ಯಾರು? ಇಲ್ಲ ಅಂದರೆ ಇವರೆಲ್ಲ ಇದ್ರೂ ಇದ್ದಾಗಲ್ಲ, ಇವ್ರು ಯಾರು ಇರೋರಲ್ಲ, ಇವರೆಲ್ಲ ಕಂಪನಿಲಿ, ನಾಟಕದ ಕಂಪನಿಲಿ ಒಂದೊಂದು ಪಾರ್ಟು ಅಲ್ವಾ. ಅದರಿಂದ ಇವ್ರು ಯಾರು ನನಗಿಲ್ಲ ಅಂದರೆ ನಾನು ಸ್ವತಂತ್ರನಾಗಿದ್ದೇನೆ, ಅದ್ವಿತೀಯನಾಗಿದ್ದೇನೆ ಅಂತ ಇದರ ಮೂಲಕ ಎಲ್ಲರಿಗೆ ತಿಳಿಸ್ತಾ ಇದ್ದ. ಅಲ್ಲ ಬೇಡ, ಇಲ್ಲದೆ ಇದ್ರು ಬೇಡ, ಅದಕ್ಕೆ ಯಾಕೆ ಕಳ್ತಾ ಇದೆಯಾ? ಎಷ್ಟೋ ಜನಕ್ಕೆ ಇರಲ್ಲಪ್ಪ, ಅಳ್ತಾ ಕೂತ್ಕೊಳ್ತಾರ. ನೀ ಯಾಕೆ ಕಳ್ತಾ ಇದ್ದೀಯಾ? ಶ್ರೀನಿವಾಸ ಅಂತಾನೆ, ಅಲ್ಲ ನಾನು ಈಗ ಸ್ನಾನ ಮಾಡಿದ ಮೇಲೆ, ಹಿಂದೆಲ್ಲ ಇರ್ತಿತ್ರಿ, ಈ ಬಿಸಿನೀರು ಎಣ್ಣೆ ಹಚ್ಚಿ ಎರ್ಕೊಂಡ್ರೆ ಕಡೆ ತಂಬಿಗೆ ನೀರು ತಾಯಿ ಹಾಕುವಾಗ ಆಶೀರ್ವಾದ ಮಾಡ್ತಿದ್ವಿ. ನಿನಗೆ ಹಾಗಾಗಲಿ ಹೀಗಾಗಲಿ ಆಯುಷ್ಯವಂತನಾಗು, ಒಳ್ಳೆ ಲಕ್ಷಾಧಿಪತಿ ಆಗು, ಹೀಗೆಲ್ಲ ಅನ್ನೋರು. ಹಂಡೆ ನೀರು ಹುಯ್ಯುವಾಗ ಕಣ್ಣಿಗೆಲ್ಲ ಸೀಗೆಕಾಯಿ ಹಚ್ಚಿ, ಮೂಗೆಲ್ಲ ಹಿಂಗೆ ತೀಡಿ ಎಲ್ಲ ಆ ತಾಯಿ ಮಾಡಿದ್ದಕ್ಕೆ ಇವತ್ತು ನಾವು ನೀವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಆ ಥರ ನೀರು ಹಾಕುವ ಯಾರಿಲ್ಲೇ ಇಲ್ಲ. ಯಾರಿದಾರ? ಸುಮ್ಮ ತಲೆ ಮೇಲಿಂದ ಬೀಳುತ್ತೆ, ಇವನು ಬಾತ್ ಅಂತ ಬಾತ್ ಮಾಡ್ಕೊಂಡು ಬರ್ತಾನೆ ಅಷ್ಟೇ ವಿನಃ ಅಲ್ಲಿ ಮಾತಾಡೋರು, ಹೇಳೋರು, ಕೇಳೋರು, ಆಶೀರ್ವಾದ ಮಾಡೋರು ಯಾರಿಲ್ಲ. ಅದನ್ನು ಭಗವಂತ ಅಂತ, ನಮೇ ಸಂತಿ ಮಹಾಪ್ರಾಜ್ಞಾ ಕಹ ಕರೋತ್ಯಭಿಷೇಕನಂ ಮಾತಾಪಿತೃ ವಿಹೀನಾಂಚ ಕಾಗತಿರು ವೈಭವಿಷ್ಯತಿ. ತಂದೆ ತಾಯಿ ಇಲ್ಲದ ನನ್ನಂಥವ್ರಿಗೆ ಆಶೀರ್ವಾದ ಮಾಡಿ ನೀರು ಹಾಕೋರು ಯಾರಿದ್ದಾರೆ ಹೇಳು? ನಚ ಮಾತೃ ಸಮಂ ಮಿತ್ರಂ. ಭಗವಂತನ ಮಾತು, ತಾಯಿಗೆ ಸಮಾನರಾದ ಸ್ನೇಹಿತರಿಲ್ಲ. ಜನಕೇನ ಸಮಂ ಸುಖಂ. ತಂದೆ ಮಕ್ಕಳಿಗೆ ಕೊಡುವಷ್ಟು ಸುಖವನ್ನು ಜಗತ್ತಿನ ಮತ್ತೊಬ್ಬ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ನೋಡಿ ದೊಡ್ಡ ಮಾತು ದೇವರು ಹೇಳ್ತಾನೆ, ಹೆಂಡತಿಗೆ ಸಮಾನವಾದ ಸಂಪತ್ತಿಲ್ಲಂತ. ಹೆಂಡತಿಯೇ ದೊಡ್ಡ ಸಂಪತ್ತು ಅಲ್ವಾ. ನವಕೋಟಿ ನಾರಾಯಣರಾದ ಸೀನಪ್ಪ ನಾಯಕರು ಎಲ್ಲವನ್ನೂ ಅರ್ಪಣೆ ಮಾಡಿ ಪುರಂದರದಾಸರಾದ ಮೇಲೆ ನಿಜವಾದ ಸಂಪತ್ತಿನ ಅರಿವು ಅವರಿಗಾಗಿ ಅವರ ಬಾಯಲ್ಲಿ ಬಂದದ್ದು ಹೆಂಡತಿ ಸಂತತಿ. ನಾವೆಲ್ಲ ಹೆಂಡತಿ ಅಲ್ಲ, ದುಡ್ಡಿನ ಸಂತತಿ. ಸಾಸಿರವಾಗಲಿ ಅಂತ ಹೇಳಿ ಹೆಂಡ್ತಿನೂ ಮರೆತು, ಮಕ್ಕಳನ್ನೂ ಮರೆತು, ಕೆಲವರು ಹೆಂಡ್ತಿ 7 ತಿಂಗಳು ಬೆಂಗಳೂರು, ಆ ಗಂಡ 10 ತಿಂಗಳು ಅಮೇರಿಕ.
ಯಾವ ಸೀಮೆ ದುಡ್ಡು 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 ಏನು ಮಾಡ್ತೀರಿ ತೊಗೊಂಡು? ಒಂದಲ್ಲ ಒಂದಿನ ಇವ್ರ ಕೈ ಬಿಟ್ಟು ಹೋಗ್ತಾರೆ, ಇಲ್ಲ ಅವ್ರ ಕೈ. ಆಮೇಲೆ ಇರೋದೇ ಒಂಟಿ, ವರ್ಷಾನ್ಗಟ್ಲೆ ಗಂಡ ಒಂಟಿ, ಹೆಂಡತಿ ಒಂಟಿ ಇದ್ದಾಗ ಚೆನ್ನಾಗಿರ್ಬೇಕ್ರಿ. ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಅಂತ. ನಭಾರ್ಯ ಸದೃಶಂ ಭಾಗ್ಯಂ. ಇನ್ನೊಂದು ಮಾತು ಹೇಳ್ತಾನೆ, ನ ಪುತ್ರೇಣ ಸಮಾಗತಿ. ಒಂದು ಗತಿ ಮಕ್ಕಳಿರಬೇಕು, ಎಂಥವನೋ ಒಬ್ಬಿರಬೇಕು. ಅವು ಏನಾರು ಮಾಡಿ ಕಡೆಗೆ ಒಂದು ಪಿಂಡ ಪ್ರದಾನ ಮಾಡಿಬಿಟ್ರೆ ಸರ್, ಅದಕ್ಕಾರು ಬೇಕಂತ. ನ ಭ್ರಾತೃಣಾಂ ಸಮಸ್ನೇಹ. ಅಣ್ಣ ತಮ್ಮಂದಿರಿದ್ರೆ ಸ್ನೇಹ. ನ ವಿಷ್ಣು ಪರದೇವತಾ. ದೇವರಿಗಿಂತೂ ಸರ್ವೋತ್ತಮನಾದವ ವಿಷ್ಣುವಿಗಿಂತ ಮತ್ತೊಬ್ಬ ಇಲ್ಲ. ಇತಿ ಸಂಭಾಷ್ಯ ಗೋವಿಂದ ಲೀಲಾ ಮಾನುಷ ವಿಗ್ರಹ. ಸುಮ್ಮನೆ ಎಲ್ಲ ನಾಟಕ ಮಾಡ್ತಾ ಇದ್ದಾನೆ. ರುರೋಧ ಲೋಕರಿತ್ಯೇವ. ಸಾಮಾನ್ಯ ಜನ ಅಳುವಂತೆ ಅಳೋದನ್ನು ನೋಡಿ ಬ್ರಹ್ಮದೇವರು ಸಾಂತ್ವಯನ್ ಸಮಾಧಾನ ಮಾಡ್ತಾ ಹೇಳ್ತಾರಂತೆ, ಕಿಮರ್ಥಂ ಮೋಹಯಸಿನೋ ಮಾಯಾ ಪಂಜರವಾಸಿನಃ. ಭಗವಂತನಿಂದ ನಿರ್ಮಿತವಾದ ಪಂಜರದ ಒಳಗೆ ವಾಸ ಮಾಡುವ ಜೀವರು ಇಲ್ಲ ಅಂತ ಯಾಕಳ್ತೀಯ ಅಂತ. ಊರವ್ರಿಗೆಲ್ಲ ಟೋಪಿ ಹಾಕು, ನಂಗೆ ಹಾಕಬೇಡ, ನೀ ಯಾರು ಅಂತ ನಂಗೆ ಗೊತ್ತು ಅಂತ. ಕೋಪಿ ನಾಸ್ತಿ ಯತ್ ಪ್ರೋಕ್ತಂ ತದ ಸತ್ಯಂ ಚತುರ್ಭುಜ. ಯಾರೂ ಇಲ್ಲ ಯಾರೂ ಇಲ್ಲ ಅಂತೆಲ್ಲ ಅದು ಭಾರಿ ಸುಳ್ಳು. ಪುತ್ರೋಹಂ ತವ ಕಲ್ಯಾಣ. ನಾನು ನಿನ್ನ ಮಗ ಎದುರಿಗೆ ಕೂತಿದ್ದೀನಿ, ಯಾರಿಲ್ಲ ಯಾರಿಲ್ಲ ಅಂತ. ಮತ್ತು ನಾನು ಯಾರು ಹೇಳೋದಾರೆ ಅಂತ? ನಾನು ನಿನ್ನ ಮಗ ಹೌದೋ ಅಲ್ಲ? ನೋಡು ನೀನೇ ಬರೆದು ಲೆಟ್ರು ಅಂತ ಪತ್ರಂಗೆ ಬರೆದಿತ್ತಲ್ಲ ಪತ್ರ, ನನ್ನ ಮಗ ಅಂತ ನೋಡು ನೀನೇ ಬರೆದಿದ್ಯಾ. ಜಗತ್ ಪ್ರಾಣೋ ಜ್ಯೇಷ್ಠ ಪುತ್ರ. ವಾಯುದೇವರು ನಿನ್ನ ದೊಡ್ಡ ಮಗ, ಮತ್ತೊಬ್ಬ ಮಗ ಅಲ್ವಾ? ಕ್ರೀಡಾ ಮಾತ್ರ ಮಿದಂ ಮನ್ಯೆ. ಬರೀ ನಿಂದು ನಾಟಕ ನೋಡೋರಿದ್ರೆ ಭಾರಿ ಚೆನ್ನಾಗಿ ಆಡ್ತೀಯ, ತಿಳಿಯೋದು ನಿನ್ನಾಟ ಅಲ್ವಾ? ಕಲ್ಯಾಣ ಅದ್ಭುತ ಗಾತ್ರಾಯ. ಮದುವೆ ಸಲುವಾಗಿ ಎಷ್ಟು ನಿಂದು ನಾಟಕ ಸ್ವಾಮಿ. ಏವಂ ವಿವಿಧ ಮಾಪನ್ನ ತ್ವನ್ನೋ ಮೋಹ ಸೇವೃತ ಇತ್ಯುಕ್ತೆ ಚತುರ್ವಕ್ತ್ರೇ ವಾಸುದೇವಂ ರಮಾಸಕಃ. ರಮಾ ಸಂಕೇತಯಾಮಾಸ ಸಾ ರಾಮ ವಾಕ್ಯಮಬ್ರವೀತ್. ರಮಾದೇವಿಗೆ ಭಗವಂತ ಕಣ್ಣು ಸನ್ನೆ ಮಾಡಿದ್ದಾನಂತ. ಕಣ್ಣು ಸನ್ನೆ ಮಾಡಿದ ತಕ್ಷಣ ರಮಾದೇವಿ ಭಗವಂತನ ಮನಸ್ಸನ್ನು ತಿಳಿದಿದ್ದಾಳೆ. ಅವಳೊಬ್ಬಳೇ ಭಗವಂತನನ್ನು ಜೀವಜಾತದಲ್ಲಿಯೇ ಅತಿ ಹೆಚ್ಚು ಚೆನ್ನಾಗಿ ತಿಳಿದವಳು. ಜೀವಕೋಟಿಯಲ್ಲಿ ಬರೋಲ್ಲ ಅವಳು. ಅದಕ್ಕಿಂತಲೂ ಮೇಲೆ ಅನಂತ ಅನಂತ ಗುಣಗಳಿಂದ ಅಧಿಕ ಲಕುಮಿಗೆ ಆದಿಪುರಂದರ ವಿಠ್ಠಲನು. ಆ ಭಗವಂತನ ಹೃದಯವನ್ನು ತಿಳಿದು, ಸ್ವಾಮಿ ನಿನ್ನ ಮನಸ್ಸಿನಲ್ಲಿ ಏನಿದೆ ನನಗೆ ಗೊತ್ತು, ಎಣ್ಣೆ ಹಚ್ಚೋರು ಯಾರೂ ಇಲ್ಲ ಅಂತ ಇಷ್ಟೆಲ್ಲ ಹೇಳ್ತಾ ಇದ್ದೀಯಾ, ಎಣ್ಣೆ ಹಚ್ಚು ಅಂತ ಹೇಳ್ಬಿಟ್ಟಿದ್ರೆ ಹಚ್ತಿದ್ದೆ, ಅದಕ್ಕೆ ಅಳೋದೆ ಪ್ರೋಗ್ರಾಮ್ ಎಲ್ಲ ಯಾಕೆ? ಉತ್ತಿಷ್ಟ ತ್ಯಜ ದುಃಖಂತೆ. ನಿನ್ನ ದುಃಖವನ್ನು ಬಿಡು, ಹೇಳು, ಕೂತ್ಕೋ ಹೋಗು. ವರಾ ಸಮಾರೋಹ ವರಾಸನಂ ಅಂಥೇಳಿ ಕೈ ಹಿಡಿದು ಆ ಹೆಂಡತಿನೇ ಕರ್ಕೊಂಡೋಗಿ ಎರಡನೇ ಮದುವೆಗೆ ಅದ್ರ ಮೇಲೆ ಮಲ್ನೀರು ಶಾಸ್ತ್ರಕ್ಕೆ ಕುಡಿಸಿದ್ದಾಳೆ. ಒಂದು ನಿಮಿಷ ಎಳ್ಕೊಂಡು ಹೋಗ್ಬೇಡ, ಇರು ಬಂದೆ. ಸ್ನಾನಕ್ಕೆ ಮುಂಚೆ ದೊಡ್ಡವ್ರದ್ದು ಪರ್ಮಿಷನ್ ತೊಗೋಬೇಕು. ನದಿ ಒಳಗಿದ್ದೀವಿ, ನಮ್ಮ ಪಾಡಿ ನಾವು ಮುಳುಗ್ತೀವಿ ಅನ್ನೋ ಆಗಿಲ್ಲ ರೀ. ಈ ಜಗತ್ತಿನಲ್ಲಿರುವ ಎಲ್ಲವೂ ಕೂಡ ನಮಗಿಂತ ತಿಳಿದ ಬ್ರಾಹ್ಮಣರ ಸೊತ್ತು, ಆಸ್ತಿ ಅದು. ಅದಕ್ಕೆ ನೀವು ಊಟಕ್ಕೆ ನಿಮ್ಮ ಮೇಲೆ ಊಟ ಬಿದ್ದಿದ್ರು ಕೂಡ ಆ ಊಟ ನಿಮ್ದಲ್ಲ. ನಿಮ್ಮ ಪಕ್ಕದಲ್ಲಿ ಯಾರು ದೊಡ್ಡವ್ರು ಕೂತಿದ್ರು ಅವ್ರದ್ದು. ಅವನ್ನ ಕೇಳ್ಬೇಕು, ಸ್ವಾಮಿ ಕೂತ್ಕೋಬೋದಾ ಕೇಳ್ಬೇಕು, ಮಾಡ್ಬೋದಾ ಕೇಳಬೇಕು. ಇಲ್ಲ ಹಾಗೆ ಮಾಡ್ತೀವಿ, ಏನಾಗುತ್ತೆ ಆಚಾರ್ಯ ಅಂತ ಕೇಳಿ ಅವ್ರನ್ನೇನು ಕೇಳೋದು? ನಾವೇನು ರಸೀತಿ ಬರ್ಸಿಲ್ವಾ? ನಾವೇ ಮಾಡ್ತೀವಿ ನೋಡಿ. ನೀವೇ ತಿಂದರೆ ಅನ್ನ ಆಗತ್ತೆ ರೀ. ನೀವೇ ತಿಂದರೆ ಅನ್ನ, ನಿಮ್ಮ ಪಕ್ಕದಲ್ಲಿ ಇದ್ದವ್ರು ದೊಡ್ಡವ್ರನ್ನ ಕೇಳಿ ತಿಂದರೆ ಪ್ರಸಾದ ಆಗುತ್ತೆ. ಅದು ಭಗವಂತನ ಜ್ಞಾನಕ್ಕೆ ಕಾರಣವಾದ ಸತ್ವಗುಣ ಪ್ರಾಚುರ್ಯಕ್ಕೆ ಆ ಅನ್ನ ಕಾರಣ ಆಗುತ್ತೆ. ಹಾಗೆ ಸ್ನಾನ ಮಾಡಬೇಕಾದ್ರೆ ಅದು ತೀರ್ಥ ಆಗಬೇಕು, ಭಗವಂತನ ಅನುಗ್ರಹ ಆಗಬೇಕು. ಇದೆಲ್ಲ ಬೇಕಂತಾದರೆ ದೊಡ್ಡವ್ರನ್ನ ಕೇಳಬೇಕು ಅಂತ ತೋರಿಸ್ತಾ ಸ್ವಯಂ ಭಗವಂತ ಕಶ್ಯಪರು, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ವಸಿಷ್ಠ, ಪುಲಹ ಯಾರೆಲ್ಲ ಜ್ಞಾನಿಗಳು ಬಂದಿದ್ದಾರೆ ಪ್ರಣಿಪತ್ಯ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಆಹ ವಿಶ್ವ ವಿಡಂಬನಂ, ಇಡೀ ಜಗತ್ತಿಗೆ ಮಾಡಿ ತೋರಿಸ್ತಾ ಹೇಳ್ತಾ ಇದ್ದಾನೆ, ಅನುಜ್ಞಾಂದೇಹಿಮೇ ಬ್ರಹ್ಮನ್. ಬ್ರಾಹ್ಮಣರು ನೀವೆಲ್ಲ ಆಜ್ಞೆಯನ್ನು ಕೊಟ್ಟರೆ ಮಜ್ಜನಾರ್ಥಂ ನಾನು ಮಂಗಳ ಸ್ನಾನವನ್ನು ಮಾಡ್ತೀನಿ ಎಂದಾಗ ತಥಾಸ್ತು ಇತ್ಯಬ್ರವೀತ್ ಕೃಷ್ಣಂ ವಸಿಷ್ಠ ಸ ಪುರೋಹಿತ. ಅವರು ಪುರೋಹಿತರು ವಸಿಷ್ಠರು ತಥಾಸ್ತು ಹೊಂದಿದ್ದಾರೆ. ಆಗ ಭಗವಂತ ವಿಕಿರಿಯ ಕೇಶ ಪುಂಜಾನಿ, ತನ್ನ ಕೂದಲೆಲ್ಲ ತೆಕ್ಕೊಂಡಂತೆ. ಆಮೇಲೆ ಪೂರ್ವ ಅಭಿಮುಖ ಮಾಸ್ಥಿತ. ಇವೆಲ್ಲ ನಮಗೆ ಜೀವನದಲ್ಲಿ ಬೇಕಾಗತ್ತೆ. ಯಾವಾಗಲಾರು ಮಂಗಳ ಆರತಿಯನ್ನು ಮಾಡಬೇಕಾದ್ರೆ, ವರುವರನ್ನು ಯಾರನ್ನಾರು ಕೂಡಿಸ್ಬೇಕಾದ್ರೆ ಪೂರ್ವಕ್ಕೆ ಅಭಿಮುಖವಾಗಿ ಕೂಡಿಸ್ಬೇಕು. ಇದು ಉತ್ತಮವಾದ ದಿಕ್ಕು. ಆರೋಪಯನ್ ರತ್ನಪೀಠೆ ಶ್ರೀನಿವಾಸಂ ಸುಯೋಷಿತ ರುಕ್ಮ ಪಾತ್ರಂ ಸಮಾದಾಯ ತೈಲಪೂರಿತ ಮಾದರಾತ್. ಬಂಗಾರದ ಪಾತ್ರೆಯಲ್ಲಿ ಸ್ವಯಂ ರಮಾದೇವಿ ತೈಲವನ್ನು ತಂದಿದ್ದಾಳೆ. ಭಕ್ತಿ ಶ್ರದ್ಧೆಯಿಂದ ಶುಭ ಸಂಶನೆ ಮಾಡ್ತಾ ರಮಾದೇವಿ ಅವನಿಗೆ ಎಣ್ಣಮಾರ್ಜನವನ್ನು ಮಾಡ್ತಾ ಇದ್ದಾಳೆ. ಆಶೀರ್ವಾದ ಮಾಡಬೇಕಾದ್ರೆ ದೊಡ್ಡವ್ರು ಇರ್ಬೇಕ್ರಿ. ಇಲ್ಲಿ ರಮಾದೇವಿ ಏನು ಮಾಡ್ತಾ ಇದ್ದಾಳೆ? ದೀರ್ಘಾಯುರ್ಭವ ಗೋವಿಂದ, ದೀರ್ಘಾಯುಷ್ಯವಂತನಾಗು ಅಂದರೆ ದೇವರಿಗಿದು ಆಶೀರ್ವಾದ ಅಲ್ಲ. ದೇವರಲ್ಲಿ ನೀವು ಯಾವ ಯಾವ ಬಗೆಯಿಂದ ಹೇಳ್ತೀರಿ ಆಯಾಯ ಬಗೆಯಿಂದ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ದೇವರು ನೀ ದೀರ್ಘಾಯುಷ್ಯವಂತನಾಗು ಅಂದರೆ ಆಯುಷ್ಯ ಯಾರಿಗೆ ಬರುತ್ತೆ? ನಮಗೆ. ಯಾಕೆಂದರೆ ಬಿಂಬೋಸಿ ಪ್ರತಿಬಿಂಬೋಸ್ಮಿ. ನೀವು ವರಪೂಜೆಗೆ ಹೋಗಬೇಕು ಅಂತ ಹೇಳಿ ರೂಮ್ ಒಳಗೆ ಕನ್ನಡಿ ಮುಂದೆ ನಿಂತ್ಕೊಂಡು ಅಲಂಕಾರ ಮಾಡಿಕೊಳ್ಳುವಾಗ ಕನ್ನಡಿಯಲ್ಲಿ ಬಿದ್ದಿರುವಂತಹ ಪ್ರತಿಬಿಂಬಕ್ಕೆ ಕುಂಕುಮ ಹಚ್ಚಬಾರ್ದು.
ನಿಮಗೆ ಹಚ್ಕೊಂಡ್ರೆ ಪ್ರತಿಬಿಂಬಕ್ಕೆ ಬಂದೇ ಬರುತ್ತಲ್ಲ, ಹಾಗೆ ಬಿಂಬರೂಪಿಯಾದ ಪರಮಾತ್ಮನಿಗೆ ಮಾಡಿದ್ದೆಲ್ಲ ಪ್ರತಿಬಿಂಬರಾದ ನಮಗೆ ಬರುತ್ತೆ ಅಂತ ತೋರಿಸ್ತಾ ದೀರ್ಘಾಯುರ್ಭವ ಗೋವಿಂದ ಬಹುಪುತ್ರೋಧನಾಧಿಪ ಚತುರ್ದಶ ಲೋಕಾನಾಂ ಏಕಛತ್ರಾಧಿಪೋ ಭವ, 14 ಲೋಕದ ಒಡೆಯನಾಗು, ಬಹುಪುತ್ರರು ನಿನಗಾಗಲಿ ಅಂತ ಅನೇಕ ರೀತಿಯಿಂದ ಮಂಗಳಮಯವಾದ ಭಗವಂತನ ಗುಣಗಾನವನ್ನು ಮಾಡ್ತಾ ಅಭ್ಯಷಿತ ಚಂದ್ರಮ ಹರಿಂ ದೇವಾಂಗಂ ಅರ್ಧಯಾಮಾಸ ತೈಲೇತಿ ಸುಗಂಧಿನ. ಆಮೇಲೆ ದೇವರಿಗೆ ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿ ಒಂದು ಸುಗಂಧ ದ್ರವ್ಯವನ್ನು ತಂದುಕೊಟ್ಟಿದ್ದಾಳೆ ಮೈಗೆ ಹಚ್ಚಲಿಕ್ಕೆ. ಯಾವುದದು? ಮಾರ್ಜಾರ ತೈಲೇನ. ಮಾರ್ಜಾರ ಅಂದರೆ ಬೆಕ್ಕು, ಕಾಡು ಬೆಕ್ಕು, ಅದರದ್ದು ಪುನಗು ಅಂತ ಕರೀತಾರೆ. ಒಳ್ಳೆ ಸುವಾಸನೆ ಭರಿತವಾದದ್ದು ಆ ಪುನಗು, ಅದನ್ನು ಹಚ್ಚಿದ್ದಾರೆ. ಅದಾದಮೇಲೆ ಹರಿದ್ರಾಚೂರ್ಣ ಪಿಷ್ಟೇನ. ಹರಿದ್ರಾಚೂರ್ಣ ಅಂದರೆ ಅರ್ಶನದ್ದು ಹಿಟ್ಟು, ಅದರದ್ದು ಎಲ್ಲ ಮುದ್ದೆ ಮುದ್ದೆ ಮಾಡಿ ದೇವರ ಮೈಗೆಲ್ಲ ಹಚ್ಚಿದ್ದಾರೆ. ನೀವೆಲ್ಲ ತಿರುಪ್ತಿಯಲ್ಲಿ ಅಥವಾ ಶ್ರೀನಿವಾಸನ ಅಥವಾ ವೈಖಾನಸದಲ್ಲಿ ಶ್ರೀ ವೈಷ್ಣವರು ಪೂಜೆ ಮಾಡುವಾಗ ನೋಡಿರ್ಬೋದು, ಎಲ್ಲ ಹಚ್ತಾರೆ. ಶ್ರೀನಿವಾಸನಿಗೆ ಹಾಗೆ ಮಾಡಿದ್ದಾರೆ. ಮಂಗಲ ಘೋಷ ನಡೀತಾ ಇದೆ. ಸುಮಂಗಲಿಯರು ಭಗವಂತನ ಗುಣಗಾನ ಮಾಡ್ತಾ ಇರುವಾಗ ಎಲ್ಲ ಪುಣ್ಯತೀರ್ಥಗಳಿಂದ ತಂದ ನೀರಿನಿಂದ ಆ ಭಗವಂತನಿಗೆ ಅಭಿಷೇಕಂ ತತಶ್ಚಕ್ರೆ ಕಮಲಾ ಜಗದೀಶಿತು. ಆ ಪರಮಾತ್ಮನಿಗೆ ಕಮಲೆ ಮಹಾಲಕ್ಷ್ಮಿ ಅಭಿಷೇಕವನ್ನು ಮಾಡಿದ್ದಾಳೆ. ಇದರರ್ಥ ಶಂಖದಲ್ಲೇ ಹಾಕ್ಕೊಳ್ಬೇಕು. ನೆಲ್ಲಿಲ್ ಬರೋ ನೀರು ತೀರ್ಥ ಆಗಬೇಕಾದ್ರೆ ತುಂಬ ಪ್ರೋಸೆಸ್ ಇದೆ ರೀ. ನೀರು ವಾಟರ್ ಅದು ತೀರ್ಥ ಆಗಬೇಕು. ವಾಟರ್ ತೀರ್ಥನೇ, ಆದರೆ ವಾಟರ್ ಎಲ್ಲ ತೀರ್ಥ ಅಲ್ಲ, ನೀರೆಲ್ಲ ತೀರ್ಥ ಅಲ್ಲ. ನೋಡಿ, ನೀರು ಬಂದಾಗ ಮಡಿಲ್ ಸ್ನಾನ ಮಾಡಿ ಒಂದು ಒಳ್ಳೆ ಪಾತ್ರೆಯಲ್ಲಿ ನೀರು ಹಿಡ್ಕೊಂಡು, ಬೇರೆ ಎಲ್ಲ ನೀರು ಹಿಡ್ಕೊಳ್ತೀರಿ, ಆದರೆ ದೇವರಿಗಾಗಿ ಹಿಡಿದ ನೀರನ್ನು ಅಗ್ರೋದಕ ಅಂತ ಕರೀತಾರೆ. ಅದನ್ನು ಕ್ರಮವಾಗಿ ಮಂಡಲದ ಮೇಲಿಟ್ಟು ಆವಾಹನೆ ಎಲ್ಲ ಮಾಡಿದ್ರೆ ಕಲಶೋದಕ, ಕಲೆಗಳಿಂದ ಯುಕ್ತವಾದದ್ದು. ಏಕಪಂಚಾಶದ್ವರ್ಣ 101 ಕಲೆಗಳಲ್ಲಿರಬೇಕು. ಆ 51 ಕಲಾಭಿಮಾನಿ ದೇವತೆಗಳು, 24 ತಪಾಭಿಮಾನಿ ದೇವತೆಗಳು, ಇದನ್ನೆಲ್ಲ ಮಾಡಿದ್ರೆ ಅದು ಕಲಶ ದೇವತಾ. ಆ ಕಲಶ ದೇವತೆ ಆಗ್ಬೇಕಾದ್ರೆ ಕಲಶದ ಥರ ಇರಬೇಕು. ಅದು ಹೇಗಿರಬೇಕು ಹಾಗೆ ಇರ್ಬೇಕ್ರಿ. ನೀವು ಯಾವುದೊಂದು ತಟ್ಟೆ ಇಟ್ಕೊಂಡೆ, ಒಂದು ಲೋಟ ಇಟ್ಕೊಂಡ್ರಿಲ್ಲ. ಆ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತ. ತಂಬಿಗೆನೇ ಇರಬೇಕು. ಕೆಲವ್ರ ಮೇಲೆ ತಂಬಿಗೆ ಇಲ್ಲ, ಬರೀ ಬಟ್ಲು ಇಟ್ಕೊಂಡು ಬರಲ್ಲ. ಅಲ್ಲಿ ಕಂಠ ಇರಬೇಕು. ರುದ್ರದೇವರಲ್ಲಿ ಬರಬೇಕು. ರುದ್ರದೇವರು ಬರಲಿಲ್ಲ ಅಂದರೆ ಪೂಜೆನೇ ಇಲ್ಲ. ಆ ಕಲಶ ಆಗಿರಬೇಕು, ಅದರೊಳಗೆ ನೀರಿರಬೇಕು, ಅದ್ರಲ್ಲಿ ಸುಗಂಧ ದ್ರವ್ಯ ಹಾಕಿರಬೇಕು, ಅದಕ್ಕೆ ತಾರ್ಕ್ಷಾದಿ ಮುದ್ರೆಗಳನ್ನು ತೋರಿಸಿರಬೇಕು, ಅದ್ರ ಮೇಲೆ ಎಲ್ಲ ದೇವತೆಗಳನ್ನು ಕರೆದು ಕಾಳೆ ಇಟ್ಟಿರಬೇಕು. ಅದೆಲ್ಲ ಆದಮೇಲೆ ಷೋಡಶೋಪಚಾರ ಪೂಜೆ ಮಾಡಬೇಕು. ಈ ಒಟ್ಟು ಎಲ್ಲ ಮಾಡಿದ್ರೆ ಕಲಶೋದಕ ಅಂತ ಕರೀತಾರೆ. ಆ ಕಲಶೋದಕವನ್ನು ಶಂಖದಲ್ಲಿ ಹಾಕ್ಕೊಂಡು ಅಭಿಮಂತ್ರಣ ಮಾಡಿದರೆ ಶಂಖೋದಕ ಅಂತ ಆಗುತ್ತೆ. ಆ ಶಂಖೋದಕವನ್ನು ಮಿನಿಮಮ್ 5 ಸೂಕ್ತ ಹೇಳಬೇಕು ಅಂತ ಶ್ರೀಮಠ್ ಟೀಕಾಕೃತ್ಪಾದರು ತಮ್ಮ ಗ್ರಂಥಗಳಲ್ಲಿ ವರ್ಣನೆ ಮಾಡ್ತಾರೆ. ಅವರದು ಪದ್ಯಮಾಲ ಅಂತ ದೇವರ ಪೂಜೆ ಮಾಡುವಂಥ ಕ್ರಮ ಇದೆ. ಅದರೊಳಗೆ ಯಾವ್ಯಾವ ಸೂಕ್ತಗಳನ್ನು ಹೇಳಿ ದೇವರಿಗೆ ಅಭಿಷೇಕ ಮಾಡಬೇಕು, ಆ ಎಲ್ಲ ಮಂತ್ರಗಳನ್ನು ಹೇಳಿ ಅಭಿಷೇಕ ಮಾಡಿ ಬಂದ ನೀರಿಗೆ ತೀರ್ಥ ಅಂತ ಕರೀತಾರೆ. ಅಂದರೆ ಒಂದು ತೀರ್ಥ ಆಗ್ಬೇಕಾದ್ರೆ ಇಷ್ಟು ಪ್ರೋಸೆಸ್ ಇದೆ, ಮಧ್ಯದಲ್ಲಿ ಇಷ್ಟು ಕಾರ್ಯಕ್ರಮ ಇದೆ. ಅಂತಹ ತೀರ್ಥವನ್ನು ಸ್ವಯಂ ಕಮಲ ಮಹಾಲಕ್ಷ್ಮಿ ಆ ಭಗವಂತನಿಗೆ ಅಭಿಷೇಕ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಅಪಾದ ಮೌಲಿ ಪರ್ಯಂದಂ ಸಾ ಕೃತ್ವ ಉದ್ವರ್ತನಂ ಹರೇ. ಉದ್ವರ್ತನ ಮೈಯೆಲ್ಲ ಉಜ್ಜಿದ್ದಾಳೆ. ಉಜ್ಜಲಿಕ್ಕೆ ಏನು ಕೊಳೆ ಪಳೆ ಏನಿರಲ್ಲ ರೀ. ಕೆಲವು ಸುಮ್ಮನೆ ಹಾಗೆ ಆಚಾರ ಮನೆಗೆ ಬಂದರೆ ಕಾಲು ತೊಳಿತೀನಿ ಅಂತ ಹೇಳಿ ಉಜ್ಜಿತಾರೆ. ಏನು ವರ್ಷಕ್ಕೊಂದ್ಸತಿ ಸ್ನಾನ ಮಾಡೋರ? ಸುಮ್ಮ ಕಾಲಿಗೆ ನೀರಾಗಿ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಸಾಕ್ರಿ. ಇಲ್ಲಿ ಉಜ್ಜಿದ್ಲು ಅಂದರೆ ಅದೊಂದು ಕ್ರಮ ಅಷ್ಟೇ. ಹಾಗೆಲ್ಲ ಮಾಡಿ ತೋರಿಸಿದ್ದಾಳೆ. ಮೇನೆ ಕೃತಾರ್ಥಮಾತ್ಮಾನಂ ಸೇವೆಯ ಕೇಶವಸ್ಯ ಚ. ಸಂತೋಷ ಪಟ್ಟಿದ್ದಾಳಂತೆ, ಭಗವಂತನಿಗೆ ಅಭಿಷೇಕ ಮಾಡುವ ಭಾಗ್ಯ ಸಿಕ್ತಲ್ಲ ಅಂತ. ನಾವು ಅಷ್ಟೇ ಶಂಖದಲ್ಲಿ ನೀರು ಹಾಕ್ಕೊಂಡು ಆ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರುವಾಗ ಸಂತೋಷ ಪಡಬೇಕಂತೆ. ಯಾಕೆ ಅಂದರೆ ನಿಮ್ಮ ಕೈಗೆ ಸ್ಟ್ರೋಕ್ ಇಲ್ವಲ್ಲ, ಅದಕ್ಕೆ. ಏನಾರು 2 ಕೈಗೂ ಸ್ಟ್ರೋಕ್ ಹೊಡೆದ್ರೆ ಗಂಟೆ ಎಲ್ಲಿ ಬಾರಿಸ್ತೀರಿ, ಶಂಖ ಎಲ್ಲಿ ಹಿಡ್ಕೊಳ್ತೀರಿ? ದೇವರಿಗೆ ಯಾವಾಗಲೂ ಕೈ ಮುಗಿರಿ, ಸ್ವಾಮಿ ಶಂಖ ಹಿಡ್ಕೊಳ್ಳೋಷ್ಟು ಯೋಗ್ಯತೆ ಕೊಟ್ಟಿಯಲ್ಲ. ಸ್ವಯಂ ಲಕ್ಷ್ಮಿ ಅವಳು ಸಂತೋಷ ಪಡ್ತಾ ಇದ್ದಾಳೆ. ಮೇನೆ ಕೃತಾರ್ಥಂ ಆತ್ಮಾನಂ ಸೇವೆಯ ಕೇಶವಸ್ಯ ಚ. ದೇವರ ಸೇವೆಗೆ ಉಪಯೋಗ ಬಿದ್ದರೆ ಸಾರ್ಥಕ ರೀ ಜನ್ಮ ಅಲ್ವಾ? ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 106 ಕೆಲಸ ಮಾಡಿ ನೋ ಯೂಸ್. ದೇವರ ಪೂಜೆ ಮಾಡಿದರೆ ಮಾತ್ರ ಆ ದಿನ ಸಾರ್ಥಕ. ಅದರಿಂದ ಮುಂಜಾನೆ ಎದ್ದು ಗೋವಿಂದ ಎನ್ನಿ. ಬೆಳಗಾಗೆ ಎದ್ದ ತಕ್ಷಣ ಇವತ್ತೇನು ತಿಂಡಿ ಮಾಡ್ಬೇಕಪ್ಪ ಅಂದ್ಕೊಂಡು ಹೋಗಬೇಡಿ. ಅಡುಗೆ ಮನೆ ಕಡೆ ತಿರುಗಬೇಡಿ. ಕೆಲವರು ಎದ್ದ ತಕ್ಷಣ ಸೀದಾ ಅಡುಗೆ ಮನೆ, ಸ್ಟವ್ ಟಿಕ್ ಅನ್ನೋದು, ನೆನ್ನೆದೋ ಮೊನ್ನೆದೋ ಡಿಕಾಕ್ಷನ್ ಇದ್ರೆ ಹಾಕಿ ಕುಡಿದು ಏನು ಆರಾಮ್ ಸುಡುಗಾಡೋದು, ಅದೆಲ್ಲ ಮಾಡಬಾರ್ದು. ಅಪರೂಪ. ನಾವು ಇಡೀ ನಮ್ಮ ಜೀವನದಲ್ಲಿ ಮನೆ ಒಳಗೆ ಇದ್ದು ದೇವ್ರ ಪೂಜೆ ಮಾಡುವಂಥ ಭಾಗ್ಯ ಕೆಲವೇ ಜನಕ್ಕೆ ಸಿಗುತ್ತೆ. ಎಷ್ಟೋ ಜನ 60 ವರ್ಷ ಬದುಕಿದ್ರೆ 20 ವರ್ಷ ಆಸ್ಪತ್ರೆಯಲ್ಲೇ ಬಿದ್ದಿರ್ತಾರೆ. ಇಲ್ಲ ಕೈ ಪ್ರಾಬ್ಲಮ್, ಕಾಲು ಪ್ರಾಬ್ಲಮ್, ಏನು ಮಾಡಿಲ್ಲ ದೇವರು. 66 ವರ್ಷ ಆದರೂ ಕೂಡ ನಿಮ್ಮ ಕೈ ಕಾಲು ಕಣ್ಕಿವಿ ಎಲ್ಲ ನೆಟ್ಟಿಗಿದೆ ಅಂತ ಆದರೆ ದೇವ್ರ ಮನೆಗೆ ಸೇರಿದ್ರೆ ಮಾಡಬೇಕು. ಮೇನೇ ಕೃತಾರ್ಥಂ ಆತ್ಮಾನಂ. ಆಫ್ಟರ್ 60 ಎವ್ರಿ ಡೇ ಇಸ್ ಮಿರಾಕಲ್ ಅಂತ. 60 ಆದಮೇಲೂ ಕಣ್ಣು ಕಾಲು ಕೈ ಎಲ್ಲ ಗಟ್ಟಿಗಿದೆ ಅಂದರೆ ದೇವರು ನಿಮಗೆ ಚಾನ್ಸ್ ಕೊಟ್ಟಿದ್ದಾನೆ, ಆದದ್ದಾಯಿತು. ಇಷ್ಟು ವರ್ಷ ಎಲ್ಲೋ ಹೋಗಿದ್ದೆ, ಫ್ಯಾಕ್ಟ್ರಿ ಹೋದೆ, ಮಕ್ಕಳ ಮದುವೆ ಅದು ಇದು ಮಾಡಿದೆ, ಆಯ್ತು ಬಿಡು, ಪಾಸ್ಟ್ ಈಸ್ ಪಾಸ್ಟ್. ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಆನ್ಲೈನಲ್ಲೇ ಕೇಳ್ತೀನಿ ಅಂತ ಕೂತ್ಕೋಬೇಡಿ. ಬರಬೇಕಿಂತ ಕಡೆ ಅಲ್ವಾ? ಸುಮ್ಮನೆ ಅಲ್ಲೇ ಕೇಳ್ತೀವಿ ಆಚಾರ, ಅಲ್ಲೇ ಕೇಳ್ತೀವಿ ಆಚಾರ, ಅಲ್ಲಿ ಯಮನೂ ಅಲ್ಲೇ ಕೇಳ್ತಾನೆ, ನಿಮ್ದೆಲ್ಲ ಅನುಭವ ಅಲ್ಲೇ ಕೇಳ್ತಾನೆ ಅವ್ರು.
ದೊಡ್ಡವರು ಸನ್ನಿಧಾನಕ್ಕೆ ಬರಬೇಕು. ಚತುಸ್ರಸ್ತು ಸುವಾಸಿನ್ಯ ಪಾಣಿಭಿಕ್ಕಲ ಶತ್ಮನ ದೃಕ್ತಿಕಾ ಮೌಕ್ತಿಕಸ್ತೋಯಂ ಅಭ್ಯಸಿಂಚ ಸುರೇಶ್ವರಂ. ನೋಡಿ, 4 ಜನ ಮುತ್ತೈದೆಯರು ಆ ಸುವರ್ಣ ಬಂಗಾರದ ಕಲಶವನ್ನು ಹಿಡಿದು ಮುತ್ತಿನಿಂದ ಕೂಡಿರ್ತಕ್ಕಂಥ ಕುಂಕುಮದ ನೀರನ್ನು ಶ್ರೀನಿವಾಸನಿಗೆ ಅಭಿಷೇಕ ಮಾಡಿದ್ದಾರೆ. ಜಲೈ ನೀರಾಜಯಾಮಾಸು ಪುತ್ರ ವಂದನವಾನ್ ಭವ. ನಂತರ ದೀಪಗಳಿಂದ ಭಗವಂತನಿಗೆ ಬೆಳಗಿದ್ದಾರಂತೆ. ಇಷ್ಟೆಲ್ಲ ಆಯಿತು, ಅಭಿಷೇಕ ಮುಗೀತು. ದೇವ್ರದ್ರಿ ಮೈಯೆಲ್ಲ ನೀರು ಒರೆಸ್ಕೊಳ್ಬೇಕಲ್ಲ. ತದಾದದೌ ಬ್ರಹ್ಮಪತ್ನಿ ಸಾವಿತ್ರಿ ವಕ್ತ್ರಮುತ್ತಮಂ. ಬ್ರಹ್ಮದೇವರ ಹೆಂಡತಿ ಸಾವಿತ್ರಿ ಉತ್ತಮವಾದ ವಸ್ತ್ರವನ್ನು ತಂದಿದ್ದಾಳಷ್ಟೇ, ಒರೆಸೋವಾಗಿಲ್ಲ. ಅವಳು ದೇವರನ್ನು ಮುಟ್ಟೋ ಆಗಿಲ್ಲ ಅಲ್ವಾ. ಬಲಗಡೆ ಕೂತ ಸ್ವಾಮಿಗಳ ಹತ್ರ ಕೂತ ಎಡಬಲ್ ಸೇವೆ ಮಾಡೋರು ವಸ್ತ್ರ ಕೊಡ್ಬೋದೇ ವಿನ, ಅಯ್ಯೋ ನಿಮ್ಗೆ ವಯಸ್ಸಾಗಿದೆ ಸ್ವಾಮಿ, ನೀವು ಕೂಡಿ ನಾನೇ ಒರೆಸ್ಬಿಡ್ತೀನಿ, ಇದು ವರ್ಷಕ್ಕೆ ಬರುತ್ತೆ ಅಲ್ವಾ. ಮಾಡಕ್ಕೆ ಬರಲ್ಲ, ಅದು ಮುಟ್ಲಿಕ್ಕೆ ಬರೋದೇ ಇಲ್ಲ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ಅವಳು ತಂದು ಸ್ವಯಂ ಲಕ್ಷ್ಮಿ ಕೊಟ್ಟಾಗ ತೇನ ವಸ್ತ್ರೇಣ ಸರ್ವಾಂಗಂ ಮಮಾರ್ಜ ವಿಧಿವದ್ರಮ. ಆ ಭಗವಂತನಿಗೆ ತಾನು ಒರೆಸಿದ್ದಾಳಂತೆ ರಮಾದೇವಿ. ಯಾಕಂದರೆ ದೇವರಿಗೆ ಹೇಗೆ ಒರೆಸಬೇಕು ಅಂತ ರಮಾದೇವಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಗೊತ್ತಿಲ್ಲ. ವಿಧಿವತ್ ಕ್ರಮಬದ್ಧವಾಗಿ ಒರೆಸ್ಬೇಕಂದ್ರೆ ಮಾಡಿದ್ದಾಳೆ. ಕಡೆಗೆ ಪಾರ್ವತಿ ಧೂಪವನ್ನು ತಂದು ರಮಾದೇವಿ ಕೈ ಕೊಟ್ಟರೆ ಆ ಧೂಪವನ್ನು ಹಿಡಿದು ಭಗವಂತನ ಆ ಕೂದಲನ್ನು ಒಣಗಿಸಿದ್ದಾಳೆ. ಆಮೇಲೆ ಭಬಂಧ ಕಮಲಾದೇವಿ ಆ ಸ್ವಯಂ ಮಹಾಲಕ್ಷ್ಮಿ ದೇವರ ಕೂದಲನ್ನು ಗಂಟು ಹಾಕಿದ್ದಾಳೆ. ಸಾವಿತ್ರಿ ಬಂಗಾರದ ಹಿಡಿಯಿರುವಂಥ ಕನ್ನಡಿಯನ್ನು ಹಿಡ್ಕೊಂಡು ಹೀಗೆ ಮುಂದೆ ನಿಂತಿದ್ರೆ ಅದನ್ನು ತೋರಿಸ್ತಾ ಇದ್ದಾಳೆ. ಒಂದು ಕಡೆ ರತಿದೇವಿ ಬೀಸಣಿಗೆ, ಒಂದು ಕಡೆ ಶಚೀದೇವಿ ಚಾಮರವನ್ನು ಶ್ರೀನಿವಾಸನಿಗೆ ಬೀಸ್ತಾ ಇದ್ದಾರೆ. ಸ್ವಯಂ ಭಾಗೀರಥಿ ವಾಯುದೇವರ ಮಡದಿ ಭಕ್ತಿಯಿಂದ ಛತ್ರ ಶ್ವೇತಛತ್ರವನ್ನು ಭಗವಂತನ ಹಿಡಿದ್ರೆ, ಯಾವ ಪಾದ ಶತಾನಂದರ ತಾಯಿ ಗೌತಮರ ಪತ್ನಿ ಅಹಲ್ಯೆಯನ್ನು ಸ್ಪರ್ಶ ಮಾಡಿದ ಮಾತ್ರದಿಂದಲೇ ಶಿಲೆಯಾದ ಅವಳು ಬಾಲೆಯಾದ್ಲು, ಯಾವ ಪಾದ ಜಗದ ಜನರ ಅಗವನ್ನು ಪರಿಹಾರ ಮಾಡುವ ಗಂಗೆಯನ್ನೇ ಪೆತ್ತ ಪಾದವೋ ಆ ಭಾಗೀರಥಿ ತನ್ನನ್ನು ಪೆತ್ತ ಪಿತನಾದ ಆ ಪರಮಾತ್ಮನಿಗೆ ಉತ್ತಮವಾದ ಪಾದುಕೆಯನ್ನು ಅರ್ಪಣೆ ಮಾಡಿದ್ದಾಳೆ. ಪಾದುಕಾಭ್ಯಾಂ ಚರಂಭೂಮಿನ್ ವರಾಸ ಮಗಾದ್ಗರಿಹಿ ಬ್ರಹ್ಮಾದೇ ಸುರಶ್ರೇಷ್ಠಾ ಇಂದ್ರಾದ್ಯಾ ಲೋಕಪಾಲಕಾ. ಎಲ್ಲರ ಬಳಿಗೆ ಭಗವಂತ ಬಂದಿದ್ದಾನೆ. ಆಗ ಮತ್ತೆ ಅವನ ಹಣೆಗೆ ತಿಲಕವನ್ನು ಇಡಬೇಕು. ಊರ್ಧ್ವಪುಂಡ್ರಂ ದದಾರಾತ. ಶ್ರೀನಿವಾಸ ದೇವರು ಊರ್ಧ್ವಪುಂಡ್ರವನ್ನು ಹಚ್ಕೊಂಡಿದ್ದಾನೆ. ಮಂಗಳ ಸ್ನಾನ ಮಾಡಿದವರೆಲ್ಲ ಹಾಗೆ ಹಚ್ಕೊಳ್ಬೇಕು. ಅಂದರೆ ಮಾಡದೇ ಇದ್ದವ್ರು ಹಚ್ಕೊಳ್ಬಾರ್ದು ಅಂತಲ್ಲ, ಸ್ನಾನ ಮಾಡಿದ್ಮೇಲೆ ಹಚ್ಕೋಬೇಕು ಅಂತ ಒಟ್ಟೆ ತಾತ್ಪರ್ಯ. ಕೆಲವರು ಸ್ನಾನ ಮಾಡ್ಕೊಂಡು ಸೀದಾ ಕನ್ನಡಿ ಮುಂದೆ ನಿಂತು 1/4 kg ಪೌಡ್ರ್ ಹಾಕ್ಕೊಂಡು ಹಾಗೆ ಆಫೀಸ್ಗೆ ಹೋಗೇ ಬಿಡ್ತಾರೆ. ಎಷ್ಟು ಜನ್ಮ ಕಳೆದ ಮೇಲೆ ಮರುತನ ಮತ ಪೊಂದುವುದು ದುರ್ಘಟ ಕೇಳೆಲ್ಲವೋ ಮರ್ಕಟ. ಅಹೋಭಾಗ್ಯಂ ಅಹೋಭಾಗ್ಯಂ ಮಧ್ವ ಮಾರ್ಗಾನುವರ್ತಿನ. ಇಂಥ ಶ್ರೀಪಾದರಾಜರು, ಇಂಥ ವ್ಯಾಸರಾಜರು, ಇಂಥ ಮಂತ್ರಾಲಯ ಪ್ರಭುಗಳ ಈ ಒಂದು ಪಾವನ ಪವಿತ್ರವಾದ ಈ ಮತದಲ್ಲಿ ಹುಟ್ಟು ದೇವರು ಕೊಟ್ಟ. ನೀವೇ ನಿಮ್ಮ ಸ್ವಂತ ಸಾಧನೆಯಿಂದ ಹುಟ್ಟಿದ್ದಲ್ಲ, ಕಾರುಣ್ಯದಿಂದ ಕೊಟ್ಟದ್ದನ್ನು ಸಾರ್ಥಕ ಮಾಡ್ಕೊಳ್ಬೇಕಂದ್ರೆ ಹಣೆಯಲ್ಲಿ ಊರ್ಧ್ವಪುಂಡ್ರ ಧರಿಸಿಕೊಂಡು ಮೆರೆಯಿರೋ ಅಂತ. ಊರ್ಧ್ವಪುಂಡ್ರವ ನೋಡಿ ಶ್ರದ್ಧೆ ಬಕುತಿ ನೋಡಿ ಇದ್ದದ್ದು ಇಲ್ಲವೆಂದು ಅಬದ್ಧ ನುಡಿವರಲ್ಲ. ಮಧ್ವ ಮುನಿಯು ನಮ್ಮ ತಿದ್ದಿರುವುದ ನೋಡಿ ಹನುಮನ ಮನೆಯವರು. ನಾವೆಲ್ಲ ಸ್ವಯಂ ಭಗವಂತ ಊರ್ಧ್ವಪುಂಡ್ರ ಧಾರಣೆ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಯಾವ ಭಾರತೀ ದೇವಿಯರು ಬಕುಲ ಮಾಲಿಕೆಯ ಮಾತಿನಂತೆ ದೇವರಿಗೆ ಕುಂಕುಮದ ಭರಣಿಯನ್ನು ಲಕ್ಷ್ಮೀ ಕೈ ಕೊಟ್ಟಿದ್ದಾರೆ. ಅದರಿಂದ ಲಲಾಟೆ ಕುಂಕುಮೇನತು ಲೇಪನಂ ಕುರು. ಅದು ಬಕುಳ ಮಾಲಿಕ ಹೇಳ್ತಾಳೆ, ಹಣೆ ಮಧ್ಯದಲ್ಲಿ ಒಂಚೂರು ಕುಂಕುಮ ಇಡಮ್ಮ ಅಂತ. ಆಗ ಏವ ಮುಕ್ತ ದೇವ ಮಾತ್ರ ರಮಾ ಕುಂಕುಮ ಮಾಲಿಕತ್. ಕುಂಕುಮ ತಗೊಂಡು ಆ ಊರ್ಧ್ವಪುಂಡ್ರದ ನಡುವೆ ಒಂದು ಸಣ್ಣ ತಿಲಕವನ್ನು ಆ ಭಗವಂತನಿಗೆ ಅರ್ಪಣೆ ಮಾಡಿದಾಗ ದೇವರು ರಮಾದೇವಿನ ಕೇಳ್ದ, ಏನು ಬರೀ ಓಡಾಡ್ತಾ ಇದೆಯಾ, ಹಣೆ ಕುಂಕುಮ ಹಚ್ಚಿದೆ ಸರಿ ಎಲ್ಲ ಸರಿ, ನನಗೊಂಚೂರು ಆಭರಣ ತಂದು ಹಾಕು ಹುಂದ. ಕೇಳಿ ಮಾಡಿಸ್ಕೊಳ್ತಾನ್ರಿ. ಬೇಕಂದ್ರೆ ದುರ್ಜನರ ಸೇವೆಯವಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ. ಅವನಿಗೆ ಬೇಡ ಅಂತ ಆದರೆ ನೀವೇನು ಕೊಟ್ಟರು ತಗೊಳ್ಳಲ್ಲ, ಅವನಿಗೆ ಬೇಕಂತ ಆದರೆ ಕೇಳಿ ತಗೊಳ್ತಾನೆ. ಲಕ್ಷ್ಮಿ ಬಹಳ ಬೇಕಾದವಳು. ಕೇಳ್ತಾ ಇದ್ದ ಸಂಭೂಷಯ ವರಾರೋಹೆ ಭೂಷಣೈರ್ಮಾಂ ವರಾನನೆ. ನನಗೂ ಸ್ವಲ್ಪ ಒಳ್ಳೆ ವಸ್ತ್ರ ಆಭರಣ ಎಲ್ಲ ತೊಗೊಂಡು ಬಂದಾಗ ಪೀತಾಂಬರಂ ದದಾರಾಶು ಕಟಿಸೂತ್ರ ಮನರ್ಘ್ಯಕಂ. ಅವಳು ರಮಾದೇವಿನೇ ಯಾಕೆ ಕೇಳ್ದ ಅಂದರೆ, ಬೇರೆಯವರಾದರೆ ತರ್ತೀನಿ ಅಂತ ಒಳಗೆ ಹೋಗ್ಬೇಕಲ್ವಾ, ಇವಳು ಒಳಗೆ ಹೋಗಲಿಲ್ಲ, ತರ್ತೀನಿ ಅಂತನೂ ಹೇಳಿಲ್ಲ. ಮತ್ತೇನು ಮಾಡಿದ್ಲು, ತಾನೇ ಆಗ್ಬಿಟ್ಲು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ತಾನೇ ಪ್ರಳಯ ಕಾಲದಲ್ಲಿ ಹಲವು ಆಭರಣ ಇವಳೇ ಆಗಿದ್ದು. ಪೀತಾಂಬರ ಇವಳೇ. ದೇವ್ರ ಮೈ ಮೇಲೆ ಏನೇನೇನೇನು ಹಾಕ್ಕೊಳ್ತಾನ ಅದೆಲ್ಲ ಯಾರು? ಸ್ವಯಂ ಮಹಾಲಕ್ಷ್ಮಿ. ಬಹಳ ಬೇಗ ಮಾಡಿದ್ದಾಳೆ ಅಲಂಕಾರ ಭಗವಂತನಿಗೆ. ಒಳ್ಳೆ ಪೀತಾಂಬರ, ಕಟಿಸೂತ್ರ ಅನರ್ಘ್ಯವಾದು, ಸ್ವರ್ಣೈರ ಆಭರಣೈ ವಸ್ತ್ರೈ ಭೂಚಿತಸ್ತು. 2 ಕೈಗೆ ಕಂಕಣವನ್ನು ಹಾಕಿದ್ದಾಳೆ. ಮತ್ತೆ ನಾಗಮುರಿಗೆ ಅಂತ ಈ ಶ್ರೀನಿವಾಸ ದೇವರಿಗೆ ಇಲ್ಲಿ ನಾಗ ಇದೆ, ಇಲ್ಲಿ ಭುಜಕೀರ್ತಿ ಅಂತ 2 ತೋಳಿಗೆ ಭುಜಕೀರ್ತಿ, ಮಕರ ಕುಂಡಲವನ್ನು ಹಾಕಿದ್ದಾಳೆ, ಕೌಸ್ತುಭ ಮಣಿಯನ್ನೇ ಹಾಕಿದ್ದಾಳೆ, ಹೊಳೆವ ಪಚ್ಚದ ಹಾರವನ್ನು ಹಾಕಿದ್ದಾಳೆ, ಕಾಲಿನ ತನಕ ಬರುವಂತಹ ವೈಜಯಂತಿ ಮಾಲೆಯನ್ನು ಹಾಕಿದ್ದಾಳೆ. ನಮಶ್ಚಕ್ರೆ ಅಲ್ಲಿಂದ ಎಲ್ಲ ಅಲಂಕಾರ ಮಾಡಿಕೊಂಡು ದೇವರು ಏನು ಮಾಡ್ದ ಅಂದರೆ, ಕಶ್ಯಪೋತ್ರಿರ್ ಭರದ್ವಾಜ ವಸಿಷ್ಠಾದಿ ಮಹಾಮುನಿನ್ ನಮಶ್ಚಕ್ರೆ ವಿರಿಂಚೇಶ ವಿತನೋಪಿ ವಿಡಂಬಯನ್. ಬ್ರಹ್ಮಾದಿ ದೇವತೆಗಳಿಂದ ನಮಸ್ಕಾರ ಮಾಡಿಸಿಕೊಳ್ಳುವ ಶ್ರೀಹರಿ
ಎಲ್ಲಿ ಕಶ್ಯಪರು ವಸಿಷ್ಠರಿದ್ದಾರೆ ಅಲ್ಲಿ ಹೋಗಿ ತಾನು ಉದ್ದಕ್ಕೆ ನಮಸ್ಕಾರ ಮಾಡಿದಂತೆ. ಸ್ನಾನಕ್ಕೆ ಮುಂಚೆ ಒಂದು ಮಾಡಬೇಕು, ಸ್ನಾನ ಮಾಡಿದ್ಮೇಲೆ ದೊಡ್ಡವ್ರಿಗೆ ಮತ್ತೆ ನಮಸ್ಕಾರ ಮಾಡ್ಕೋಬೇಕು. ಇನ್ ಬಿಟ್ವೀನ್ ಇಲ್ಲ, ಎಣ್ಣೆ ಹಚ್ಕೊಂಡು ನಮಸ್ಕಾರ ಮಾಡೋ ಹಾಗಿಲ್ಲ, ಮಂಗಳ ಸ್ನಾನ ಆದಮೇಲೆ ಮಾಡದೇ ಇರೋ ಹಾಗಿಲ್ಲ, ಮುಂಚೆ ಮಾಡಬೇಕು ಆಮೇಲೆ ಮಾಡಿ, ಎರಡೂ ನಮಸ್ಕಾರ ಭಗವಂತ ಮಾಡಿ. ಮಾಡಿದ್ರೂ ಏನಿಲ್ಲ, ಬಿಟ್ಟರೂ ಏನಿಲ್ಲ, ಆದರೆ ನಮಗೆ ಮಾಡಿದ್ರೆ ಉತ್ತಮವಾದ ಗತಿ, ಬಿಟ್ಟರೆ ಮಹಾ ಅನರ್ಥ ಅಂತ ತೋರಿಸ್ಕೊಡ್ತಾ ಇದ್ದಾನೆ. ಮುಂದೆ ಏನು ಮಾಡ್ದ ನೋಡಿ, ಅದ್ಭುತವಾದ ಮಾತು ವೇದವ್ಯಾಸ ದೇವರು ಹೇಳ್ತಾರೆ. ಶ್ರೀನಿವಾಸ ದೇವರು ಮುಂದೆ ಏನು ಮಾಡಿದ್ರಂದ್ರೆ ಸಂಧ್ಯಾ ಮುಪಾಸ್ಯ ವಿಧಿವತ್, ಸಂಧ್ಯಾವನ್ನೇ ಮಾಡಿದಂತೆ. ಅರ್ಜೆಂಟ್ ಮಾಡಿದ್ನ ಇಲ್ಲ, ವಿಧಿವತ್ ಕ್ರಮಬದ್ಧವಾಗಿ ಸಂಧ್ಯಾವನ್ನೇ ಮಾಡಿದ. ಸಂಧ್ಯಾವನೆ ಮಾಡೋರು ಕೂಡ ಮದುವೆ ದಿನ ಬಿಟ್ಬಿಡ್ತಾರೆ. ಮದುವೆ ಬೆಳಗ್ಗೆ 6:30 ಮುಹೂರ್ತ ಇತ್ತಲ್ಲ ಆಚಾರ, ಈ ಸಂಧ್ಯಾವನೇ ಆಗಲಿಲ್ಲ. ಇಂದಿರಾರಮಣ ಗೋವಿಂದ ಗೋವಿಂದ ನಿತ್ಯ ಮಾಡೋರು ಬೇಕಾದ್ರೆ ಅವತ್ತು ಬಿಟ್ಬಿಡ್ತಾರೆ. ಹೀಗೆಲ್ಲ ಆಗುತ್ತೆ. ಆದರೆ ಭಗವಂತನಿಗೆ ಸಂಧ್ಯಾವನೆ ಮಾಡದಿದ್ರು ಯಾವ ನರಕಕ್ಕೂ ಹಾಕಕ್ಕೆ ಬರಲ್ಲ ಅಲ್ವಾ. ಆದರೂ ಅವ್ನು ಮಾಡಿದ್ದಾನೆ ಅಂದರೆ ನಮ್ಮ ಸಲುವಾಗಿ ಮಾಡಿದ್ದಾನೆ. ಇಷ್ಟೆಲ್ಲ ಆದಮೇಲೆ ವಸಿಷ್ಠರನ್ನು ಕರೆದು ಕೇಳ್ತಾ ಇದ್ದಾನೆ, ನಾನು ರೆಡಿ, ಮುಂದೇನು ಮಾಡ್ಬೇಕು ಹೇಳಿ ಇಂದಾಗ ಅವ್ರು ಹೇಳ್ತಾ ಇದ್ದಾರೆ, ನೋಡಪ್ಪ ಅಷ್ಟವರ್ಗ ಅಂತ ಮಾಡಬೇಕು, ಅಷ್ಟವರ್ಗ ಆಗಿ ಆಮೇಲೆ ಕುಲದೇವತಾ ಪ್ರತಿಷ್ಠೆ ಆಗಬೇಕು ಅಂಥೇಳಿ ಅಷ್ಟವರ್ಗ ಎಲ್ಲ ಮಾಡಿಸಿದ್ದಾರೆ. ಅಷ್ಟವರ್ಗ ಮಾಡಿಸಿ ಆದಮೇಲೆ ಸಂಕಲ್ಪ ಮಾಡಿಸಿ ಅಷ್ಟವರ್ಗಾದಿಗಳನ್ನು ಮಾಡಿಸಿ ಪುಣ್ಯಾಹ ನಾಂದಿ ನವಗ್ರಹ ಏನೇನು ಮಾಡಬೇಕೋ ಮಾಡಿ ಎಲ್ಲ ಮಾಡಿದಾದ್ಮೇಲೆ ಇನ್ನು ಮನೆದೇವರು ಕೂಡಿಸ್ಬೇಕಾಗಿ ಬಂತು. ಆಗ ವಸಿಷ್ಠರು ಕೇಳಿದ್ರು, ಅಲ್ಲ ನಿಮ್ಗೆ ಮನೆದೇವರಂತ ಏನಾರು ಇದೆಯಾ ಶ್ರೀನಿವಾಸ? ಯಾರು? ನನಗಂತೂ ನೀನೇ ಮನೆದೇವರು, ನಿಂಗೆ ಯಾರು ಅಂದರು. ಆಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ನನಗೇಂತಿಲ್ಲ, ನನ್ನ ಭಕ್ತರು ಯಾರನ್ನು ಮನೆದೇವರಂತಾರೋ ನಾವು ಅದನ್ನೇ ಮಾಡ್ತೀವಿ. ನಾನು ಭಾಳ ಬೇಕಾದವರು ಅಂದರೆ ಪಾಂಡವರು. ಮಮಾಪಿ ಪಾಂಡವಾನಾಂಚ ಕುಲದೇವಿ ಶಮಿ ಸ್ಮೃತ. ಪಾಂಡವರು ಶಮಿಯನ್ನು ಕುಲದೇವರು ಅಂತ ಇಟ್ಕೊಂಡಿದ್ದಾರೆ ನನ್ನ ಭಕ್ತರು. ಅವ್ರು ಯಾವ ಮರನ್ ಗಿಡನ್ ತೋರಿಸಿದ್ದು ದೇವರಂತಾರೆ, ನಾನು ಕೈ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಅನ್ಬೇಕು ಅಂತ. ಜಗತ್ತು ದೇವರಿಗೆ ವಶ, ದೇವರು ತನ್ನ ಭಕ್ತರಿಗೆ ವಶ ಅಂತ. ಭಕ್ತರಾದವರು ಏನು ಹೇಳಿದ್ರೆ ಅದು ಮಾಡ್ತೀನಿ. ಹಾಗಾಗಿ ನನ್ನ ಪಾಂಡವರು ವಸಿಷ್ಠ ಮಮ ಕಲ್ಯಾಣಿ ಕುಲದೇವಿ ಶಮಿ ಸ್ಮೃತ ಮಮಾಪಿ ಪಾಂಡವಾನಾಂಚ ನಾತ್ರ ಕಾರ್ಯ ವಿಚಾರಣ. ಅದರಿಂದ ನಮಗೆ ಕುಲದೇವರು ಶಮಿ ವೃಕ್ಷ ಅಂದಾಗ ವಸಿಷ್ಠರು ಕೇಳ್ತಾರೆ ಎಲ್ಲಿದೆ ಅಂತ ಅಗಸ್ತ್ಯರನ್ನು ಕೇಳಿದ್ರು. ಅಗಸ್ತ್ಯರು ಹೇಳಿದ್ರು, ಈ ತಿರುಮಲದಲ್ಲಿ ಕುಮಾರ ತೀರ್ಥದ ಉತ್ತರ ದಿಕ್ಕಿನಲ್ಲಿದೆ ಅಂತ. ಅಲ್ಲೆಲ್ಲ ಹೋಗಿದ್ದಾರೆ. ಕೃತ್ವ ಪ್ರದಕ್ಷಿಣಂ ರಾಜನ್ ಭಗವಾನ್ ಲೌಕಿಕೀತನು. ಸ್ವಯಂ ಶ್ರೀನಿವಾಸ ಏನು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡ್ತಾರೆ. ಆ ಮರದೊಳಗೆ ಕೂತಿರೋದು ಇವನೇ, ನರಸಿಂಹ ರೂಪದಿಂದ ಶಮಿ ವೃಕ್ಷದ ಒಳಗೆ ತಾನೇ ಕೂತಿದ್ದಾನೆ. ಷೋಡಶೋಪಚಾರ ಪೂಜಾ ಮಾಡಿದ್ರು. ವಸಿಷ್ಠರ ಕೈಲಿ ಮಂತ್ರಾಕ್ಷತೆ ಹೂವು ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಪ್ಪ ಅಂದರು. ಯಾರನ್ನು ಮಾಡ್ಕೋಬೇಕ್ರಿ? ಅವನ್ನೇ ಅವ್ನು ಕಣ್ಣು ಮುಚ್ಚಿಕೊಂಡ. ಶಮಿ ಶಂ ಪಾಪಂ ಶಮಯಮೇ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯ ದರ್ಶನಿ ಮಾತರ್ಮೇ ಕುರು ಕಲ್ಯಾಣಂ ಅಧಿಘ್ನೇನ ಸುರಪ್ರಿಯೆ ಕಲಹಂ ಸರ್ವದೇವಾನಾಂ ರಾಜ್ಞಸ್ಯ ಚ ನೋದ್ಭವೇತ್. ಯಾರಿಗೂ ಈ ಮದುವೆಲಿ ಒಬ್ರಿಗೊಬ್ರಿಗೆ ಫೈಟಿಂಗ್ ಆಗಬಾರ್ದು. ಕೆಲವರು ಸಣ್ಣ ಸಣ್ಣದಕ್ಕೆಲ್ಲ ಜಗಳ ಆಡ್ತಿರ್ತಾರೆ. ವರಪೂಜೆಯಲ್ಲಿ ಮಜ್ಜಿಗೆ ಹುಳಿಲಿ ಹೋಳು ಬಿಡಲಿಲ್ಲ ಅಂತಂದರೆ ಸಾಕು, ಮದುವೆನೇ ಕ್ಯಾನ್ಸಲ್ ಬೇಕಂತ ಮಾಡಿದ್ದೀನಿ, ಏನು ಕುಂಬಳಕಾಯಿ ತಿಂದಿಲ್ವೇ ಮಾಡ್ಕೊಂಡು ತಿನ್ನಕ್ಕ. ಸಣ್ಣ ಪುಟ್ಟದಕ್ಕೆಲ್ಲ ಜಗಳಾಡ್ಲಿಕ್ಕೆ ಕಾಯ್ತಿರ್ತಾರೆ ಅಲ್ವಾ. ಅಂತ ಯಾವ ಕಲಹ ಮದುವೆ ಮನೆಯಲ್ಲಿ ಆಗಬಾರ್ದು ಅಂತ ಕೇಳ್ಕೊಂಡಿದ್ದಾರೆ. ನನ್ನ ಎಲ್ಲ ಪಾಪವನ್ನು ಪರಿಹಾರ ಮಾಡು. ಹೀಗೆ ಶಮಿ ವೃಕ್ಷದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಭಗವಂತ ಎಲ್ಲ ತೋರಿಸ್ಕೊಟ್ಟ. ಆದಮೇಲೆ ಮುಂದೇನು ಮಾಡಬೇಕು ಅಂದಾಗ ಶ್ರೀನಿವಾಸ ದೇವರು ಏನೋ ಇದೆಲ್ಲ ಮಾಡಿ ಆಯಿತು. ಕುಲದೇವರನ್ನು ಎಲ್ಲಿಡೋದು? ನಾವೆಲ್ಲ ಮದುವೆ ಹೊಟ್ಟೋಗ್ತೀವಿ, ಆಮೇಲೆ ಕುಲದೇವ್ರನ್ನ ನೋಡ್ಕೊಂಡು ಮನೆ ಬೀಗ ಹಾಕೊಂಡು ಹೋದ ಮಾಡಬೇಕು, ಎಲ್ಲಿಡಬೇಕು ಅಂತ ಯೋಚನೆ ಮಾಡುವಾಗ ಆಗ ಬಕುಳ ಮಾಲೀಕ ಹೇಳ್ತಾಳೆ, ವರಾಹ ದೇವರ ಮೇಲೆ ಇಡೋಣ, ಮನೇಲಿ ಇಡೋಣ ಅಂದರೆ. ಆಗ ನೆನಪಾಯಿತು, ಏನು ಮಾಡಿದ್ದಾರೆ ಈ ಶ್ರೀನಿವಾಸ, ಊರಲ್ಲಿರೋರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ದಾರೆ, ಮನೆ ಓನರ್ಗೆ ಮಿಸ್ಸು. ಯಾವಾಗಲೂ ಹೀಗಾಗತ್ತೆ ಮದುವೆ ಸಂದರ್ಭದಲ್ಲಿ. ಈ ಪಕ್ಕದ ಮನೆಯವರು ಮೇಲಿನ ಮನೆ ಕೆಳಗಿನ ನಾಳೆ ಕೊಡೋಣ, ನಾಳೆ ಅಯ್ಯೋ ಅವ್ರು ಇಲ್ಲೇ ಇರ್ತಾರೆ, ಯಾವಾಗ ಕೊಟ್ಟರು ಬರುತ್ತೆ ಅನ್ಕೊಂಡು ವರಪೂಜೆಗೆ ಹೋಗುವಾಗ ಬೀಗ ಹಾಕಿ ಕೀ ಕೊಡಕ್ಕೆ ಹೋದ. ಅಯ್ಯೋ ನಿಮಗೆ ಕೊಟ್ಟಿಲ್ವೇ ಅಂತ ನೆನಪು. ಅವರು ಒಳ್ಳೆಯವರಾಗಿದ್ದರೆ ಪರವಾಗಿಲ್ಲ ರೀ, ಇಲ್ಲದೇ ಇದ್ರೆ ಬದುಕಿರೋರ್ಗೂ ಬೈತಿರ್ತಾರೆ. ಅಯ್ಯೋ ನಮ್ಮನೇಲಿ ಕರಿತಿರ್ಬಿಡಿ, ಅಯ್ಯೋ ನಮ್ಮನೇಲಿ ಕರಿತಿರ್ಬಿಡಿ, ಒಂದೊಂದೊಂದು ಅಂತಾನೆ ಇರ್ತಾರೆ. ಕೆಲವರಾದರೆ ಕರಿದೇ ಇದ್ರು ಪರವಾಗಿಲ್ಲ, ನಮ್ಮನೆ ಮದುವೆ ನಾವು ಬಂದೇ ಬರ್ತೀವಿ, ಇದು ಸಜ್ಜನರ ಲಕ್ಷಣ ಅಲ್ವಾ. ಈಗ ವರಾಹ ದೇವರಿಗೆ ಕರೆದೇ ಇಲ್ಲ. ಶ್ರೀನಿವಾಸ ದೇವರು ಅಂದ್ಕೊಂಡ್ರು ಒಳ್ಳೆ ಕಷ್ಟಕ್ಕೆ ಬಂತೆ, ಏನು ಮಾಡೋದು ಅಂತ ಹೇಳಿ ಶ್ರೀನಿವಾಸ ಹೋಗಿದ್ದಾನೆ. ಆ ವರಾಹ ದೇವರ ಮುಂದೆ ನಿಂತು ಪ್ರಸಾದಾತ್ತ ಗೋವಿಂದ, ಏನೋ ಸ್ವಾಮಿ ನಿಮ್ಮ ಅನುಗ್ರಹ, ನನಗೊಂದು ಕನ್ಯಾ ಸಿಕ್ತು, ನೀವು ಜಾಗ ಕೊಟ್ಟದ್ದು, ಮನೆ ಕಟ್ಟಿದ್ದು, ಆ ಬಕುಳ ಮಾಲೀಕ ಬಂದದ್ದು ಒಳ್ಳೆ ಕನ್ಯಾ ಕೂಡ, ಎಲ್ಲ ನಿಮ್ಮ ಪ್ರಸಾದ, ನಿಮ್ಮ ಅನುಗ್ರಹ. ಹೀಗೆ ಅಂದ್ಬಿಟ್ರೆ ಸಾಕು, ತಣ್ಣಗಾಗ್ತ ಅಲ್ವಾ. ಎಲ್ಲ ನಿಮ್ಮ ದಯ, ಎಲ್ಲ ನೀವು ಅನುಗ್ರಹ ಅಷ್ಟಂದ್ರೆ ಸಾಕು, ಖುಷಿ ಆಗ್ತಾರೆ. ಸಹಿತೋದರಯ ಸಾರ್ಧಂ ತ್ವಮಾಗಚ್ಚಂದ್ರು ಪಾಲಯಂ. ನೋಡಿ ಎಂಥ ಕಳು ಶ್ರೀನಿವಾಸ ಅಂದರೆ, ದೇವ್ರ ಸಮಾರಾಧನೆ ಯಾರೇ ಕರಿಬೇಕಾದ್ರೂ ಮದುವೆಗೆ ಹಿಂಗೆ ಕರೀತಾರೆ, ದೇವ್ರ ಸಮಾರಾಧನೆಗೆ ಬರಬೇಕು, ಭಾಳ ಬೇಕಾದವನು ಎಲ್ಲ ಕಾರ್ಯಕ್ರಮ ಕರೀತಾರೆ. ಶ್ರೀನಿವಾಸ ಕರೀಲೇ ಇಲ್ಲ, ನಮ್ಮ ಮಾವನ ಮನೆಗೆ ನೇರ ಬಂದ್ಬಿಡಿ ಅಂದ. ನಮ್ಮನೇಲಿ ಊಟದ ಪ್ರೋಗ್ರಾಮ್ ಇಲ್ಲ, ಮೊದಲೇ ಹೇಳಿಬಿಟ್ಟ. ತ್ವಮಾಗಚ್ಚ ನೃಪಾಲಯಂ, ರಾಜನ ಮನೆಗೆ ಬರಬೇಕು ನೀನು, ನಿನ್ನ ಹೆಂಡತಿ ಎಲ್ಲ ಅಂತೆಲ್ಲ ಹೇಳುವಾಗ, ನನ್ನನ್ನು ಕೃತಕೃತ್ಯನನ್ನಾಗಿ ಮಾಡಬೇಕು ಹೀಗೆಲ್ಲ ಹೇಳುವಾಗ ವರಾಹ ದೇವರಂದರು, ನೋಡಪ್ಪ ನನ್ನ ಮಾತ್ರ ಕರಿಬೇಡ, ನಾನು ಬರೋಲ್ಲ ಅಂತ. ಯಾಕಂದರೆ ಕರೆದಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಕರೀತಾರೆ.
ಈ ವರಾಹದೇವರಂದ್ರು ನಂಗೆ ತುಂಬ ಕೆಲಸ ಇದೆ, ಬೆಳೆ ಕಟಾವಿಗೆ ಬಂದಿದೆ, ಹೊಲದ ಕೆಲಸ, ಯಾಕೆಂದರೆ ಧರಾಕಾಂತ ಭೂವರಾಹ, ಭೂಮಿಗೆ ಓನರು, ತುಂಬ ಬೆಳೆಗೆಳೆ ಬಂದಿದೆ. ನಾ ಬರ್ದಿದ್ರೇನು, ನನ್ನ ಬದಲಿ ಬಕುಲ ಮಾಲಿಕ ಇದ್ದಾಳಲ್ಲ, ಮಮಸ್ತಾನೇ ಮಹಾರಾಜ ಬಕುಲಂ ವಿದ್ಧಿ ಮೇ ಸಖಿಂ, ನಮ್ಮ ಕಡೆಯವರು ಬಕುಲ ಮಾಲಿಕ ನಂಗೇನು ಪಾದ ಪೂಜೆ ಮಾಡಿ ಏನೋ ಕೊಡೋದಿದ್ರೆ ಅವಳು ಕೈ ಕೊಟ್ಟು ಕಳಿಸು ಸಾಕು, ನನಗೆ ಬರ್ಲಿಕ್ಕೆ ಆಗಲ್ಲ ಅಂದಾಗ ಶ್ರೀನಿವಾಸನಿಗೂ ಅದೇ ಬೇಕಿತ್ತು. ಇವನು ಬರ್ತೀನಿ ಅಂದ್ಬಿಟ್ರೆ ಪ್ರಾಬ್ಲಮ್. ಕುಲದೇವ್ರನ್ನ ಎಲ್ಲಿಡೋದು? ನೀವು ಬರಲ್ವಾ, ಒಳ್ಳೇದಾಯಿತು, ನಮ್ಮ ದೇವ್ರ ಪೆಟ್ಟಿಗೆ ನಿಮ್ಮಲ್ಲಿ ಇಟ್ಟಿರ್ತೀನಿ, ನೀವೇ ಪೂಜೆ ಮಾಡ್ಕೊಂಡು ನೋಡ್ಕೊಂಡಿರಿ ಎನ್ನುವ ಹಾಗೆ ಕುಲದೇವಿ ಪ್ರತಿಷ್ಠಾಂಚ ಕರಿಷ್ಯೆ ಶರಣಂತವ, ನಿಮ್ಮ ಮನೇಲಿ ಇಟ್ಟುಬಿಡ್ತೇನೆ, ಹೇಗಿದ್ರು ನಿತ್ಯ ಪೂಜೆ ಗೀಜೆ ಮಾಡ್ತೀರಿ, ನೀವು ಮಾಡೋ ನೈವೇದ್ಯ ಅದಕ್ಕೂ ಒಂಚೂರು ತೋರಿಸ್ಬಿಡಿ, ಅಲ್ಲಿ ಮಾಡೋ ಮಂಗಳಾರತಿ ಅಲ್ಲೊಂಚೂರು ಮಾಡಿಬಿಡಿ ಅಂತೇಳಿ ಅಲ್ಲೆಲ್ಲ ಪ್ರತಿಷ್ಠೆ ಮಾಡಿ ಆಯಿತು. ಎಲ್ಲ ಆದಮೇಲೆ ಭಗವಂತ ಹೇಳ್ತಾ ಇದ್ದಾನೆ, ಬ್ರಹ್ಮ ಏನು ಆ ಕಡೆ ಈ ಕಡೆ ನೋಡ್ತಾ ಇದೆಯಾ, ಎಲ್ಲರನ್ನೂ ಕರ್ಕೊಂಡು ಹೊರಡು ಅಂತ ಆರ್ಡರ್ ಮಾಡ್ದ. ಪುಣ್ಯಾವಾಚನ ಆಯಿತು, ನಾಂದಿ ಆಯಿತು, ಕುಲದೇವತಾ ಪ್ರತಿಷ್ಠೆ ಆಯಿತು. ಬ್ರಹ್ಮದೇವರಂದರು ಅಭೋಜನೇನ ಗಂತವ್ಯಂ ನಾರಾಯಣ ಪುರಾಕ್ವಯಂ, ಊಟ ಮಾಡದೆ ಎಲ್ಲಿ ಹೋಗೋ ಹಾಗಿಲ್ಲ. ಬ್ರಹ್ಮದೇವರಂತಾರೆ ಕೃತ್ವಾ ಪುಣ್ಯಾ ಕರ್ಮಾಣಿ ಪ್ರತಿಷ್ಠಾಪ್ಯ ಕುಲೇಶ್ವರಿಂ ನೋಪವಾಸೇನ ಗೋವಿಂದ ಗಂತವ್ಯ ಮಿತಿ ಮೇಮತಿ. ಅಪ್ಪ ನಂಗೆ ತಿಳಿದ ಹಾಗೆ ಸ್ವಾಮಿ, ಪುಣ್ಯಾವಾಚನೆ ಅಂದರೆ ಬ್ರಾಹ್ಮಣರು ಬಂದು ಆಶೀರ್ವಾದ ಮಾಡ್ತಾರೆ, ಆಶೀರ್ವಾದ ಮಾಡಿದ ಬ್ರಾಹ್ಮಣರು ಹಾಗೆ ಕಳಿಸ್ಬಿಡ್ದ. ನಮ್ಮ ಕೆಲವರು ಹಾಗೆ ರೀ, ಇವಾಗೆಲ್ಲ ಹಾಗೆ, ಮನೆ ದೊಡ್ಡ ಫಂಕ್ಷನು, ಆಚಾರ್ಯ ಊಟ ಇಲ್ಲ, ಏನೋ ರಾಯರಿರೋದ್ರಿಂದ ಆಚಾರ್ಯಗೆ ದೊಡ್ಡ ಬಂಧುಗಳು ಅವರು, ಆಚಾರ್ಯ ನೀವು ಮಠಕ್ಕೆ ಬರ್ಸ್ಬಿಟ್ಟಿದ್ದು ನೀವು ಹೋಗ್ಬಿಡಿ, ನೀವು ಸ್ವಿಗ್ಗಿಗೆ ಆರ್ಡರ್ ಮಾಡ್ಕೊಂಡಿದ್ದೀವಿ, ಅವ್ರು ಬರ್ತಾರೆ ಬಂದು ಬಡಿಸೋಗ್ತಾರೆ, ಇಂದಿರಾರಮಣ ಗೋವಿಂದ ಗೋವಿಂದ. ಬ್ರಹ್ಮದೇವರು ಹೇಳ್ತಾರೆ ಆಗ ಉಪವಾಸ ಹೋಗೋ ಹಾಗಿಲ್ಲ. ಆಗ ಭಗವಂತ ಅಂದ, ಅಲ್ಲಯ್ಯ ನಿನ್ನ ಈ ಮದುವೆಗೆ ಯಜಮಾನ ಮಾಡಿದ್ದೇ ತಪ್ಪಾಗೋಯ್ತು ನೋಡು, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಕೂಡ ನಿಂಗೆ ಗೊತ್ತಾಗಲ್ಲ, ದೇಶ ಕಾಲ ನೋಡಿ ಮಾತಾಡಬೇಕಪ್ಪ, ಮಕ್ಕಳಂತೆ ಮಾತಾಡಬಾರ್ದು. ನಾನು ಈ ಭೂಮಿಗೆ ಬಂದು ಹುತ್ತದಲ್ಲಿ ಕೂತು ವರ್ಷಾಣ ಮೈತಂ ತಾತಂಗ್ ಗತಮ್ಮೇ ಕಾನನೋಗಿರೋವು, ಕಾಡಲ್ಲಿ ಬೆಟ್ಟದ ಬುಡದಲ್ಲಿ ಈ ಹುತ್ತದಲ್ಲಿ ಕೂತು 10,000 ವರ್ಷದಿಂದ ಕೂತಿದ್ದೀನಿ, ಎಲ್ಲಿದೆ ನನ್ನ ಹತ್ರ ದುಡ್ಡಿದ್ರೆ ನಾನೇ ಸೈಟ್ ತೊಗೊಂಡು ನಾನೇ ಮನೆ ಕಟ್ಟಿ ನನ್ನ ಮದುವೆ ನಾನೇ ಮಾಡ್ಕೊಳ್ತಿದ್ದೆ, ಒಂದು ಗತಿ ಇಲ್ಲ, ಯಾರೋ ಹೆಣ್ಣು ಕೊಟ್ಟರಲ್ಲ ಅಂತ ಕೂಸ್ಕೂಸಲ್ಲಿ ನಿನ್ನ ಬಂದರೆ ಊಟ ಬೇರೆ ಹಾಕುಂತ್ಯಾ, ಎಲ್ಲಿಂದ ತರಲಿ, ಯಾವ ಮಠಕ್ಕೆ ಇಷ್ಟು ಜನ ಕೊಟ್ಟರು ತೊಗೊಳ್ಳಲ್ಲ. ಈಗ 10,000 ಜನ ಬರ್ತೀವಿ, ನಮ್ಮದು ರಸೀತಿಯಾಗಿ ಯಾರು ತೊಗೊಳ್ತಾರೆ? ಎಲ್ಲಿ ಕೂಡ ತಗೊಳ್ಳಲ್ಲ. ಶ್ರೋತವ್ಯಂ ಇದೆಲ್ಲ ಆಗುವಾಗ ಮಾತು ಬ್ರಹ್ಮದೇವರಿಗೆ ಬಾಯಿ ಸಿಕ್ಕಂದು ದೇವರು ಲೆಫ್ಟ್ ಆ್ಯಂಡ್ ರೈಟ್ ತೊಗೊಂಡಾಗ ಮೆಲ್ಲಿಗೆ ಮೊಮ್ಮಗ ಶಿವ ಎದ್ದು ನಿಂತ, ತತ ಸ್ವಲ್ಪ ಈ ಕಡೆ ನೋಡಬೇಕು, ಶ್ರೋತವ್ಯಂ ವಚನಂ ತತ ತಾತ ಮಮ ಬಾಲಸ್ಯ ಮಾಧವ. ಬ್ರಹ್ಮದೇವರನ್ನೇ ಬಾಲಕ ಅಂದಮೇಲೆ ಇವ್ರಿನ್ನೆಂಥವ್ರು, ಅದಕ್ಕೆ ಅವರೇ ಹೇಳ್ಕೊಂಬಿಟ್ರು, ನನ್ನ ಮಾತು ಚೂರು ಕೇಳಿ, ನಾನು ಬಾಲಕನೇ, ನಿಮ್ಮ ಮುಂದೆ ಸಣ್ಣವನೇ, ಆದರೆ ವಿವಾಹಕರಣೆ ದೇವ ತಥಾ ಭವನ ಕರ್ಮಣಿ, ಎರಡು ಕೆಲಸ, ಒಂದು ಮದುವೆ ಆಗೋದು, ಒಂದು ಮನೆ ಕಟ್ಟೋದು. ಅದಕ್ಕೆ ಗಾದೆ ನೋಡಿ, ಮದುವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ. ಶ್ರೀನಿವಾಸ ದೇವ್ರಿಗೆ ಹೀಗಾಯ್ತು ಅಂದಮೇಲೆ ನಮ್ಮದು ನಿಮ್ಮದು ಕತೆ ಇಂದಿರಾರಮಣ ಗೋವಿಂದ. ಅದರಿಂದ ಏನು ಮಾಡಬೇಕು? ಅಲ್ಲ, ಸಾಲ ಮಾಡದೆ ಜಗತ್ತಲ್ಲಿ ಯಾರೂ ಕಟ್ಟಿಲ್ಲ, ಆದ ಕಾರಣ ಸಾಲ ಮಾಡಬೇಕು. ಭಗವಂತ ಅಂದ, ನೀನೊಬ್ಬ ಕಡಿಮೆ ಇತ್ತು, ನಿಮ್ಮಿಬ್ಬರನ್ನ ಹೇಳಿ ಕಳಿಸಿದ್ದೆ ತಪ್ಪಾಯಿತು, ನಿಮ್ಮಿಬ್ಬರನ್ನ ಕರೀದೆ ಮದುವೆ ಮಾಡ್ಕೊಂಡ್ರೆ ಎಲ್ಲ ಸೈಲೆಂಟಾಗಿ ಮಾಡ್ಕೊತಿದ್ದೆ. ಅವನು ಊಟ ಹಾಕು ದೊಡ್ಡ ಮಗ, ಸಾಲ ಮಾಡು ಅಂತ ಮೊಮ್ಮಗ, ಇಂಥವ್ರು ಸರಿಯಾಗಿ ಸಿಕ್ಕಿದ್ದೀರಿ, ಆಯ್ತಪ್ಪ ಮದುವೆ ಅಂತ ಹಚ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲರನ್ನೂ ಕರೆದು ಬಿಟ್ಟಿದ್ದೀನಿ, ಮರ್ಯಾದೆ ಹೋಗೋದು ನಂದು, ಆಯಿತು ಸಾಲ ಮಾಡ್ತೀನಿ. ನಂಗೆ ಸಾಲ ಕೊಡೋನು ಯಾವನಿದ್ದಾನೆ ಅಲ್ವಾ? ಕೊಡುವ ಕರ್ತೃ ಬೇರೆ, ನಾನೇ ಎಲ್ಲರಿಗೆ ಕೊಡುವವನು, ನನಗೆ ಕೊಡೋರು ಯಾರಿದ್ದಾರೆ ಅಂದಾಗ ಅಲ್ಲೇ ರುದ್ರದೇವ್ರು ಕಣ್ಣು ಸನ್ನೆ ಮಾಡಿ ಪಕ್ಕದಲ್ಲೇ ಇದ್ದರು. ರಿಸರ್ವ್ ಬ್ಯಾಂಕ್ ಓನರ್ ಯಾರು? ಕುಬೇರಾಚಾರ, ಅವ್ರನ್ನ ತೋರಿಸಿ ಅಲ್ಲಿ ನೋಡಲ್ಲಿದ್ದಾನೆ ಕೊಡಿಸು ಅಂದಾಗ ಶ್ರೀನಿವಾಸ ಮೆಲ್ಲಿಗೆ ನೋಡ್ದ, 10 ಬೆರಳಲ್ಲಿ 10 ಉಂಗುರ ಎಲ್ಲ ನೋಡೋ, ಇವ್ರು ಒಳ್ಳೆ ಗಿರಾಕಿ ಅಂತ ಹೇಳಿ ಅವ್ರ ಮುಂದೆ ಕೈ ಮುಕ್ಕೊಂಡು ನಿಂತು ಬಿಟ್ಟ ದೇವರು. ಸಾಧಯಸ್ವ ಮಹಾಭಾಗ ಕಲ್ಯಾಣಂ ಕಲವು ಯುಗೆ. ಏನು ದೊಡ್ಡ ಮನಸ್ಸು ಮಾಡಪ್ಪ, ಕಲಿಯುಗದಲ್ಲಿ ಈ ಮದುವೆ ನೀನೇ ನಡೆಸ್ಕೊಡ್ಬೇಕು. ನೋಡಿ ನಾವೆಲ್ಲ ಶ್ರೀನಿವಾಸ ಕಲ್ಯಾಣ ಅಂತ ಬರೆಸಿ ಗ್ರ್ಯಾಂಡಾಗಿ ಮಾಡ್ತೀವಿ. ಕಲ್ಯಾಣೋತ್ಸವ ಎಲ್ಲ ಮುಗಿದ ಮೇಲೆ ದೇವ್ರಿಗೆ ಮದುವೆ ಆಗಿರಲಿಲ್ಲ ರೀ, ನಾನೇ ಮೊನ್ನೆ ರಸೀತಿ ಹಾಕಿಸಿ ಮದುವೆ ಮಾಡಿಸಿದೆ ಅಂತ ಯಾರು ಅನ್ಕೊಳ್ತಾರ? ನಮ್ಮದೊಂದು ಸೇವಾ ಅದಷ್ಟೇ ಅಲ್ವಾ? ದೇವ್ರಿಗೆ ಮದುವೆನೇ ಆಗಿರಲಿಲ್ಲ, ಎಲ್ಲ ನಂದೇ ಖರ್ಚಿಟ್ಟು ಮದುವೆ ಮಾಡಿಸಿದೆ, ಯಾರಂತೀರಾ? ಅನ್ನಲ್ಲ. ಕುಬೇರ ಅಂದ, ಸ್ವಾಮಿ ಎಲ್ಲ ನಿಂದೆ, ತ್ವದಧೀನಂ ದೇವ ಸರ್ವಂ ಜಗಚ್ಚೇತ ಚರಾಚರಂ, ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಜಗತ್ತನ್ನಲ್ಲಿರುವ ಎಲ್ಲ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಶ್ರಿಯ ಎಲ್ಲ ನಿಂದು, ನಂದೇನಿದೆ ಎಂದಾಗ ಆಗ ಶ್ರೀನಿವಾಸ ಶಂದ, ಈಗ ನಮ್ಮದು ನಾಟಕ, ನಿಂದು ನಾಟಕ, ಎಲ್ಲ ನಂದು ಅಂತ ನೀನು ಹಳೆ ನನಗೆ ಗೊತ್ತಿದೆ ಎಲ್ಲ ನಂದೇ, ಆದರೆ ಯುಗಾನುಸಾರವಾಗಿ ಮಾತಾಡು, ಓಲ್ಡ್ ಸ್ಟೈಲ್ ಮಾತಾಡಬೇಡ, ಟೈಮ್ ನೋಡ್ಕೊಂಡು ಮಾತಾಡು. ಅದರಿಂದ ಓಹೋ ಹಾಗೆ ಹೇಳ್ತೀವಿ, ಹಾಗೆ ನಮ್ಮ ಥರ ಮಾತಾಡ್ತೀವಿ ಅಂತ ಹೇಳಿ, ಹಾಗಾದ್ರೆ ಯುಗಾನುಸಾರವಾಗಿ ಕೊಡಬೇಕಾದ್ರೆ ಶ್ಯೂರಿಟಿ ಕೊಡಬೇಕು ಅಂದ. ಸೈನ್ ಮಾಡೋರು ಒಂದು 3-4 ಜನ ಬೇಕು ಅಂದಾಗ ಆಯಿತು ಅಂತಂದಾಗ ಹೇಗೆ ಏನು ಬರಿಬೇಕು ಅಂತ, ಯಾಕೆಂದರೆ ಶ್ರೀನಿವಾಸನಿಗೆ ಸಾಲ ತೊಗೊಂಡು ಅಭ್ಯಾಸ ಇಲ್ಲ, ಅದಕ್ಕೆ ಆ ಪತ್ರ ಬರ್ಕೊಟ್ಟು ಅಭ್ಯಾಸ ಇಲ್ಲ. ಬ್ರಹ್ಮದೇವರಂದ್ರು ನನಗೆಲ್ಲ ಗೊತ್ತಿದೆ, ನಾ ಹೇಳ್ತೀನಿ ಹಾಗೆ ಲೆಟರ್ ಬರಿ ಅಂತ ಹೇಳಿ. ಋಣಗ್ರಾಹಿ ಶ್ರೀನಿವಾಸೋ ಧನದಾಯಿ ಧನೇಶ್ವರ. ಸಾಲ ತಗೊಳ್ಳೋನು ಯಾರು? ಶ್ರೀನಿವಾಸ. ಕೊಡೋ ಸಾವುಕಾರಿ ಯಾರು? ಕುಬೇರ. ಎಟ್ಟು ದುಡ್ಡು? ನಿಷ್ಕಾಣಾಂ ರಾಮಮುದ್ರಾಣಾಂ ಲಕ್ಷಣಾನಿ 14 14 ಲಕ್ಷ ರಾಮದೇವರ ಪರಿವಾರದ ಮುದ್ರೆ ಇರುವಂತಹ, ಅಂದರೆ ಸಾಲ ಕೊಟ್ಟದ್ದಕ್ಕೆ, ಸಾಲ ತಗೊಂಡಿರೋ ದುಡ್ಡಿನ ಮೇಲಿರೋ ರಾಮನ ಪರಿವಾರವೇ ಸಾಕ್ಷಿ ಅಂತ ಹೇಳಿಕೆ ರಾಮಟಂಕೆ ವರಹ. ಅದು ಏನು, ಆಗ ಮದುವೆಗಲ್ಲರಿ ಪೂರ, ಅದು ದೇವರು ಸಮಾರಾಧನೆ ಖರ್ಚು ಎಷ್ಟು?
14 ಲಕ್ಷ ಅಂದರೆ ನಿಮ್ಮ ಲಕ್ಷ ಅಲ್ಲ, ಅದು ನಮ್ದು 10 ಲಕ್ಷ 14 ಲಕ್ಷ ಅಲ್ಲ, ಒಂದೊಂದು ಬಂಗಾರದ ನಾಣ್ಯ ಸುಮ್ಮನೆ ಇಟ್ಕೊಳ್ಳಿ, ಒಂದೊಂದು 8 ಗ್ರಾಮ್ ಅಂತ ಇಟ್ಕೊಂಡ್ರು, ಅಂಥ ಕಾಯಿನ್ 14 ಲಕ್ಷ. ಎಷ್ಟು ಲಕ್ಷ ಏನು ಕತೆ, ಎಷ್ಟೆಲ್ಲ ಅದು ತೊಗೊಂಡಿದ್ದು ನೋಡಿ. ಕತೆ ತುಂಬ ಚೆನ್ನಾಗಿದೆ. ದೇವರ ಮದುವೆ ಆಗಿದ್ದು ವೈಶಾಖ ಶುಕ್ಲ, ಯಾವತ್ತು ಸಾಲ ಲೋನ್ ಸ್ಯಾಂಕ್ಷನ್ ಆಗಿದ್ದು ಡೈಟ್ ಹೇಳ್ತಾರೆ, ವೈಶಾಖ ಶುಕ್ಲ ಸಪ್ತಮಿ ತೊಗೊಂಡ್ರೆ ಅಷ್ಟಮಿ ನವಮಿ 2 ದಿನದಲ್ಲಿ ಮದುವೆ. ಈಗ ಮದುವೆ ದುಡ್ಡು ತೊಗೊಂಡ್ರೆ ಯಾರು ಮದುವೆ ಖರ್ಚು ಮಾಡ್ಲಿಕ್ಕೆ ಆಗುತ್ತೆ? ತೊಗೊಂಡ ಎಲ್ಲ ದುಡ್ಡು ತಂದು ಆ ಬ್ರಹ್ಮದೇವ್ರ ಮುಂದೆ ಹಾಕ್ಬಿಟ್ಟ ಶ್ರೀನಿವಾಸ. ಸಾಲ ತೊಗೊಂಡಿದ್ದು ಭಗವಂತ, ಆ ದುಡ್ಡೆಲ್ಲ ಯಾರ ಜೋಬಿಗೆ ಸೇರ್ತೋ? ಬ್ರಹ್ಮದೇವರಿಗೆ. ಯಾಕಂದರೆ ಬ್ರಹ್ಮದೇವರಿಗೆ ಭಗವಂತ ಹೇಳ್ದ, ಈ ದುಡ್ಡಿಟ್ಕೊಂಡು ನಾನು ಏನು ಮಾಡಲಿ? ಯಾಕೆಂದರೆ ನಾನು ಹೊರ ಪೂಜೆಯಲ್ಲಿ ಕೂತಿರ್ತೀನಿ, ಮದುವೆ ಮನೇಲಿ ಕೂತಿರ್ತೀನಿ, ಹಸೆ ಮೇಲೆ ಕೂತಿರ್ತೀನಿ, ಯಾರೋ 100 ರೂಪಾಯಿ ಕೊಡಿಂದ್ರೆ ಆಮೇಲೆ ಪಂಚೆ ತೆಗೆದು ಆ ಫೋಟೋದೊಂದು ಪಟ್ಟಂತ ಹಾಗೆ ಹೊಡೆದು ಎಲ್ಲ ವ್ಯವಸ್ಥೆ ಅಲ್ವಾ. ಕೆಲವ್ರಿಗೆ ಯಾರ ಮೇಲೂ ನಂಬಿಕೆನೇ ಇಲ್ಲ, ತಾವೇ ಅದನ್ನು ಕಂಕಳಲ್ಲಿ ಇಟ್ಕೊಂಡು ಆಚಮ್ಯಾಕೇಶ್ವ ನಾರಾಯಣ ಅಂತೀವಿ, ಕೆಳಗಿಡಕ್ಕೆ ಸಾಯ್ತಾರೆ, ಯಾಕೋ ಏನು ಅಲ್ವಾ. ದೇವರು ನೋಡಿ ಹೇಗಿದ್ದಾನೆ, ಮದುವೆ ಹೇಗೆ, ಎಲ್ಲ ಮದುವೆ ಪ್ರೋಗ್ರಾಮ್ ಇದ್ರಲ್ಲಿ ತೋರಿಸ್ಕೊಟ್ಬಿಡ್ತಾನೆ. ಬ್ರಹ್ಮದೇವರು ಕೊಟ್ಟ ನೋಡು, ಎಲ್ಲರೂ ಬಂದು ನನ್ನ ದುಡ್ಡು ಕೇಳೋದು ಅದೆಲ್ಲ ಚೆನ್ನಾಗಿರಲ್ಲ, ನೀನು ಇಟ್ಕೋ, ನಿನ್ನ ಮೇಲೆ ನನಗೆ ನಂಬಿಕೆ ಅಂತಾರೆ. ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ. ಆ ವಾಯು ನಮ್ಮ ಕುಲಗುರು ರಾಯನು, ವಾಯುದೇವರೇ ಬ್ರಹ್ಮರು, ಬ್ರಹ್ಮದೇವರ ಕೈ ಕೊಟ್ಬಿಟ್ಟಿದ್ದ, ಮಧ್ವಾಚಾರ್ಯ ಕೈ ಕೊಟ್ಟು ನೀವು ಇಟ್ಕೊಳ್ಳಿ, ನೀವು ಖರ್ಚು ಮಾಡ್ರಿ ಅಂತ ಹೇಳಿ. ಖರ್ಚು ಮಾಡಿ ಅಂದರೆ ನಿಂಗೆ ಮನಸ್ಸು ಬಂದಂಗೆ ಯಾರ್ಯಾರಿಗೋ ಕೊಟ್ಬಿಡ್ಬೇಡಪ್ಪ ಅಂಥೇಳಿ ಬರಿಷ್ಠ ಮುಗಿಲಿಲ್ಲ ರೀ. ಈ ದುಡ್ಡು ವಾಪಸ್ ಯಾವಾಗ ಕೊಡಬೇಕು ಅದನ್ನು ಬರಿಬೇಕಲ್ಲ. ವಿವಾಹ ವರ್ಷಮಾರಭ್ಯ, ಮದುವೆ ಆಗಿಂದ ಹಿಡಿದು ಸಹಸ್ರಾಂತೆ ಧನಂ ಪುನಃ ದಾತವ್ಯಂ ಯಕ್ಷರಾಜಾಯ ಶ್ರೀನಿವಾಸೇನ ಶಾಂಗಪಾಣಿಯಾದ ಶ್ರೀನಿವಾಸ 14 ರಾಮಟಂಕಿ ಲಕ್ಷ ವರಹಗಳನ್ನು ಕಲಿಯುಗದಲ್ಲಿ 1000 ವರ್ಷ ಕಳಿಬೇಕಂತ. ಕಳೆದ ಮೇಲೆ ಬಡ್ಡಿ ಸಮೇತ ಕೊಡಬೇಕು. ಅದು ಕೊಟ್ಟರೆ ಏನಾಗಿದೆ, ಇನ್ನೂ ಈಗಾಗಲೇ 5000 ವರ್ಷ ಮುಗಿತಾ ಬಂತು, ಆದರೆ ಇನ್ನೂ ತೀರಿಲ್ವಾ ಅಂದರೆ ಅಸಲು ಮುಗಿದಿರ್ಬೋದು, ಬಡ್ಡಿ ತೀರಿಲ್ವಂತೆ. ಆ ಬಡ್ಡಿ ಮೇಲೆ ಬಡ್ಡಿ ಅಳದು ಸಾಕಾಗಿ ಬಂದು ದುಡ್ಡೆಲ್ಲ ಸಾಲಕ್ಕೆ ಕಟ್ಟಿ ದೇವ್ರು ಸುಸ್ತಾಗಿ ಗೋವಿಂದರಾಜಪಟ್ಟಣದಲ್ಲಿ ಮಲಗೇ ಬಿಟ್ಟ. ಯಾಕಯ್ಯ ಸುಸ್ತು ಅಂದರೆ, ಅಯ್ಯೋ ಅಳದೊಳದು ಸಾಕಾಯಿತು, ಕೊಟ್ಟು ಸಾಕಾಯಿತು ಅಂತ. ಸರಿ ಆಯಿತು, ಇದು ಸಾಲ ತೀರಿಸ್ತೀಯೋ ಇಲ್ಲೋ, ನಿನ್ಗೆ ಸೈನ್ ಮಾಡೋರು ಯಾರಿದ್ದಾರೆ ಅಂದರೆ 3 ಜನ ರೆಡಿಯಾಗಿ ಬಂದ್ಬಿಟ್ರದು. ಯಾರದು? ಏಕ ಸಾಕ್ಷಿ ಚತುರ್ವಕ್ತ. ಮೊದಲು ಸೈನ್ ಮಾಡಿದವರು ಬ್ರಹ್ಮದೇವರು, ಕೇಳೋಂಗಿಲ್ಲ ಮಾಡೋಂಗಿಲ್ಲ. ಇವ್ನು ಸಾಲ ಕೊಡ್ದಿದ್ರೆ ಸಾಲ ಕೊಟ್ಟವನು ಸತ್ಯಲೋಕಕ್ಕೆ ಹೋಗಿ ಕೇಳ್ಕೊಂಬರ್ಬೇಕು, ಸಿಗಲ್ಲ ಬಗಲ್ಲ. ಇನ್ನು 2ನೇ ಸಾಕ್ಷಿ ದ್ವಿತೀಯ ಸ್ತುತ್ರಿಲೋಚನ, ಯಾರು? ರುದ್ರದೇವ್. ಅವ್ರು ಕೇಳಿದ್ರೆ ತ್ರಿಶೂಲ ತೊಗೊಂಡ್ಬರ್ತಾರೆ, ತೊಗೊಂಡವನೇ ಅವನ ಹತ್ರ ಕೇಳ್ಕೊಂಡು, ನನ್ನ ಹತ್ರ. ಯಾಕೆಂದ್ರೆ ಬ್ರಾಹ್ಮಣರಿಗೆ ಚುಚ್ಚಕ್ಕೋದು ಶಿವ, ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆ, ಅವರಿಗೆ ಕೊಡೋದು. ಇನ್ನು 3ನೇದು ಇನ್ನೂ ತೃತೀಯೋ ಅಶ್ವತ್ಥರಾಜಸ್ತು, ಅಶ್ವತ್ಥ ಮರ. ಆ ಮರನ ಕೇಳಿದ್ರೆ ಏನು ಮಾಡ್ಬೇಕು? ಕೊಡಲ್ಲ, ಬಿಡ ಒಟ್ಟಿಗೆಲ್ಲ. ಅಂದರೆ ದೇವರು ತಗೊಂಡ ಸಾಲ ಅದು ದೇವ್ರದೇ, ಸುಮ್ಮನೆ ನಮ್ಮ ಸಲುವಾಗಿ. ರುದ್ರದೇವರು ಹೇಳಿದಾಗೆ ಒಂದು ಮನೆ ಕಟ್ಟುವಾಗ, ಮದುವೆ ಮಾಡುವಾಗ ಹೀಗೆಲ್ಲ ಸಾಲ ಸೋಲ ಆಗ್ತಕ್ಕಂಥದ್ದು ತೋರಿಸ್ಕೊಟ್ಟಿದ್ದಾನೆ. ಇಷ್ಟೆಲ್ಲ ಆದಮೇಲೆ ದುಡ್ಡೆಲ್ಲ ಬ್ರಹ್ಮದೇವ್ರ ಕೈ ಕೊಟ್ಟು ಬ್ರಹ್ಮದೇವ್ರು ಹೇಳ್ತಾ ಇದ್ದಾನೆ, ನೋಡಪ್ಪ, ಮುಖ್ಯವಾಗಿ ಮದುವೆ ಈ ದೇವರ ಸಮಾರಾಧನೆ ಬಂದವ್ರಿಗೆ ಒಳ್ಳೆ ಊಟ ಹಾಕಬೇಕು. ಮುಖ್ಯವಾದ ಊಟ, ಭೋಜನಂ ಇತರೇ ಜನಾಹ. ಮದುವೆ ಮನೆಗೆ ಬಂದವರು ಮುಖ್ಯವಾಗಿ ಏನು ನೋಡ್ತಾರೆ? ಒಳ್ಳೆ ಊಟ, ತಿಂಡಿ, ಕಾಫಿ. ಭಾರಿ ಚೆನ್ನಾಗಿ ಮಾಡಿದ್ರು, ಏನು ಚೆನ್ನಾಗಿ ಮಾಡಿದ್ರು ಅಂತೀರಿ ಅಂತ ಹೇಳ್ತಾರೆ. ಊಟ ತಿಂಡಿ ಆಗಬೇಕು ಸರಿಯಾಗಿ. ಅದಕ್ಕೆ ತಂಡುಲಂ, ಉತ್ತಮವಾದ ಅಕ್ಕಿ ತೊಗೊಂಡು ಬಾ. ಆಮೇಲೆ ಮಾಷ, ಮುದ್ಗ, ಗೋಧೂಮ, ಏನೇನು ದೇವರ ಸಮಾರಾಧನೆಗೆ ಪ್ರಾವಿಷನ್ ತರಿಸಿದ್ದ ಅದರದೆಲ್ಲ ಲಿಸ್ಟ್ ವೇದವ್ಯಾಸ ದೇವರು ಕೊಟ್ಬಿಡ್ತಾರೆ. ಗುಡ, ಬೆಲ್ಲ, ತೈಲ, ಅದು ಎಣ್ಣೆ, ಮಧು, ಕ್ಷೀರ, ಶರ್ಕರ, ಅಜ್ಯಾದೀನಿ, ವಸ್ತ್ರಾಣಿ, ಯೋಗ್ಯ ಮೂಲಾನಿ, ಉತ್ತರಾಯಾಣಿ ಚ ಅನಯ, ತಿಲ, ಎಳ್ಳು, ಹಿಂಗಂದ್ರೆ ಹಿಂಗು, ಮರೀಚಿ, ಶುಂಠಿ, ಸರ್ಷಪ ಅಂದರೆ ಸಾಸಿವೆ, ಮೇಥಿಕಾನ್, ಮೆಂತ್ಯ ಎಲ್ಲ ಏನು ಬೇಕೆಲ್ಲ, ಹರಿದ್ರ, ಕುರುಹಿತ, ವಸ್ತ್ರಾಣಿ, ದ್ವಿಜ ಯೋಷಿತ. ಮುಖ್ಯವಾಗಿ ಈ ಋಷಿಗಳ ಪತ್ನಿಯರು ನಾರ್ಮಡಿ ಉಟ್ಕೊಂಡು ಬಂದ್ಬಿಟ್ಟಿರ್ತಾರೆ, ಯಾವುದೋ ಒಂದು ಮಡಿ ಗಿಡಿ ತೊಗೊಂಡು ಬಂದಿರ್ತಾರೆ. ಅವ್ರಿಗೆಲ್ಲ ಉತ್ತಮವಾದ ವಸ್ತ್ರ ಕೊಡು. ಯಾರ್ಯಾರು ಆಚಾರ ಮಾಡ್ಪಂಚ ಉಟ್ಕೊಂಡಿರ್ತಾರೆ ಎಲ್ಲ ಇಸ್ಕೊಂಡು ಒಳ್ಳೆ ಪೀತಾಂಬರ ಕೊಟ್ಬಿಡು. ಅವ್ರಿಗೆ ಹೇಳು, ನಿಮ್ಗೆ ಆಚಾರ ಅಂತ ಹೇಳು, ವಾಪಸ್ ಕೊಡಬೇಕಾದಿಲ್ಲ ಅಂತ ಹೇಳು. ಕೊಟ್ಬಿಟ್ಟಿರ್ತಾರೆ, ಆಚಾರ ಮರೆತು ಉಟ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಫೋನ್ ಮೇಲೆ ಫೋನ್ ಹೀಗೆಲ್ಲ ಅವ್ಯವಸ್ಥೆ ಆಗಿಬಿಟ್ಟಿರುತ್ತೆ. ದೇವಾನಾಂ ಉತ್ತರೀಯಂಚ ದೇವಸ್ತ್ರೀಣಂದು ಕೂಲನಂ ಪೂಗಿ ಬಲದೇವಿ ಆನಿ ಏಲಾ ಲವಂಗ ಕರ್ಪೂರ ಎಲ್ಲ ತರಬೇಕು. ಇಷ್ಟೆಲ್ಲ ಆದಮೇಲೆ ಬ್ರಹ್ಮದೇವ್ರು ಹೊರಟರು, ತರ್ತೇನೆ ಸ್ವಾಮಿ ಅಂತೇಳಿ. ಅರ್ಜೆಂಟ್ ಮಾಡ್ಕೋಬೇಡ, ಇಲ್ಲಿ ಬಾ ಇಲ್ಲಿ ಅಂತ ಹೇಳಿ ಮತ್ತೆ ಹೇಳ್ತಾ ಇದ್ದಾನೆ. ನೋಡಪ್ಪ, ಮಾಂಗಲ್ಯಂ ತಂತುಂ ಕನ್ಯಾರ್ಥಂ, ಹೆಣ್ಣಿಗೊಂದು ಸಣ್ಣದೊಂದು ಮಾಂಗಲ್ಯ ಸಣ್ಣದು ಮಾಡಿಸು, ಹಿಂಗೆ ತೋರಿಸ್ದ, ಸಣ್ಣದು ಮಾಡಿಸು ಅಂದ. ಆಮೇಲೆ ಆ ಹೆಣ್ಮಗಳಿಗೆ, ಮದುವೆ ಆಗೋ ಹುಡುಗಿಗೆ ಕನಿಷ್ಠಾಂಗುಲಿ ಮುದ್ರಿಕಾಂ, ಕಿರುಬೆರಳಿಗೆ ಮಾಡಿಸು ಅಂದ ಉಂಗ್ರ. ಈ ಬೆರಳಿಗೆ ಜಾಸ್ತಿ ಉಂಗ್ರ ಬಂಗಾರ ಹಿಡಿಸತ್ತೆ, ಇದು ಚಿಕ್ಕದಿರುತ್ತೆ ಸಾಕು. ಕುತ್ತಿಗೆಗೆ ಒಂದು ಸಣ್ಣ ತಾಳಿ. ಯಾಕೋ ಸ್ವಾಮಿ, ಅವಳ ಗಲ ಒಳಗೆ ಮಂಗಲ ದೇವತೆಯಾಗಿ ನಾನೇ ಇರುವಾಗ ಮಾಂಗಲ್ಯ ಎಷ್ಟಿದ್ರೆ ನಾನೇ ಇರ್ತೀನಿ, ಅವಳು ಕುತ್ತಿಗೆ ಒಳಗೆ ಹೋಗು, ಸಣ್ಣದು ಮಾಡಿಸು. ಹೊರಟ ಮತ್ತೆ ಬಾಯಿಲಿ ಅರ್ಜೆಂಟ್ ಮಾಡಬೇಡ, ಬಾಯಿಲಿ ಅಂತ ಕರೆದು ಬರೀ ಹುಡುಗಿಗೆ ಮಾಡಿಸಿದ್ರೆ ಹಾಗೆ ನನಗೊಂದಷ್ಟು ಮಾಡಿಸ್ಬೇಡ, ಪೂರ ಹಾಕ್ಕೊಂಡಿದ್ದಾನೆ, ಇನ್ನೂ ಬೇಕಂತ. ಮತ್ತೇನು ಬೇಕು? ಹಸ್ತಾಂಗುಲಿ ಏಕಮೇದ್ಯ, ಈ ಮದುವೆ ಸಲುವಾಗಿ 10 ಬೆರಳಿಗೆ 10 ಉಂಗುರ ಮಾಡಿಸಪ್ಪ, 2 ಕೈ ಕಂಕಣ ಮಾಡಿಸಪ್ಪ, ಭುಜಕೀರ್ತಿ ಮಾಡಿಸಪ್ಪ, ಕುತ್ತಿಗೆಗೆ ಒಂದು ವರಪೂಜೆಗೊಂದು, ಇದಕ್ಕೊಂದು 8-10 ಸರ ಮಾಡಿಸಪ್ಪ, ಎಲ್ಲ ಹೇಳ್ದಾರಿ. ಬ್ರಹ್ಮದೇವರು ಕೇಳೋವರೆಗೂ ಕೇಳಿ, ಏನು ಸ್ವಾಮಿ
ಹುಡುಗಿಗೆ ಮಾತ್ರ ಒಂದು ಚೈನ್ ಕೂಡ ಹೇಳಲಿಲ್ಲ, ಒಂದು ಬಳೆ ಕೂಡ ಹೇಳಲಿಲ್ಲ. ನೀನು ಮಾತ್ರ ಕಂಕಣ ಅದು ಇದು ಎಲ್ಲ ಕೇಳ್ತೀಯ. ಹೆಣ್ಣು ಮಕ್ಕಳು ಹಾಕ್ಕೊಂಡ್ರೆ ಚೆನ್ನ ಅಲ್ವಾ, ಬೇರೆ ಚೆನ್ನಾಗಿ ಮುತ್ತೈದೆಯರು ಚೆನ್ನಾಗಿರುತ್ತೆ, ಹಾಕ್ಕೋಬೇಕು ಮಹಾಲಕ್ಷ್ಮಿ ಸನ್ನಿಧಾನ. ದೇವ್ರಂದ ನಿನಗೇನು ಗೊತ್ತಾಗುತ್ತೆ ನೋಡು, ನಮ್ಮ ಮನೆಯವ್ರಿಗೆ ಬಂಗಾರ ಬೇಡ, ಯಾಕಂದರೆ ಅವಳೇ ಬಂಗಾರ ಅಂದರು. ಹಿರಣ್ಯವರ್ಣ ಹರಿಣಿ ಸುವರ್ಣ ರಜತಸ್ರಜ. ಬಂಗಾರದ ಅವಳಿಗೆ ಎಷ್ಟು ಬಂಗಾರ ಹಾಕಿದ್ರೆಷ್ಟು ಬಿಟ್ಟರೆಷ್ಟು. ನಾನು ನೋಡು ಕಪ್ಪಗಿದ್ದೀನಿ, ಎಷ್ಟು ಬಂಗಾರ ಹಾಕೊಂಡ್ರು ಎದ್ದೆದ್ದು ಕಾಣ, ಎಲ್ಲ ಹಾಕೊಂಡ್ರು ಎದ್ದೆದ್ದು ಕಾಣುತ್ತೆ, ಅವಳಿಗೆ ಹಾಕೊಂಡ್ರೆ ಕಾಣಲ್ಲ ಬಿಡ. ಅದರಿಂದ ನಂಗೆ ಮಾಡಿಸಿ ಹೇಳ್ದಷ್ಟು ಮಾಡು ಅಂದಾಗ ಸ್ವಾಮಿ ಗೋವಿಂದ ಅಂತ ಹೊರಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಅಡುಗೆ ಮಾಡಬೇಕು. ಅಡುಗೆ ಕಾಲಕ್ಕೆ ಸೀದಾ ಅಗ್ನಿ ಓಡ್ತಾ ಬರ್ತಾ ಇದ್ದಾನೆ. ಅವನು ಏದು ದಿವಸ ಬಿಟ್ಕೊಂಡು ದೇವರ ಹತ್ರ ಬಂದ. ದೇವ್ರು ಏನಾಯ್ತಪ್ಪ ಅಂದರು. ಏನಿಲ್ಲ ಸ್ವಾಮಿ, ಅಡುಗೆ ಪದಾರ್ಥಗಳೆಲ್ಲ ಬಂದಿದೆ, ಆದರೆ ಪಾಕಾರ್ಥಂಬ ಜನಂ ಕೃಷ್ಣ ನಾಸ್ತ್ಯಸ್ತ್ಯ ಏಕಮಪಿ ಹರೇ. ದೇವರೇ ಒಂದೇ ಒಂದು ಅನ್ನ ಮಾಡೋಕ್ಕೂ ಪಾತ್ರೆ ಇಲ್ಲ, ಏನು ಅಡುಗೆ ಮಾಡಲಿ ಅಂತ ದೇವ್ರಿಗೆ ಇಟ್ಟು ಸಿಟ್ಟು ಬಂತು. ಅಂತೂ ನನ್ನ ಮದುವೆ ಮಾಡೋಕ್ಕೆ ನೀವು ಬಿಡಲ್ಲ, ನಂಗೆ ಗೊತ್ತ, ಪಾತ್ರೆ ಇಲ್ಲ, ಪಡಗ ಇಲ್ಲ, ಸಾಮಾನು ಇಲ್ಲ, ಇಲ್ಲ 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 ಅನ್ನೋರ್ನೇ ಎಲ್ಲ ಕರೆಸ್ಬಿಟ್ನಲ್ಲ ನಾನು. ಏನು ನೀವು ಹಿಂಗೆ ಮಾಡ್ತಾ ಇದ್ರಿ? ಅದೇ ನಿಮ್ಮ ಮನೇಲಿ ಅಡುಗೆ ಅಂದರೆ ಎಲ್ಲ ಪಾತ್ರೆ ಭೂಮಿಯಿಂದಲೇ ಹುಟ್ಟು ಬಿಡುತ್ತಾ. ಭಕ್ತಾಂಬವನೆ ತಾತ ಕಿಂಚಿಜ್ಜಾತೆ ಮಹೋತ್ಸವೇ ಬಾಜನಾನಿ ಮಹಾಭಾಗ ಬರ್ದಂತೆ ವಟ ಬೀಜವತು. ನಿಮ್ಮ ಮನೇಲಿ ಏನಾದರೂ ಪ್ರೋಗ್ರಾಮ್ ಆದರೆ ಪಾತ್ರೆಗಳೆಲ್ಲ ಅಲ್ಲಲ್ಲೇ ಹುಟ್ಟು ಬಿಡುತ್ತೆ. ನಮ್ಮನೆ ಮದುವೆ ಅಂದರೆ ಒಂದು ಇಲ್ಲ ಅಂತ್ಯಾ? ಸ್ವಾಮಿ ಖಂಡಿತ ಇಲ್ಲೋ. ಅಲ್ಲ, ಇಲ್ಲ ಅಂದರೆ ಅಗ್ನಿನೇ ತಂದು ಮಾಡ್ಬೋದಿತ್ರಿ, ಅವನಿಗೆ ಶಕ್ತ. ಆದರೆ ಭಗವಂತನ ಒಂದು ಮಹಿಮೆಯನ್ನು ಜಗತ್ತಿಗೆ ಪ್ರಕಟಪಡಿಸಬೇಕಿತ್ತು, ಅದಕ್ಕೆ ಇಲ್ಲ ಅಂತ ನಾಟಕ ಮಾಡಿದಾಗ ಶ್ರೀನಿವಾಸ ಹೇಳ್ತಾನೆ, ಪಾತ್ರೆ ಇಲ್ಲದೆ ಇದ್ರೆ ಬೇಡ, ನಮ್ಮನೆ ಮದುವೆಗೆ ನಂದು ದೇವರ ಸಮಾರಾಧನೆಗೆ ಪಾತ್ರೆಯಲ್ಲಿ ಅಡುಗೆ ಮಾಡಲೇಬೇಡ. ಯಾಕೆಂದರೆ ಎಲ್ಲೆಲ್ಲಿಂದಲೋ ಪಾತ್ರೆ ತಂದು ಮಸಿ ಹೋಗಿರುತ್ತೋ ಇಲ್ಲ, ಮೈಗೆ ಪಾತ್ರೆ ಇಟ್ಟು ಆಚಾರಿಗೆಲ್ಲ ಊಟ ಹಾಕ್ಸ್ಬಿಡ್ತೀಯ. ನಾನು ಮಾಡೋ ಪಾತ್ರೆಯಲ್ಲಿ ಹಿಂದೆ ಮಾಡಿರಬಾರ್ದು, ಮುಂದೆ ಮಾಡಿರಬಾರ್ದು, ಅದು ಯೂಸ್ ಆ್ಯಂಡ್ ಥ್ರೋನೂ ಅಲ್ಲ ಅಂಥ ಪಾತ್ರೆ. ಉಪಾಯ ಹೇಳ್ತೇನೆ ಕೇಳು. ಏನು? ಅನ್ನಂ ಸ್ವಾಮಿ ಸರೋವರ ಮಧ್ಯೆ. ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡ್ತಿರಲ್ಲ, ಅದ್ರೊಳಗೆ ಅನ್ನ ಮಾಡಿಸ್ದ, ಅನ್ನ ಮಾಡಂದ. ಆಮೇಲೆ ಸೂಪಂ ಪಾಪ ವಿನಾಶನೆ. ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನ, ಪಾಪ ವಿನಾಶಿನಿಲಿ ತವ್ವೆ, ಆಕಾಶಗಂಗೆಯಲ್ಲಿ ಪಾಯಸ, ದೇವತೀರ್ಥದಲ್ಲಿ ಪಲ್ಯ, ತುಂಬುರು ತೀರ್ಥದಲ್ಲಿ ತುಪ್ಪ, ಕುಮಾರಧಾರ ಪರ್ವತಗಳಲ್ಲಿ ಎಷ್ಟು ಸಾಕ್ಷಿ ಅಷ್ಟು ಭಕ್ಷ್ಯ. ಆಮೇಲೆ ಗೊಜ್ಜು ಪಾಂಡು ತೀರ್ಥದಲ್ಲಿ ಮಾಡು, ಚಟ್ನಿ ಉಪ್ಪಿನಕಾಯಿ ಸಣ್ಣ ಸಣ್ಣ ಯಾವುದಿದೆ ತೀರ್ಥಗಳು ನೋಡ್ಕೊಂಡು ಅಲ್ಲಿ ಮಾಡು. ಕೇಳೋನ್ ತಲೆ ಗಿರ್ರಂತು. ಅಲ್ಲ, ನೆಟ್ಟಿಗೆ ಒಲೆ ಸೌದೆ ಎಲ್ಲ ಕೊಟ್ರೇನೆ ಅಳ್ತಿರ್ತಾರ್ರಿ. ಯೋಚನೆ ಮಾಡಿ. ನಮಗೆಲ್ಲ ಕೆಲವು ಸತಿ ಇಲ್ಲಿ ಒಂದು ಶಬ್ದ ಇದೆ, ನಮಗೆಲ್ಲ ಅನ್ಸತ್ತೆ ಆಚಾರ್ಯ ಆ ಸ್ವಾಮಿ ತೀರ್ಥದಲ್ಲಿ ಅನ್ನ ಮಾಡ್ದ ಅಂತಾನೇ ಇಟ್ಕೊಳ್ಳೋಣ, ಒಲೆ ಉರಿ ಎಲ್ಲ ಹಾಕಿದ್ರೆ ಅದನ್ನು ಹೇಳಿ ಅನ್ಸತ್ತಲ್ಲ. ಸುಮ್ಮನೆ ಹೇಗೆ ಮಾಡಿರ್ಬೋದು ಅಂತ ನಿಮ್ಗೆ ಹೇಳ್ತೇನೆ. ಅದು ಅಕ್ಕಿ ಹುಯ್ಯೋದು ನೀರಿಗಷ್ಟೇ. ಒಲೆ ಉರಿ ಗಿಲಿ ಉರಿ ಇಲ್ಲ ರೀ. ಅಗ್ನಿ ಹೀಗೆ ನೋಡ್ಬಿಟ್ರೆ ಅನ್ನ ಆಗ್ಬಿಡ್ತು, ಹೀಗೆ ನೋಡ್ಬಿಟ್ರೆ ಪಲ್ಯ ಆಗ್ಬಿಡ್ತು. ನಮ್ಗಿಂತ ಅಡುಗೆಯವ್ರು ಸಿಕ್ಕಿಲ್ಲ ಅಷ್ಟೇ. ನಾವೆಲ್ಲ ನೋಡಿದ್ರೆ ಆಗಿರೋ ಅನ್ನ ಅಕ್ಕಿ ಆಗ್ಬಿಡುತ್ತೆ ಅಲ್ವಾ. ಅನ್ನ ಮಾಡಿ ಅಂದರೆ ಅಕ್ಕಿನೇ ತಂದು ಬಡಿಸ್ಬಿಟ್ಟಿರ್ತಾರೆ, ಎಲ್ಲ ವ್ಯವಸ್ಥೆ. ಅಲ್ಲ, ಹೇಗಿದೆಲ್ಲ ಮಾಡಿದ್ರು. ಇನ್ನು ಕೆಲವ್ರಿಗೆ ಅದಕ್ಕಿಂತ ಭಯ ಏನಂದ್ರೆ, ಆಚಾರ್ಯ ಅಲ್ಲಿ ಅನ್ನ ಮಾಡಿದ್ರ, ಆ ಪಾತ್ರೆ ಹೇಗೆ ತೊಳೆದ್ರು, ಇವತ್ತು ನಾವು ಅಲ್ಲೇ ಮುಳುಗ್ತೀವಿ, ಮುಸುರೆ ಆಗಿಬಿಡ್ತೀವ, ಹಿಂಗೆಲ್ಲ ಯೋಚನೆ ಅಲ್ವಾ. ಇಲ್ಲಿ ಕಡೆ ಒಳಗೆ ವೇದವ್ಯಾಸ ದೇವರು ಒಂದೇ ಒಂದು ಮಾತು ಹೇಳ್ತಾರೆ, ಅಚಿಂತ್ಯ ದೇವತಾ ಕಾರ್ಯಂ ಅವಾಂ ಮಾನಸ ಗೋಚರಂ. ಮೈ ಮಾತು ಮನಸ್ಸಿಗೆ ನಿಲುಕದ ಭಗವಂತನ ಚರ್ಯೆ. ಇದನ್ನೋಡೇ ದಾಸರು ಒಂದೇ ನುಡಿಯಲ್ಲಿ ಹೇಳಿದ್ದು, ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ. ಭಗವಂತನ ಮಹಿಮೆಯನ್ನು ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಏನೇನು ಅಡುಗೆ ಮಾಡ್ಬೇಕು ಅಂತ ಪಟ್ಟಿ ಬರ್ಕೊಟ್ಟಾರಿ. ಅಗ್ನಿ ಆಯಿತು ಅಂತ ಹೇಳ್ದ, ಹೇಳಿ ಹಾಗೆ ಹೋದ, ಹೀಗೆ ಬಂದ, ಸುಮ್ಮನೆ ಹಾಗೆ ಹೋದ ರೀ, ಹೀಗೆ ಬಂದು ಸ್ವಾಮಿ ಎಲ್ಲ ರೆಡಿ ಹಿಂದ. ಅದು ಒಲೆ ಉರಿ ಹಾಕಿ ಉಪ್ಪು ಬಂದು ಮಾಡಿದ್ದೆ ಇಷ್ಟಾಗತ್ತೇನ್ರಿ. ಒಂದೇ ಕ್ಷಣ ಹಂಗೆ ಹೋದ, ಹಿಂಗೆ ಬಂದ. ಈ ನಮಗೆಲ್ಲ ಈ ಟಿ ವಿ ಅಡ್ವರ್ಟೈಸ್ಮೆಂಟಲ್ಲಿ ಬಂದು 2 minutes ಯಾವುದಂತ ಎಲ್ಲರಿಗೂ ಗೊತ್ತಾಗೋಯ್ತು ಅಲ್ವಾ. ಆ ಥರ ಅಡುಗೆ ರೀ. ನಿಜವಾಗಿಯೂ ದೇವತೆಗಳು 2 minutes ಅಂದ, 2 ನಿಮಿಷ ಹಾಗೆ ಹೋದ, ಹೀಗೆ ಬಂದ. ದೇವ್ರಿಗೆ ಆಶ್ಚರ್ಯ, ಏನು ಮಾಡಿದ್ಯಪ್ಪ, ಎಲ್ಲ ಬೇಯಿಸಿದ್ಯಾ, ಎಲ್ಲರ ಕೈಲೂ ಬಯಸ್ತೀಯ. ಸರಿಯಾಗಿ ಅನ್ನ ಬೇಯಿಸದೇ ಇದ್ದರೆ ಕೂತವರೆಲ್ಲ ಬಾಯಿಗೆ ಬಂದಾಗ ಬೈತಾರೆ. ಹಾಗೆ ಏನಾರು ಮಾಡಿದ್ಯಾ? ಇಲ್ಲ ಸ್ವಾಮಿ. ಹಾಗಾದ್ರೆ ಏನು ಮಾಡಿದ್ಯಾ? ನೋಡಿ ಅವನು ಏನೇನು ಅಡುಗೆ ಮಾಡಿದ ಅಂತ ಹೇಳ್ತಾ ಇದ್ದಾನೆ ಸ್ವಾಮಿ. ದದ್ಯೋಧನ ತಿಲಾನ್ನ ಪರಮಾನ್ನ ಮಧುಸ್ರವಂ ಮಹಾಪೂಪ ಮಾಷಾಪೂಪ ಗುಡಾಪೂಪ ಶಾಖದ್ವಯ ಮತಪರಂ ಸತಿಂತ್ರಣಿ ರಸೋಪೇತಂ ಕೂಷ್ಮಾಂಡ ಸೂಪಾಪ ಪೂರಿತಂ. ಒಳ್ಳೆ ಕುಂಬಳಕಾಯಿ ಹಾಕಿ ಫಸ್ಟ್ ಕ್ಲಾಸ್ ಹುಳಿ ಮಾಡಿದ್ದೀನಿ, ಮೊಸರನ್ನ ಮಾಡಿದ್ದೀನಿ, ಮತ್ತು ಪುಳಿಯೋಗರೆ ಮಾಡಿದ್ದೇನೆ, ಪರಮಾನ್ನವನ್ನು ಮಾಡಿದ್ದೇನೆ, ಉದ್ದಿನ ಭಕ್ಷ್ಯಗಳು ಮಾಡಿದ್ದೇನೆ, ಬೆಲ್ಲದ ಕಜ್ಜಾಯಗಳು ಮಾಡಿದ್ದೇನೆ, 2 ಪಲ್ಯ 2 ಕೋಸಂಬರಿ ಚಟ್ನಿ ಅದೆಲ್ಲ ಬೇಡ, ಸೈಡ್ ಐಟಮ್ ಎಲ್ಲ ಮಾಡಿ ಹಾಕಿದ್ದಾಯಿತು. ಎಲ್ಲ ಸರ್ವಂ ಸುಪಕ್ವತಾಂ ನೀತಂ, ಎಲ್ಲವೂ ಚೆನ್ನಾಗಾಗಿದೆ ಸ್ವಾಮಿ. ಅಷ್ಟೊಂದು ಬ್ರಹ್ಮದೇವರು ಬಂದರು, ಎಲೆ ಹಾಕಲ ಅಂತ. ನೀನೇನಪ್ಪ ಎಲೆ ಹಾಕ್ಲಾ ಅಂತ ಎಲ್ಲರಿಗಿಂತ ಅರ್ಜೆಂಟ್ ಮಾಡ್ತೀಯ. ಈ ಬಂದಿರೋ ಆಚಾರಗಳು ನೋಡು, ಎಲೆ ಹಾಕಿದ ತಕ್ಷಣ ಕೇಳ್ತಾರೆ, ಯಾರು ನೈವೇದ್ಯ ಮಾಡಿದ್ದು, ಯಾರು ವೈಷ್ಣದೇವ ಮಾಡಿದ್ದು, ಪೂಜೆ ಯಾರು ಮಾಡಿದ್ದೆಲ್ಲ ಕೇಳ್ತಾರೆ. ಪೂಜೆ ಮಾಡಿದೆ, ನೈವೇದ್ಯ ಮಾಡಿದೆ, ಇವು ಆಚಾರ್ಯ ಯಾರು ಊಟ ಮಾಡಲ್ಲ. ಬ್ರಹ್ಮದೇವರಂದ್ರು ಇದು ಒಳ್ಳೆ ಕಟ್ಟಕ್ಕೆ ಬಂತು, ಪೂಜೆ ಯಾರಿಗೆ ಮಾಡಬೇಕು, ದೇವರೇ ಓಡಾಡ್ಕೊಂಡಿರುವ ಪೂಜೆ ಯಾರಿಗೆ ಮಾಡಬೇಕಿಲ್ಲಿ. ಅದಕ್ಕೆ ಅವರಂತ ಇದ್ದಾರೆ, ಅಹೋಬಲ ನರಸಿಂಹಸ್ಯ ಪೂಜಾಂಕುರು ನಿವೇದಯ. ಅಹೋಬಲ ನರಸಿಂಹನಿಗೆ ಮಾಡು ಅಂತ. ಯಾಕೆಂದ್ರೆ ಇವನು ಆಂಧ್ರ, ಅವನು ಆಂಧ್ರ. ಇದು ಒಂದು ಕತೆ. ಇನ್ನೊಂದು ಕತೆ ಏನಂದರೆ, ತುಂಬ ಜನ ಶ್ರೀನಿವಾಸನ ಒಕ್ಕಲು ನರಸಿಂಹದೇವ್ರಿಗೆ ಹೋಗಬಾರ್ದು ಅಂತ, ನರಸಿಂಹದೇವ್ರ ಒಕ್ಕಲು ಶ್ರೀನಿವಾಸನಿಗೆ ಹೋಗಿ ಏನಿಲ್ಲ, ಶ್ರೀನಿವಾಸನೇ ಓಡ್ಕೋತ ಹೋಗಿ ನೈವೇದ್ಯ ಕೊಟ್ಟಿದ್ದು ಒಕ್ಕಲು ಯಾವುದದು? ನರಸಿಂಹ. ನರಸಿಂಹಾತ್ಮಕ ರೂಪೇಣ ದಿವ್ಯಗ್ರಾಣೇಂದ್ರಿಯೇಣತು
ಶ್ರೀನಿವಾಸ ನಮಸ್ತುಭ್ಯಂ ಮಹಾ ನೈವೇದ್ಯಂ. ಭಗವಂತನ ಬಗೆ ಬಗೆಯ ರೂಪಗಳು ದೇವರ ನೈವೇದ್ಯವನ್ನು ಸ್ವೀಕಾರ ಮಾಡುತ್ತೆ. ಕಪಿಲ ರೂಪದ ಪರಮಾತ್ಮ ಇಟ್ಟ ನೈವೇದ್ಯವನ್ನು ನೋಡ್ತಾನೆ, ನರಸಿಂಹ ರೂಪದಿಂದ ಆಗ್ರಹಣ ಮಾಡ್ತಾನೆ, ಒಟ್ಟು ಶ್ರೀನಿವಾಸ ರೂಪದಿಂದ ಎಲ್ಲ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾನೆ ಭಗವಂತ. ನಂದೇ ಎಲ್ಲ ರೂಪ, ಆದರೆ ದೇವರ ಪೂಜೆ ಆಗಬೇಕು ಅಂತ ತೋರಿಸಿದ್ದಾನೆ. ಎಲ್ಲ ದೇವ್ರ ಪೂಜೆ ಆಯಿತು, ನೈವೇದ್ಯ ಆಯಿತು. ಏನ್ರಿ ಯಜಮಾನ ದೇವರು, ಪೂಜೆ ಮಾಡಿದ್ದು ಬ್ರಹ್ಮದೇವರು, ಮಾಡಿಸ್ಕೊಂಡಿದ್ದು ನರಸಿಂಹ, ಊಟ ಕೂತವರು ಕಶ್ಯಪರು ವಸಿಷ್ಠರು ಅತಿಗಳು. ಏನ್ರಿ ಎಲ್ಲ ಅಡುಗೆ ಬಡಿಸಿ ಆಯ್ತು ರೀ. ಎಲ್ಲಿ ಎಲೆ ಹಾಕಿದ್ರ ಆಚಾರ್ಯ? ಅಡುಗೆ ಆಗಿಬಿಡುತ್ತೆ ರೀ, ಬಡಿಸೋರು ರೆಡಿ, ಎಲೆ ಹಾಕಕ್ಕೆ ಜಾಗ ಇಲ್ಲ, ಎಲ್ಲ ಹಾಕಬೇಕ್ರಿ. ನಿಮ್ಗೆ ಆಶ್ಚರ್ಯ, ಅಹೋಬಲ ಶ್ರೀಶೈಲದ ಪರ್ವತ ತಪ್ಪಲೆಲ್ಲ ಹಾಕಿದ್ದಾರೆ. ಅಹೋಬಲ ಶ್ರೀಶೈಲದಿಂದ ಆ 7 ಪರ್ವತಗಳಲ್ಲಿ ಎಲೆ ಹಾಕಿದ್ದಾರೆ. ನಮ್ಮಲ್ಲಿ ಕೆಲವರು ಹೇಳ್ತಾರೆ ನೋಡಿ, ಈ ತೆಂಗಿನ ಮರದ ಮೇಲೆ ಎಲೆ ಹಾಕೋದು ಅಂದ್ರೆ ಕೂಡ ಬ್ರಾಹ್ಮಣರು ಹೊರಟೋಗ್ತಾರೆ ಅಂತ. ತೆಂಗಿನ ಮರದ ಮೇಲೆ ಅಲ್ಲ, ಬೆಟ್ಟದ ಮೇಲೆ ಎಲೆ. ಎಲ್ಲಿಂದ ಎಲ್ಲಿ? ಶ್ರೀಶೈಲ, ಅಹೋಬಿಲ, ಶೇಷಾಚಲ ಈ ಪರ್ವತದಲ್ಲಿ ಹಾಕಿ ದೇವತೆಗಳು ಊಟ ಕೂತಿಯಾರ. ಆಚಾರ್ಯ ಉಪ್ಪೆ ಹಾಗೆ ಬಡಿಸಿದ್ರು, ಸ್ಕೂಟ್ರಲ್ಲಿ ಬಡಿಸ್ಕೊಂಬಂದ್ರು ಆಗಲ್ಲ ರೀ. ಸ್ಕೂಟ್ರಲ್ಲಿ ಉಪ್ತೊಂಡಾಗ ಬಡಿಸ್ಕೊಂಬಂದ್ರು ಆಗಲ್ಲ, ಒಂದು ಕೈಲಿ ಹಿಡ್ಕೊಂಡು ಸಾಧ್ಯವೇ ಇಲ್ಲ. ಆದರೆ ಒಂದೇ ಕ್ಷಣದಲ್ಲಿ ದೇವತೆಗಳು ಬಂದಿದ್ದಾರೆ. ಸ್ವಾಮಿ ಎಲ್ಲ ಬಡಿಸಿ ಆಯಿತು, ಏನು ಬಡಿಸಿದ್ರಿ ನೋಡಿ, ಇದರೊಳಗೊಂದು ಕಥೆ ಇದೆ. ಏನು ಬಡಿಸ್ಬೇಕು, ಹೇಗೆ ಬಡಿಸ್ಬೇಕು, ಎಲ್ಲವನ್ನು ಕ್ರಮ ಇದೆ ರೀ ನಮ್ಮಲ್ಲಿ. ಏನೋ ಮೊದಲು ಬಡಿಸು, ಎಲ್ಲ ಮಾಡಕ್ಕೆ ಬರೋಲ್ಲ ರೀ. ಬಂದು ಹೇಳ್ತಾ ಇದ್ದಾರೆ, ಲವಣಂತು ಸಮಾರಾಭ್ಯ ಘೃತಾಂತಂ ಬ್ರಹ್ಮವಾದಿನ. ಉಪ್ಪಿನಿಂದ ಆರಂಭ ಮಾಡಿಕೊಂಡು ತುಪ್ಪದ ತನಕ ಬಡಿಸಿದ್ದೇವೆ. ಅಂದರೆ ಆರಂಭ ಯಾವ್ದು ಮಾಡಬೇಕು, ಅಂತ್ಯ ಯಾವ್ದು ಮಾಡಬೇಕು, ಕ್ರಮ ರೀ ಇವೆಲ್ಲ. ನಾವೇನೋ ಮೊದಲು ಬಡಿಸ್ಬಿಟ್ಟು ಹಂಗೆಲ್ಲ ಏನು ಮಾಡ್ಲಿಕ್ಕೆ ಬರೋಲ್ಲ. ಆಯಿತು, ಎಲ್ಲ ಆದಮೇಲೆ ಎಲ್ಲ ಆಚಾರಗಳನ್ನು ಕೂಡಿಸ್ಲಿಕ್ಕೆ ರುದ್ರದೇವರಿಗೆ ಹೇಳಿಬಿಟ್ರು. ಮಾನದಾನೆ ರುದ್ರದೇವರು, ಯಾಕಂದರೆ ಯಾರ್ಯಾರೋ ಬಂದು ಮೊದಲೆಲ್ಲ ಕೂತ್ಬಿಡ್ತಾರೆ. ಹಾಗೆಲ್ಲ ಕೂತ್ಕೊಂಡು ರುದ್ರದೇವರು ಹೇಳ್ಬೇಕು, ನೀವು ಇಲ್ಲಿ ಕೂಡಿ, ನೀವು ಯಾಕಂದರೆ ಎಲ್ಲರ ಮನದೊಳಗಿಪ್ಪರವ್ರು, ಮನೋನಿಯಾಮಕರು, ಅವರಿಗೆ ಯೋಗ್ಯತೆ ಸಾಧನೆ ಎಲ್ಲ ಪರಿಚಯ ಇದೆ. ಅವರೆಲ್ಲ ಕೂಡಿಸಿ ಆಯಿತು. ಎಲ್ಲ ಬಡಿಸಿದ ಮೇಲೆ ಭಗವಂತ ತೀರ್ಥ ಹಾಕ್ತಾ ಇದ್ದಾನೆ. ಏಕೋ ವಿಷ್ಣು ಅದ್ಭುತಂ ಪೃಥಗ್ಭೂತಾನ್ಯನೇಕಶ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುವ್ಯ ಇತ್ತಂ ಕೃಷ್ಣಾರ್ಪಣಂ ಚಕ್ರೆ ಶ್ರೀ ನರಸಿಂಹಾಯ ವಿಷ್ಣವೇ ಲಕ್ಷ್ಮೀ ನರಸಿಂಹ ಕುಲದೇವತಾ ಪ್ರಿಯತಾಂ ಕೃಷ್ಣಾರ್ಪಣ ಅಂತಂದ್ರು. ಎಂಥ ಆಶ್ಚರ್ಯ! ದೇವರೆಲ್ಲರಿಗೆ ತೀರ್ಥ ಹಾಕಿ ತೀರ್ಥದ ಪಾತ್ರೆ ಪಕ್ಕಕ್ಕಿಟ್ಟು ಸೊಂಟದ ಬಟ್ಟೆ ತೆಗೆದು ಕತ್ತಿಗೆ ಮೇಲೆ ಬಟ್ಟೆ ತೆಗೆದು ಸೊಂಟ ಕಟ್ಟಿ ಕೈ ಮುಕ್ಕೊಂಡು ಕಶ್ಯಪರ ಹತ್ರ ವಸಿಷ್ಠರ ಹತ್ರ ಕೈ ಮುಕ್ಕೊಂಡು ನಿಂತು ಹೇಳ್ತಾ ಇದ್ದಾನೆ, ದರಿದ್ರಮ್ಮಾಂ ಜಾನಂತ, ನಾನೇನು ಬಡವ, ನನ್ನ ಹತ್ರ ಏನಿಲ್ಲ, ನಿಮಗೆಲ್ಲ ಗೊತ್ತೇ ಇದೆ ಅಂತ. ಅವರಂದ್ರು, ಕಳ್ಳ ಏನಿಲ್ಲ ಅಂತ, ಎಲ್ಲ ನಿನ್ನ ಹತ್ರನೇ ಇರೋದು. ದರಿದ್ರಮ್ಮ ಜಾನಂತ ಸ್ವನ್ನಮ್ನೆ ಸಜಲಂ, ಚೂರು ಅನ್ನ ಮಾಡಿಸಿದ್ದೀನಿ, ಏನೋ ಒಂದು ನೀರು ಮಾಡಿದ್ದಾರೆ. ಬಹುಕೃತ್ಯ ಸ್ವೀಕೃತ, ನಾ ಮಾಡಿದ್ದು ಸ್ವಲ್ಪ, ನೀವು ಅದನ್ನು ತುಂಬ ದೊಡ್ಡದು ಮನಸ್ಸು ಮಾಡಿ ತಿನ್ಕೊಳ್ಬೇಕು, ಸ್ವೀಕಾರ ಮಾಡಬೇಕು ಅಂಥೇಳಿ ಪ್ರಾರ್ಥನಾಂ ಬ್ರಹ್ಮಣಾನಾಂ ತು ಕೃತವಾನ್ ಪ್ರಾಕೃತೋ ಯಥಾ. ಭಗವಂತ ಬ್ರಾಹ್ಮಣರಲ್ಲಿ ಹಾಗೆ ಪ್ರಾರ್ಥನೆ ಮಾಡ್ತಾ, ಪ್ರಾಕೃತರಾದ ನಾವು ಹೇಗೆ ಮಾಡಬೇಕು ಅಂತ ನಿಜವಾಗಿ ಒಳ್ಳೆ ಅಡುಗೆ ಮಾಡಿಸಿರ್ಬೇಕು. ಒಳ್ಳೆ ಅಡುಗೆ ಮಾಡಿಸಿ ಬ್ರಾಹ್ಮಣರಿಗೆ ಬಡಿಸಿ ಕೈ ಮುಕ್ಕೊಂಡು ಹೇಳಬೇಕು, ನಮ್ಮಂಥವ್ರು ಎಷ್ಟೋ ಜನ ಇರ್ತಾರೆ, ನಿಮ್ಮಂಥವ್ರು ಅಪರೂಪ ನಮ್ಮ ಮನೆಗೆ ಬಂದಿರೋದು, ಸ್ವೀಕಾರ ಮಾಡಿ ನಾನು ಅನುಗ್ರಹ ಮಾಡಬೇಕು ಅಂತ ಕೇಳ್ಕೊಳ್ಬೇಕಂತ. ಕೆಲವ್ರು ಹಾಗಿಲ್ಲ ರೀ, ಬಡಿಸ ಆಚಾರ ಪಾಯಸ ಬಡಿಸು, ನಿಮ್ಮ ಜನ್ಮದಲ್ಲಿ ತಿಂದಿಲ್ಲ ಈ ಪಾಯಸ, ಇಂಥ ಶಾವಿಗೆ ಎಲ್ಲಿ ತಿಂದಿರ್ಬೇಕು, ಫಸ್ಟ್ ಕ್ಲಾಸ್ ತುಪ್ಪ ತರಿಸಿದ್ದೀನಿ ಆಚಾರ್ಯ ಅನ್ನೋದು. ಏನು ಆಚಾರ ತುಪ್ಪ? ನಿಜವಾಗಿಯೂ ಆಚಾರ ತಿಂದಷ್ಟು ತುಪ್ಪ ನೀವು ಬೇರೆಯವ್ರು ತಿಂದಿರಲ್ಲ. ನಾವು ದೇವ್ರ ನೈವೇದ್ಯಕ್ಕೆ ಅಂತ ಇಡೋದು ನಾವೇ, ಮುಖ್ಯ ಸಿಗೋದು ಯಾರು? ನಮಗೆ ಅಲ್ಲ. ಸ್ವಾಮಿ ಏನು ಕಡಿಮೆ ಮಾಡಿಲ್ಲ ರೀ. ಹೇಳುವಾಗ ಹಾಗೆ ಹೇಳಬೇಕು ಕ್ರಮವಾಗಿ. ಆಗ ಶುಗರ್ ಇದ್ದವರು ಇನ್ನೊಂದು ಸೌಟ್ ಹಾಕ್ಸ್ಕೊಳ್ತಾರೆ ಅಲ್ವಾ? ಏನಿಲ್ಲ ದೊಡ್ಡ ಮಂದಿ ಸ್ವಲ್ಪ ಹಾಕ್ಸ್ಕೊಬೇಕು, ನೀವು ಬರೋದೇ ಅಪರೂಪ ಹಂಗೆ ಅನ್ಬೇಕು. ಅಂದರೆ ಬೇಡದಿದ್ರು ಏನೋ ಬೇಜಾರು ಮಾಡ್ಕೊಳ್ತಾನೆ, ಹಾಕ್ಬಿಡಪ್ಪ ಅಂತ ಹಾಕ್ಸ್ಕೊಳ್ತಾರೆ. ತಿನ್ನಬೇಕು ಅಂತಿದ್ರು ಆ ಮಾತು ಸರಿಗಿಲ್ಲ ಅಂದರೆ ತಿನ್ನಲ್ಲ. ಅದರಿಂದ ಮಧುರವಾದ ಮಾತು ಬೇಕು, ಭಗವಂತ ಮಾಡಿ ತೋರಿಸಿದ್ದಾನೆ. ಆಮೇಲೆ ಆ ಋಷಿಗಳೆಲ್ಲ ಊಟ ಮಾಡೋದು ಬಿಟ್ಟು ದೇವರನ್ನು ನೋಡಿ ಹೇಳ್ತಾರೆ, ತವಾನ್ನಂ ಅಮೃತ ಪ್ರಖ್ಯಂ ಮುಕ್ತಿ ಮಾರ್ಗಸ್ಯ ಸಾಧನಂ ಯಾಚೇಹಂ ಶ್ರೋತ್ರಿಯಸ್ಯಾನ್ನಂ. ಉತ್ತಮರ ಮನೆಯಲ್ಲಿ ಹೋಗಿ ಅನ್ನ ಕೇಳಬೇಕು, ನಿನ್ನ ಮನೆ ಅಂಗಳದಿ ಹಿಡಿ ಅನ್ನ ಹಾಕು ಅಂತ ಕೇಳ್ತಾರೆ ದಾಸರಾಯರು. ದೊಡ್ಡವ್ರ ಮನೇಲಿ ಕೇಳಬೇಕು, ಯಾಕಂದರೆ ಅಲ್ಲಿ ಇಲ್ಲಿ ತಿಂದ ಅನ್ನದ್ದೇ ಪ್ರಾಯಶ್ಚಿತ್ತಾರ್ಥ ಉತ್ತಮ ಮನೆಯಲ್ಲಿ ತಿನ್ಬೇಕಂತ, ಸ್ವೀಕಾರ ಮಾಡಬೇಕಂತ. ಕೊಡಲ್ಲ ನಿಂಗೆ ಅಂದರೆ ತದರ್ತೆ ಜಲಪಾವನ, ಒಂಚೂರು ಜಲವನ್ನಾದರೂ, ಇಲ್ಲಾಂದ್ರೆ ಒಂಚೂರು ನೀರಾದ್ರು ಕೊಡಿ ನೋಡಿ. ಅದಕ್ಕೆ ಪರೀಕ್ಷಿತನಿಗೆ ಬಾಯಾರಿಕೆ ಆದಾಗ ಹುಡ್ಕೊಂಡು ಹೋದ ನೀರಿಗೆ ಅಲ್ವಾ? ನಮಗೆ ಬಾಯಾರಿಕೆ ಆಗತ್ತೆ ರೀ, ನಾವೇನು ಹುಡ್ಕೊಂಡು ಹೋಗಲ್ಲ. ಎದ್ರಂಗಿಲ್ಲ, ಯಾವ ಸಿಕ್ಕರು ಬಿಸ್ಲೇರಿ ಆದರೂ ಪರವಾಗಿಲ್ಲ, ತಣ್ಣರಿ ಆದರೂ ಪರವಾಗಿಲ್ಲ, ಅದನ್ನು ಕುಡಿದು ಕೂತ್ಬಿಡ್ತೀವಿ. ಅದಕ್ಕೆ ನಮಗೆ ಭಾಗವತ ಹೋಗಲ್ಲ. ಅವನು ನೀರು ಬಾಯಾರಿಕೆ ಆದಾಗ ಎಲ್ಲಂದ್ರಲ್ಲಿ ನೀರು ಕುಡಿಲಿಲ್ಲ, ಅದಕ್ಕೆ ಅವನಿಗೆ ಭಾಗವತ ಸಿಕ್ತು. ಜೀವನದಲ್ಲಿ ಹಸಿವು ತೃಷೆಯನ್ನು ಗೆದ್ದವರಿಗೆ ಮಾತ್ರ ಭಗವಂತನ ಕಥೆ ಅರ್ಥ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ಎಲ್ಲ ಆಯಿತು, ಎಲ್ಲರೂ ತಾಂಬೂಲ ತೊಗೊಂಡ್ಮೇಲೆ ಎಲ್ಲರೂ ಮಲಗಿಬಿಟ್ಟಿದ್ದಾರೆ. ಭೋಜನಾಂತೆ ದಿಶಾನಾಥೋ ರಾತ್ರಿ ಸ್ಥಾನಮು ಭಾಗತ. ಅವತ್ತು ರಾತ್ರಿ ಕಳಿತು. ಶಯನಂ ಚಕ್ರಿರೇ ರಾಜನ್ ಕಂದರೇಶು ಗುಹೇಶು ಚ. ಅವ್ರಿಗೆಲ್ಲ ರೂಮ್ ಗೇಮ್ ಇಲ್ಲ, ಎಲ್ಲೆಲ್ಲಿ ಗುಹೆ ಇತ್ತು, ಎಲ್ಲೆಲ್ಲಿ ಬೆಟ್ಟದ ಬುಡ ಇತ್ತು. ಈ ಆರಾಧನೆಗೆ ಬಂದವರೆಲ್ಲ ಮಲಗಿರ್ತಾರೆ, ರೂಮಲ್ಲಿ ಮಲಗಿರ್ತಾರ. ಸುಮ್ಮನೆ ಎಲ್ಲಂದ್ರಲ್ಲ ಹಾಗೆ ಹೇಗೆ ನಿದ್ದೆ ಬರುತ್ತೀರಿ? ದೊಡ್ಡವ್ರ ನೆರಳಲ್ಲಿ ಮಲಗಿಬಿಟ್ರೆ ಫಸ್ಟ್ ಕ್ಲಾಸ್ ನಿದ್ದೆ ಬಾರದಿದ್ದವ್ರಿಗೂ ನಿದ್ದೆ ಬಂದ್ಬಿಡುತ್ತೆ. ಎಲ್ಲರಿಗೂ ಭಗವಂತನ ಮೂಲದಲ್ಲಿ ಮಲಗಿದ್ದಾರೆ. ವೃಕ್ಷ ಮೂಲೇಶು ಶೈಲಾನಾಂ ಗಕ್ವರೇಶು ಧರೀಶು ಚ. ಎಲ್ಲ ಮಲಗೆ ಆಯಿತು. ಬೆಳಗ್ಗೆ ಆದಮೇಲೆ ಗರುಡ ಹೇಳ್ತಾನೆ, ಗಚ್ಚ ತಾತಾಂತಿಕಂ ಬ್ರಹ್ಮನ್ ವಸ್ತ್ರಾಲಂಕಾರ ಭೂಷಿತ ಹಂಸಾರೂಢ ಚಂದ್ರಾಭಂ ಗಂತುಂ ರಾಜೇಂದ್ರ ಪಟ್ಟಣಂ. ಸ್ವಯಂ ಭಗವಂತ ಗರುಡಾರೂಢನಾಗಿ ಹೊರಡುವ ಸಂದರ್ಭದಲ್ಲಿ ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾನೆ, ಎಲ್ಲರೂ ಹೊರಡಿ, ಇನ್ನು ಬೇಗ ಹೊರಡಬೇಕು, ಹೊತ್ತಾಗಬಾರ್ದು, ಮಾವನವ್ರ ಮನೆಗೆ ಹೊರಡಬೇಕು ಅಂತ ಹೊರಟಿದ್ದಾನೆ. ಅಷ್ಟಮಿ ಹೊರಟಾಗ ದಾರಿಯಲ್ಲಿ ಒಬ್ಬರು ಆಚಾರ ಸಿಕ್ಬಿಟ್ರು. ಕೆಲವು ಹಿಂಗೆ ಎಲ್ಲ ಹೊರಟಾಗ ದಾರಿಯಲ್ಲಿ ಸಿಕ್ಬಿಡ್ತಾರೆ.
ಅವ್ನು ಮಾತಾಡ್ತಾ ಮಾತಾಡ್ತಾ ಟೈಮೇ ಗೊತ್ತಾಗಲ್ಲ. ಈ ಆಚಾರ ಸಾಮಾನ್ಯ ಆಚಾರ ಅಲ್ಲ ರೀ. ಶುಕಾಚಾರರು ಶ್ರೀನಿವಾಸನಿಗಂದ್ರು, ಸ್ವಾಮಿ ಇವತ್ತು ಹಾಗೆ ಹೋಗಬೇಡ, ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು. ಅವನಂದ, ಶ್ರೀನಿವಾಸ ನಂಗೇನು ಊಟ ಹಾಕೋದು ದೊಡ್ಡದಲ್ಲ, ಸ್ವಾಮಿಗಳನ್ನ ಕರೆಯೋ ದೊಡ್ಡದಲ್ಲ, ಅವ್ರ ಜೊತೆಲಿ ಬರ್ತಾರಲ್ಲ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಅದೇ ಮುಖ್ಯ. ನೋಡಿ ನನ್ನ ಪರಿವಾರ ದೇವತೆಗಳು ನೋಡಿ, ಸುಮ್ಮನೆ ಈ ಊಟದ ಪ್ರೋಗ್ರಾಮ್ ಇಟ್ಕೊಳ್ಬೇಡಿ, ಭಾಳ ಕಷ್ಟ, ಬರೀ ಪಾತ್ ಪೂಜೆ ಮಾಡಿ ಕಳಿಸ್ಬಿಡಿ ಸಾಕು ಅನ್ನುವ ಹಾಗೆ ಶ್ರೀನಿವಾಸ ಹೇಳ್ತಾ ಇದ್ರೆ, ಇಲ್ಲ ಇಲ್ಲ ನೀನು ನನ್ನ ಮನೆಗೆ ಬರಲೇಬೇಕು. ಆಗ ಬಕುಳ ಮಾಲೀಕ ಹೇಳ್ತಾಳೆ, ನೀನು ಯಾವ ಆಚಾರ ಮನೆಗೆ ಹೋಗಿದ್ರೂ ಪರವಾಗಿಲ್ಲ, ಈ ಆಚಾರ ಮನೆಗೆ ಹೋಗಲೇಬೇಕು. ಯಾಕೆಂದರೆ ನಿನ್ನ ಮದುವೆಗೆ ಫಿಕ್ಸ್ ಮಾಡಿಸಿದ ಆಚಾರ್ಯ ಇವರು, ನಿನ್ನ ಪಾಠ ಪ್ರವಚನ ಮಾಡುವ ಆಚಾರ್ಯ ಇವರು ಅಲ್ವಾ. ಭಾಗವತ ಹೇಳಿದ ಆಚಾರ್ಯ ಯಾರು? ಶುಕಾಚಾರ್ಯರು. ಅದರಿಂದ ಇವ್ರ ಮನೆಗೆ ಹೋಗಲೇಬೇಕಪ್ಪ. ಅಮ್ಮ ನೀ ಹೇಳ್ತೀಯಾ, ಆಯಿತು ಅಂತ ಹೇಳಿ ಎಲ್ಲ ಇವರೊಂದು 5-6 ಜನ, ಬ್ರಹ್ಮದೇವರು, ಭಗವಂತ, ಅಮ್ಮ ಹಳೆ ಹೆಂಡತಿ ಲಕ್ಷ್ಮಿ, ಅಮ್ಮ, ಅವರೆಲ್ಲ ಒಂದು 4-5 ಜನ, ಶಿವಾಗಿವೆಲ್ಲ ಒಂದು 4-5 ಜನ ಅಲಂಕಾರ ಪಂಕ್ತಿ ಅವ್ರೊಳಗೆ ಹೋಗ್ತಾರಲ್ಲ, ಹಂಗೆ 5 ಜನ ಹೋದ್ರು. ಆಚಾರ ದಬ ಹೋಗಿ ಎಲ್ಲೋ ಸ್ನಾನಗೇನೋ ಮಾಡಿ, ಇದ್ದು ಬದ್ದು ಏನೋ ಒಂಚೂರು ಅಡುಗೆ ಗಿಡಿಗೆ ಮಾಡಿ ಎಲ್ಲ ಹಾಕಿ ಕೃಷ್ಣಾರ್ಪಣೆ ಮಾಡಿ ಬಡಿಸ್ಬಿಟ್ರು. ಹೊರಗಿರೋ ಆಚಾರ ಒಳಗೆ ಹೋಗಿದ್ದಾರೆ, ಎಲ್ಲ ಅಡುಗೆ ಗಿಡಿಗೆ ಆಗ್ತಾ ಇರಬೇಕು ಅಂತ ಹೇಳಿ ಅವರು ಸ್ನಾನಗಿನ ಎಲ್ಲ ಮಾಡಿಕೊಂಡು ಕೈಯಲ್ಲಿ ತಮಗೆ ಹಿಂಗೆ ಎಲ್ಲ ಹಿಡ್ಕೊಂಡು ಕ್ಲೀನಾಗಿ ಊಟಕ್ಕೆ ರೆಡಿ ಆಗಿ ನಿಂತುಬಿಟ್ಟಿದ್ದಾರೆ. ಶ್ರೀನಿವಾಸಂದು ಊಟ ಆಯಿತು. ಶ್ರೀನಿವಾಸ ತೋರಿಸ್ದ, ನೋಡಿ ಆಚಾರ್ಯ ನಾನು ಬೇಡ ಅಂದೆ, ನೀವು ಕೇಳಲಿಲ್ಲ, ಈಗ ಹೊರಗೆ ನೋಡಿ ಎಷ್ಟು ಜನ ಕಾಯ್ತಾ ಇದ್ದಾರೆ. ಅವರೆಲ್ಲ ಸುಮ್ಮನೆ ಕಾಯ್ತಿಲ್ಲ, ಯಾಕೆ ಎಷ್ಟೊತ್ತಾದರೂ ಎಲೆ ಹಾಕಲಿಲ್ಲ, ಏನು ಮಾಡಲಿ ವಿಚಾರ ಮಾಡುವಾಗ ಯಾರೋ ಹೇಳಿದ್ರು, ಇಲ್ಲ ಅವ್ರು 5 ಜನ ಊಟಕ್ಕೆ ಕೂತಾಗಿದೆ ಅಂತ ಅಂದರು. ಊಟಕ್ಕೆ ಕೂತಿದ್ದಾರೆ, ಅವ್ರ ತಪ್ಪಲ್ಲ, ಕರೆದಿದ್ದಲ್ಲ ಆಚಾರ, ನಮ್ಮನ್ನೆಲ್ಲ ಬಿಟ್ಟು ಅವ್ರನ್ನ ಮಾತ್ರ ಆಚಾರ ಈಚೆಗೆ ಬರಲಿ ನೋಡ್ಕೊಳ್ತೀವಿ ಅಂತ ಅವರೆಲ್ಲ ಕಾಯ್ತಾ ಇದ್ದಾರೆ. ಆಗ ಶ್ರೀನಿವಾಸ ದೇವರು ತೋರಿಸಿದ ಮೇಲೆ ಆಗ ಶುಕಾಚಾರ ಹೇಳ್ತಾರೆ, ಸ್ವಾಮಿ ನೀನು ಸ್ವೀಕಾರ ಮಾಡಿದ ಮೇಲೆ ತಸ್ಮಿನ್ ಭುಕ್ತವತಿ ಶ್ರೀಪತೆ, ನೀನು ಸ್ವೀಕಾರ ಮಾಡಿದ ಮೇಲೆ ಎಲ್ಲ ಸ್ವೀಕಾರ ಮಾಡಿದ ಹಾಗೆ ಅಲ್ವಾ. ಒಂದು ಬುಡಕ್ಕೆ ನೀರು ಹಾಕಿದ್ರೆ, ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ಮತ್ತೆ ಕೊಂಬೆಗಳಿಗೆಲ್ಲ ನೀರು ಹಾಕಬೇಕಾದ್ದಿಲ್ಲ. ನೀನು ಊರ್ಧ್ವ ಮೂಲ, ಇವರೆಲ್ಲ ಅಧಶಾಖರು. ಆದ್ದರಿಂದ ನಿನಗೆ ಬಡಿಸಿದ ಮೇಲೆ ಎಲ್ಲರಿಗೂ ಆಯಿತು, ಇದು ನನ್ನ ಅನುಸಂಧಾನ ಅಂದಾಗ ಅವರು ಸಂತೋಷದಿಂದ ಭಗವಂತ ಒಮ್ಮೆ ಪೂತ್ಕಾರ ಮಾಡಿದ್ದಾನೆ. ಒಂದು ಸತಿ ತೇಗದ್ನಂತ. ಆ ತೆಗೆದ್ರೆ ಅವರೆಲ್ಲ ಶಾಪ ಕೊಡಬೇಕು, ನೀರು ಇಟ್ಕೊಂಡಿದ್ರಲ್ಲ, ನೀರು ಕೆಳಗೆ ಬಿಟ್ಟು ಹಾಗೆ ತಲೆ ಕೈ ಇಟ್ಕೊಂಡು ಮಲಗೆ ಬಿಟ್ಟು ಹೊಟ್ಟೆ ತುಂಬೆ ಹೋಯ್ತು. ತಾಂಬೂಲಂ ಚಾಪಿ, ಊಟ ಆದ್ಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಏನು, ಅಲ್ಲೇ ನಿದ್ದೆ, ಎಲ್ಲ ಮಲಗಿಬಿಟ್ರು. ಭಗವಂತ ನೋಡಿದೆ, ಓದೋದ್ ಕಡೆ ಊಟ ಮಾಡಿ ಮಲಗ್ತಾ ಇದ್ರೆ ನನ್ನ ಮದುವೆ ಆದಾಗೆ ಅಂತ ಹೇಳಿ ಎಲ್ಲರನ್ನು ಬೇಗ ಎಬ್ಸಿ, ಇವತ್ತು ಯಾರು ಇಲ್ಲಿ ಸ್ನಾನಗಿನ ಮಾಡ್ಲಿಕ್ಕೆ ಹೋಗಬೇಡಿ, ಸ್ನಾನ ಮಾಡಿದ ತಕ್ಷಣ ಕೆಲವರು ಲೋಟ ಹಿಡ್ಕೊಂಡ್ ಬಂದ್ಬಿಡ್ತಾರೆ, ತಮಗೆ ಪ್ಲೇಟ್ ಹಿಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ಎಲ್ಲ ಕಿರಿಕಿರಿ, ಇನ್ನೇನು ಖರ್ಚಿದ್ರು ನಮ್ಮ ಮಾವಂದೆ ಸೀದಾ ನಡೀರಿ ಅಂತ ಹೇಳಿದಾಗ ಆಗ ಆ ಕಡೆಯಿಂದ ಎದುರುಗೊಳ್ಳುವ ಪ್ರೋಗ್ರಾಮ್. ಆಗ ಇಂದ್ರದೇವರು ಸ್ವತಃ ತಮ್ಮ ಐರಾವತವನ್ನು ಆಕಾಶರಾಜನ ಪಟ್ಟಣಕ್ಕೆ ಕಳಿಸಿದ್ದಾರೆ. ಐರಾವತದ ಮೇಲೆ ಪದ್ಮಾವತಿಯನ್ನು ಕೂಡಿಸಿಕೊಂಡು ರಥಾರೂಢನಾಗಿ ಕುದುರೆ ಮೇಲೆ ಕೂತು ಆ ರಾಜ ತಾನು ಬರ್ತಾ ಇದ್ದಾನೆ. ಅವನನ್ನು ತೋರಿಸ್ತಾ ನಾರದರು ಭಗವಂತನಿಗೆ ಹೇಳ್ತಾರೆ, ಶ್ರೀನಿವಾಸ ನೀನು ಬರೀ ಕನ್ಯಾ ನೋಡಿದ್ಯಾ, ಕನ್ಯಾ ಅಮ್ಮನ್ ನೋಡಿದ್ಯಾ, ಬೇಟೆಗೆ ಹೋದಾಗ ಹುಡುಗಿನ ನೋಡಿದೆ, ಜ್ಯೋತಿಷ್ಯ ಹೇಳುವಾಗ ಕೊರವಂಜಿಯಾಗಿ ಅವ್ರ ಅಮ್ಮನ್ ನೋಡಿದೆ, ಅಪ್ಪನ ನೋಡೇ ಇಲ್ಲ, ಮಾವನ್ ನೋಡ್ಲೇ ಇಲ್ಲ. ಮಾವ ಯಾರು ಗೊತ್ತಾ, ಯಾರು ಗೊತ್ತಿಲ್ಲ ಅಂದ. ಗೊತ್ತಿಲ್ವೇ, ಎಲ್ಲ ಗೊತ್ತಿವನಿಗೆ. ನೋಡು ಆ ಎದುರುಗಡೆ ಬರ್ತಾ ಇದ್ದಾನೆ, ದೀರ್ಘ ಶ್ಮಶ್ರೂಮ್ ಅಂದ್ರೆ ಮೀಸೆ, ದೊಡ್ಡ ಮೀಸೆ ಬಿಟ್ಟಿದ್ದಾನಲ್ಲ, ದೀರ್ಘಬಾಹು ಸದಾ ದೀರ್ಘ ದರ್ಶನ, ಶ್ವಶುರಂ ತವ ಗೋವಿಂದ ಪಶ್ಯ, ನಿನ್ನ ಮಾವ ಅವನೇ ಅಂದಾಗ ಶ್ರೀನಿವಾಸ ಅಂದ, ಓ ನಮ್ಮ ಮಾವನವ್ರು ಜೋರಿದ್ದಾರೆ, ಪರವಾಗಿಲ್ಲ, ಇವನಿಗೆ ಮೀಸೆ ಗೀಸೆ ಇಲ್ಲ, ಯಾವಾಗಲೂ 16 ವರ್ಷ, 21, 22 ತರುಣ ಭಗವಂತ. ಧನ್ಯಂ ನಾರದ ಮೇ ಜನ್ಮ ಯದಾಕಾಶೋ ಅದ್ಯ ಬಾಂಧವ, ನನ್ನ ಜನ್ಮವೇ ಪಾವನ ಆಯಿತು ಅಂತ ಹೇಳುವಾಗ ಆ ಕಡೆ ಭಗವಂತನನ್ನ ಅಲ್ಲಿ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ ಆಕಾಶರಾಜನಿಗೆ. ಗರುಡ ಸ್ಕಂದ ಮಾರೂಢಂ ಛತ್ರ ಶ್ವೇತಛತ್ರಾದಿವಿರ್ಯುತಂ ಸುಕುಮಾರಂ ಯುವನಂಚ ಸುಂದರಂ ಸುಂದರಾನನಂ. ಆ ಶ್ವೇತಛತ್ರದ ಕೆಳಗೆ ಗರುಡಾರೂಢನಾಗಿ ಬರ್ತಾ ಇದ್ದಾನಲ್ಲ, ಹಕ್ಕಿಯ ಹೆಗಲೇರಿ ಬರ್ತಾ ಇದ್ದಾನಲ್ಲ, ಅವನೇ ನಿನ್ನ ಅಳಿಯ ಅಂದಾಗ ಇವನು ಕೈ ಮುಗಿತಾ ಇದ್ದ, ಧನ್ಯೋಹಂ ಕೃತಕೃತ್ಯೋಹಂ ಸ್ವರ್ಗ ಮಾರ್ಗಂ ಸಮಾಸ್ಥಿತ. ಏನೋ ನನ್ನ ಜನ್ಮಾಂತರದ ಪುಣ್ಯ, ನನಗೆ ಈ ಜನ್ಮದಲ್ಲಿ ಸಜ್ಜನರಿಗೆ ಒಡೆಯನಾದ ಭಗವಂತನೇ ಅಳಿಯನಾಗಿ ಸಿಕ್ಕಿದ್ದಾನೆ ಅಂತ ಅವನು ಕೂಡ ಸಂತೋಷಪಟ್ಟಿದ್ದಾನೆ. ಇಷ್ಟೆಲ್ಲ ಆದಮೇಲೆ ಎದುರು ಬದರು ನಿಂತಿದ್ದಾರೆ. ಊರಿನ ಜನ ಎಲ್ಲ ಅಂತ ಇದ್ದಾರೆ, ನಾವೇನಾದರೂ ಮಾಡಿದ ಪುಣ್ಯ ಇದ್ದರೆ ಅದು ಈ ದಂಪತಿಗಳು ಒಂದಾಗಲಿ, ಆ ದಂಪತಿಗಳು ಒಂದಾಗಲಿ ಅಂದರೆ ನೀವು ದಂಪತಿಗಳು ಒಂದಾಗಿರ್ತೀರಿ. ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ. ರಮಾ ಮತ್ತು ನಾರಾಯಣರು ಯಾವಾಗಲೂ ಒಟ್ಟಿಗಿದ್ದಾರೆ ಅಂತ ಹೀಗೆ ಚಿಂತನೆ ಮಾಡಬೇಕಂತೆ. ಆ ಸಂದರ್ಭದಲ್ಲಿ ಆಕಾಶರಾಜ ಅವನಿಗೆ ಶ್ರೀನಿವಾಸ ದೇವರು ಹೇಳ್ತಾ ಇದ್ದಾರೆ, ರಾತ್ರಿಸ್ತು ಪಂಚಕಟಿಕಾ ಸಮಭೂಚ್ಚ ತದಾ ತತಃ. ಆ ಸಂದರ್ಭದಲ್ಲಿ ಶ್ರೀನಿವಾಸ ದೇವರು ಹೇಳ್ತಾರೆ, ವೈವಾಹಿಕ ಜನ ಸರ್ವೇ ಉಪವಾಸ ಪರಾಯಣ. ನನ್ನ ಕಡೆ ಜನ ಎಲ್ಲ ಉಪವಾಸ ಮಾಡೋದ್ರೊಳಗೆ ಎತ್ತಿದ ಕೈ ಸಿಕ್ಕಂಗೆ ತಿನ್ನೋರಲ್ಲ. ನಮ್ಮದು ಮದುವೆ ಬಂದು ಸಾಯಂಕಾಲ ಇರ್ತಕ್ಕಂಥದ್ದು ಮುಹೂರ್ತ. ಆದರೆ ಸೂರ್ಯ ಅಸ್ತಮಾನ ಆದಮೇಲೆ ಬಂದ ಆಚಾರ ಊಟ ಮಾಡಲ್ಲ, ಅದಕ್ಕೆ ಮೊದಲು ಊಟ ಆಮೇಲೆ ಮಾಂಗಲ್ಯ ಧಾರಣ ಅಂದ. ಆದರೆ ನಾನು ಊಟ ಮಾಡಲ್ಲ, ದಾನ ತಗೊಳ್ಳೋನು, ನೀನು ಊಟ ಮಾಡಬೇಡ, ದಾನ ಕೊಡೋನು. ಆ ಹುಡುಗಿ ಇಲ್ಲ, ನಿನ್ನ ಹೆಂಡತಿ ಇಲ್ಲ, ನಿಮ್ಮ ಕಡೆ 5 ಜನ, ನಮ್ಮ ಕಡೆ 5 ಜನ ಉಪವಾಸ ಇರಬೇಕು. ಅಹಂಚ ಮಮ ಪುತ್ರಶ್ಚ ಮಮ ಮಾತಾ ಸುರಾದಯ ಭಾರ್ಯ ಪತಿವ್ರತ ಲಕ್ಷ್ಮೀ ಕ್ಷುದಯ ಪರಿಮೋಹಿತ. ಇವರೆಲ್ಲ ಇದ್ದಾರೆ, ಅವ್ರ 5 ಜನ ನಾವಿರ್ತೀನಿ, ನೀವು 5 ಜನ ಇರಬೇಕು ಅಂತೆಲ್ಲ ಹೇಳ್ತಾ ಹಾಗೆ ಆಗಲಿ ಅಂಥೇಳಿ ಅವರಿಗೆ ಬೇಕಾದಷ್ಟು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಏವಂ ಗತ ರಾತ್ರಿ ಪ್ರಭಾತ ಸಮಯೋ ಭವೇತ್ ಪೂರ್ವದೇವ ಗುರೋರ್ವಾರ ಸಂಪ್ರಾಪ್ತೋ ದಶಮಿ ದಿನೇ. ಗುರುವಾರ ಮುಗಿತು, ಶುಕ್ರವಾರ ದಶಮಿ ದಿನೇ ಬಂದಿದೆ. ಆಗ ಭಗವಂತ ಎಲ್ಲ ಹೇಳಿ ಕಳಿಸ್ತಾ ಇದ್ದಾನೆ, ಪಂಚ ಅನ್ನವರ್ಜಿತ ಮಯಾಚ ಭೋಜನಂ ಕಾರ್ಯಂ ಲಕ್ಷ್ಮ್ಯಾಚ ಪರ. ನಾನು ಲಕ್ಷ್ಮೀ ಬ್ರಹ್ಮದೇವರು ನಮ್ಮ ಕಡೆ ಪುರೋಹಿತರು 5 ಜನ ಅನ್ನ ಊಟ ಮಾಡುವ ಹಾಗಿಲ್ಲ,
ನಿಮ್ಮ ಕಡೆನೂ ಅಷ್ಟೇ 5 ಜನ ಊಟ ಮಾಡಬಾರ್ದು, ಎಲ್ಲ ಮದುವೆ ಆದಮೇಲೆ ಆಗಬೇಕು, ಹೀಗೆಲ್ಲ ಹೇಳುವಾಗ ಗಚ್ಚ ಗಚ್ಚ ಯಕ್ಷಗಣಾಧ್ಯಕ್ಷ ರಾಜಾನಾಂ ವಿಪ್ರಕಾರಣಾತ್ ಕುಬೇರನ ಕೈಲಿ ಹೇಳಿ ಕಳಿಸಿದ್ದಾನೆ. ಕುಬೇರ ಬಂದು ರಾಜರಿಗೆ ಹೇಳ್ತಾನೆ, ಭೋಜನಂ ಋಷಿ ಮುಖ್ಯಾಣ ಕರ್ತವ್ಯಂ ಪೂರ್ವಮೇವ ಹಿ, ಮೊದಲೇ ಊಟ ಆಗಬೇಕು, ಇದು ಭಗವಂತನ ಆಜ್ಞೆ ಅಂತಂದಾಗ ಹಾಗೆ ಆಗಲಿ ಅಂತ ಹೇಳಿ ಶುಕ್ರವಾರ ದಶಮಿ ಬೆಳಗ್ಗೆ ಎಲ್ಲರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಿ ಬೇಕಾದಷ್ಟು ದಕ್ಷಿಣೆ ಕೊಟ್ಟನಂತ. ದಕ್ಷಿಣೆ ಕೈಯಲ್ಲಿ ಇಸ್ಕೊಳ್ಳೋ ಹಾಗಿಲ್ಲ ರೀ, ಅವು ಹೀಗೆ ಸೆರಗು ಒಡ್ಡಬೇಕು. ಆ ರಾಜ ಬಂಗಾರದ ಮರದಿಂದ ತಳ್ಳಬೇಕು. ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಇರುತ್ತೆ ಅಷ್ಟೆಷ್ಟು ಸಿಗುತ್ತೆ, ಎಣಿಸಿ ಕೊಡೋದು ಇವ್ರು ಕೊಡೋದು ಅದೆಲ್ಲ ಇಲ್ಲ, ಹಾಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ನಿಷ್ಕಂ ತಾಂಬೂಲಾಂಚ ದ್ವಿಜನ್ಮನ, ಅದರೊಳಗೆ ತಾರತಮ್ಯ ಬೇಕು. ಏನಂದರೆ ನಿಷ್ಕಂ ಪರಿಪೂರ್ಣವಾದ ದಕ್ಷಿಣೆ ಶ್ರೇಷ್ಠ ಬ್ರಾಹ್ಮಣರಿಗೆ, ತದರ್ಧಂ ಬ್ರಹ್ಮವಾದಿನ, ವಾದ ಮಾಡೋರಿಗೆ ಅರ್ಧ ಕೊಡಬೇಕಂತ ಮುಂದೆ ಹೇಳ್ತಾರೆ. ಬ್ರಹ್ಮಚಾರಿಗಳಿಗೆ ಇಷ್ಟು ಕೊಡಬೇಕು, ಮುತ್ತೈದರಿಗೆ ಇಷ್ಟು ಕೊಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಶುಕ್ರವಾರ ದಶಮ್ಯಾಂಚ ಸಾಯಂಕಾಲೇ ನಿಯಂದ್ರೂಪ ಚತುರಂಗ ಬಲಂ ಸರ್ವಂ ನಿಧಾಯ ಪುರತಸ್ತುತಂ, ಸಾಯಂಕಾಲದಲ್ಲಿ ಆ ರಾಜ ಎಲ್ಲ ರತ್ನಪೀಠವನ್ನು ಸಿದ್ಧ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅರುಂಧತಿಯನ್ನು ಮುಂದಿಟ್ಟುಕೊಂಡು ಆ ಭಗವಂತ ಏನೆಲ್ಲ ಪೂಜಾದಿಗಳಾಗಬೇಕು ಅದನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಎರಡೂ ಕಡೆ ಉತ್ತಮವಾದ ಪೀಠವನ್ನು ಹಾಕಿದ್ದಾರೆ. ಪೀಠ ಹಾಕಿದ ಸಂದರ್ಭದಲ್ಲಿ ಆಗ ಆ ಪದ್ಮಾವತಿ ಮತ್ತು ಶ್ರೀನಿವಾಸನನ್ನು ಕರ್ಕೊಂಡು ಬಂದಿದ್ದಾರೆ. ಮಧ್ಯದಲ್ಲಿ ಅಂತರ್ಪಟವನ್ನು ಹಿಡಿದಿದ್ದಾರೆ. ಮಂಗಳಾಷ್ಟಕವನ್ನು ಪಾರಾಯಣ ಮಾಡ್ತಾ ಪುರೋಹಿತ ಸ್ತತ್ರ ಮಂತ್ರೇಣ ಆ ಭಗವಂತನಿಗೆ ಪಾದವನ್ನೆಲ್ಲ ಕಾಶಿ ಯಾತ್ರೆ ಮಾಡಿಸಿ ಪಾದ ತೊಳೆದು ಎಲ್ಲ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ಧರಣಿದೇವಿ ಆಕಾಶರಾಜನ ಕೈಗೆ ನೀರು ಹಾಕ್ತಾ ಇದ್ದರೆ ಆಕಾಶರಾಜ ಪಾದ ತೊಳಿತಾ ಇದ್ದಾನೆ. ಊರವರೆಲ್ಲ ನೋಡ್ಕೊಂಡಂತ ಇದ್ದಾರೆ, ಧರಣ್ಯ ಏನು ಅವಳು ಪುಣ್ಯ, ಈ ಧರಣಿದೇವಿ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದಾಳೋ ಏನು ಕಥೆಯೋ, ಸ್ವಯಂ ಭಗವಂತನಿಗೆ ಪಾತ್ಪೂಜೆ ಮಾಡುವ ಭಾಗ್ಯವನ್ನು ಪಡೆದಿದ್ದಾಳೆ. ದೇವರ ಪೂಜೆ ಮಾಡುವ ಸನ್ಯಾಸಿಗಳು ಮನೆಗೆ ಬಂದಾಗ ಪಾತ್ಪೂಜೆ ಮಾಡಿಯೇ ಇಷ್ಟು ಸಂತೋಷ ಪಡೋದಾದರೆ, ಆ ಸನ್ಯಾಸಿಗಳಿಂದ ನಿತ್ಯದಲ್ಲಿ ಅರ್ಚಿತನಾದ ಪರಮಾತ್ಮನೇ ಮನೆಗೆ ಬಂದು ಇವಳ ಕೈಲಿ ಪಾತ್ಪೂಜೆ ತಗೊಳ್ತಾ ಇದ್ದಾನೆಂದರೆ ಏನೆಲ್ಲ ಜನ್ಮಾಂತರದ ಪುಣ್ಯವನ್ನು ಈಕೆ ಮಾಡಿರಬೇಡ ಅಂತ ವಿಚಾರ ಮಾಡ್ತಾ ಇದ್ದಾರೆ. ರಾಜ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ. ಅದ್ಯಮೇ ಸಫಲಂ ಜನ್ಮ ಜೀವಿತಂ ಸುಜೀವಿತಂ ಅದ್ಯಮೇ ಪಿತರತ್ತುಷ್ಟ ವಾಸುದೇವ ಪಾದೋದಕಾತ್, ಆ ಭಗವಂತನ ಪಾದೋದಕದಿಂದಾಗಿ ನನ್ನ ವಂಶವೇ ಇವತ್ತು ಪವಿತ್ರ ಆಯಿತು ಅಂತ ಎಲ್ಲ ಮಾಡಿಕೊಂಡ. ಎಲ್ಲ ಆದಮೇಲೆ ಅವನಿಗೆ ಬೇಕಾದಷ್ಟು ವಸ್ತ್ರಾದಿಗಳನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಆಗ ತತಸ್ತು ಘಟಿಕಾ ಘೋಷಾಂ ಕೃತವಾನ್ ದೈವ ಚಿಂತಕ, ದೈವಜ್ಞರಾದ ಬ್ರಾಹ್ಮಣರು ಮುಹೂರ್ತ ಬಂತು ಸುಮುಹೂರ್ತಮಸ್ತು ಅಂತಂದಿದ್ದಾರೆ. ಆ ಸಂದರ್ಭದಲ್ಲಿ ಮಂಗಳಾಷ್ಟಕವನ್ನು ಪಾರಾಯಣ ಮಾಡ್ತಾ ಇದ್ದಾರೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸುನಿರ್ಗರುತ್ಮಾಂದ್ರತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರ್ಯಾದ್ ಹರಿರ್ಮಂಗಳಂ ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೌ ಗುರು ಚಂದ್ರಾರ್ಕೌ ವರುಣಾನಲೋ ಮನುಯಮೌ ವಿತ್ತೇಜ ವಿಘ್ನೇಶ್ವರೌ ನಾ ಸತ್ಯೌ ನಿರರುತಿರ್ಮರುದ್ಗಣಯತಃ ಪರ್ಜನ್ಯ ಮಿತ್ರಾದಯ ಸಸ್ತ್ರೀಕಾ ಸುರಪುಂಗವಾ ಪ್ರತಿದಿನಂ ಕುರುವಂದವೋ ಮಂಗಲಂ ಸುಲಗ್ನೆ ಸಾವಧಾನ ಶುಭ ಮುಹೂರ್ತೆ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನೇ ಸಾವಧಾನ ಅಂಥೇಳಿ ಆ ಸಂದರ್ಭದಲ್ಲಿ ಮಂಗಳಾಷ್ಟಕವನ್ನು ಪಾರಾಯಣ ಮಾಡಿದ್ದಾರೆ. ಆ ಮಂಗಳಾಷ್ಟಕ ಪಾರಾಯಣ ಆದಮೇಲೆ ಕನ್ಯಾಪ್ರದಾನ ಸಮಯೇ ಕನ್ಯಾದಾನವನ್ನು ಮಾಡ್ತಾ ಇದ್ದಾನೆ ರಾಜ. ಅದ್ಭುತವಾಗಿ ಮಾಡಿದ್ದಾನೆ. ಆಗಿನ ವರಗೋತ್ರಗಳನ್ನು ಮತ್ತು ವಧುವಿನ ಗೋತ್ರವನ್ನು ಶತಾನಂದರು, ವರಗೋತ್ರವನ್ನು ವಸಿಷ್ಠರು ಇಬ್ಬರು ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಕನ್ಯಾದಾನ ಮುಗಿದ ಮೇಲೆ ಅವನು ಏನೆಲ್ಲ ದಾನ ಮಾಡ್ದ ಅಂದರೆ ಕೋಟಿ ಸಂಖ್ಯಾ ನಿಷ್ಕಪುಂಜಾನ್ ದತ್ವಾನ್ ವೆಂಕಟೇಶಿತು, ಅನೇಕ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬೇಕಾದಷ್ಟು ದ್ರವ್ಯ ನಿಶ್ಚಯವನ್ನೇ ಆ ಭಗವಂತನಿಗೆ ಅರ್ಪಣೆ ಮಾಡಿದ್ದಾನೆ. ಅದನ್ನು ನೋಡಿ ಹೇಳ್ತಾ ಇದ್ದಾನೆ, ಎಷ್ಟು ಕೊಡ್ತಾ ಶ್ರೀನಿವಾಸ ಅಂತ ಇದ್ದಾನೆ, ಎಷ್ಟು ಕೊಡ್ತಾ ಇದ್ದೀರಿ? ದಾತವ್ಯಂ ಕಿಂ ತ್ವಯಾ ರಾಜನ್ ಪುತ್ರಸ್ಯ ತವ ಭೂಪತೆ, ಮಹಾರಾಜ ನಿನಗೆ ಕನ್ಯಾದಾನ ಮಾಡಿದ್ರಿಂದಲೇ ಎಲ್ಲ ಫಲ ಬಂತು. ಯಾಕಂದರೆ ಷೋಡಶ ದಾನಗಳಲ್ಲಿ ದೊಡ್ಡ ದಾನ ಕನ್ಯಾದಾನ. ಅದು ಉತ್ತಮನಾದ ವ್ಯಕ್ತಿಗೆ ದಾನ ಮಾಡಬೇಕಂತೆ. ನಮ್ಮಲ್ಲೊಂದು ಮಾತಿದೆ, ಪುತ್ರಾತ್ ದಶಗುಣ ಪುತ್ರಿ. ಮನೆಯಲ್ಲಿ ಗಂಡು ಮಕ್ಕಳು ಹುಟ್ಟಿದ್ರೆ ಏನು ಪುಣ್ಯವೋ ಅದಕ್ಕೆ 10 ಟೈಮ್ ಜಾಸ್ತಿ ಹೆಣ್ಮಕ್ಳು ಹುಟ್ಟಿದ್ರೆ ಅಲ್ಲ ರೀ, ಶ್ಲೋಕದಲ್ಲಿ ಮುಂದೊಂಚೂರಿದೆ. ಯದಿ ಪಾತ್ರೆ ಪ್ರದೀಯತೆ, ಉತ್ತಮನಾದ ವರನಿಗೆ ಕನ್ಯಾದಾನ ಮಾಡಿದರೆ ಎಲ್ಲ ದಾನದ ಫಲ ಬರುತ್ತೆ. ಅಂಥ ದಾನ ನೀನು ಮಾಡಿದ್ದೀಯಪ್ಪ. ವಿವಾಹ ಕರ್ಮ ನಿಪುಣಃ ಭವಾನ್ ದಾನಪರಾಯಣ, ಈ ಉತ್ಸವದ ನಿಮಿತ್ತ ಮಾಡಿಕೊಂಡು ದಾನ ಮಾಡೋದ್ರೊಳಗೆ ಅತ್ಯಂತ ಶ್ರೇಷ್ಠನಾದ ನೀನು ಬೇಕಾದ ದಾನ ಮಾಡಿದ್ದೀಯ, ಇನ್ನೇನು ಕೊಡಬೇಕು ಅಂದಾಗ ಮತ್ತೆ ಒಂದೊಂದೇ ತರ್ತಾ ಇದ್ದಾರೆ. ಏನು? ಕಿರೀಟಂ ಶತಬಾರಂ, 100 ಬಾರ ಉಳ್ಳಂತಹ ಕಿರೀಟವನ್ನು, ಅದೇನು ವಜ್ರ ವೈಡೂರ್ಯ ಪಚ್ಚೆ ಮರಕತ ಗೋಮೇಧಿಕ ಪುಷ್ಯರಾಗ ನವರತ್ನ ಖಚಿತವಾದ ಕಿರೀಟ ಕೊಟ್ಟಿದ್ದಾನೆ. ಮತ್ತು ಕಟಿಕಾಂಚಿ ತಾವತಿ ಅಷ್ಟೇ ಬಾರದ್ದು ಸೊಂಟ ಡಾತ್ ಕೊಟ್ಟಂತೆ. ಅಲ್ಲ, ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ಸರ್, ಅವನೇ ನಾವು ಮಾಡಿಸ್ಕೊಳ್ಳಿ, ಯಾರು ನಿಮಗೆ ಅಷ್ಟೇ ದೊಡ್ಡದು ಕೊಟ್ಟರು ಹಾಕ್ಕೊಂಡು ಓಡಾಡೋಕ್ಕಾಗತ್ತಾ? ಸಣ್ಣದೊಂದು ನೆಕ್ಲೇಸ್ ಹಾಕ್ಕೊಂಡ್ರೆ ನೆಕ್ ಲೆಸ್ ಆಗುತ್ತೆ, ಇನ್ನೇನಾದರೂ ಕಿರೀಟ ಹಾಕ್ಕೊಂಡ್ರಿ ತಲೆನೇ ಲೆಸ್ ಆಗಿಬಿಡುತ್ತೆ. ಅದೆಲ್ಲ ಶ್ರೀನಿವಾಸನಿಗೆ ಸೂಟು, ನಾವು ಹಾಕ್ಕೊಂಡ್ರೆ ಶೂಟ್ ಅಷ್ಟೇ. ಅದರಿಂದ ಕಿರೀಟಂ ಶತಬಾರಂ ತಾವತಿ ಕಟಿಕಾಂತಿಂ, ಆಮೇಲೆ ಕೇಯೂರನೂಪುರೇ ದಿವ್ಯೇ
ತದರ್ಧಂ ಚೈವ ಪಾದಕಂ. ಕೇಯೂರ ಮಕರ ಕುಂಡಲ, ಆ ಕೇಯೂರವನ್ನು ಕೊಟ್ಟಿದ್ದಾನೆ. ಕಾಲಿಗೆ ನೂಪುರವನ್ನು ಕೊಟ್ಟಿದ್ದಾನೆ. ಅದರ ಅರ್ಧ ತೂಕದಷ್ಟು ಬಂಗಾರದ ಪಾದಕೆಗಳನ್ನು ಕೊಟ್ಟಿದ್ದಾನೆ. ಆಮೇಲೆ ಮುತ್ತಿನ ಮಾಲೆಯನ್ನು, ಭುಜಭೂಷಣ ಯುಗ್ಮಕಂ ಎರಡೂ ಕೊಟ್ಟಿದ್ದಾನೆ. ಕರ್ಣಭೂಷಣವನ್ನು ಕೊಟ್ಟಿದ್ದಾನೆ. ಮುತ್ತಿನ ಅನೇಕ ಆಭರಣಗಳನ್ನೇ ಕೊಟ್ಟಿದ್ದಾನೆ. ಕಂಕಣೇ ರತ್ನ ಮಾಣಿಕ್ಯಾನಿ ವಜ್ರವೈಡೂರ್ಯ ನಿರ್ಮಿತೆ. ಆಮೇಲೆ 32 ಭಾರ ಸಂಯುಕ್ತ ಅನರ್ಘ್ಯ ದತ್ತವಾನ್ ನೃಪ. 32 ತೊಲ ತೂಕದ ಒಂದು ಅನರ್ಘ್ಯವಾಗಿರ್ತಕ್ಕಂತಹ ಅದ್ಭುತವಾದ ಪದಕಗಳು, ಸರಗಳು, ಕಟಿಸೂತ್ರ ಸ್ವರ್ಣಮಯವಾದ್ದು, ಯಾವ್ಯಾವ್ದು ಎಷ್ಟೆಷ್ಟು ತೂಕ ಇತ್ತು ಅದನ್ನು ಹಾಕಿಬಿಟ್ಟಿದ್ದಾರೆ ವೇದವ್ಯಾಸ ದೇವರು. ಆಮೇಲೆ 60 ತೊಲ ಭಾರದ ಭೋಜನ ಪಾತ್ರ, ಊಟದ ತಟ್ಟೆ ಕೊಟ್ಟಿದ್ದಾನೆ. ಶ್ರೀನಿವಾಸಂದು ವಿಜಯದಾಸರು ಹೇಳ್ತಾರೆ, ಶ್ರೀನಿವಾಸನಿಗೆ ಕೊಟ್ಟ ತಟ್ಟೆ ಇದೆಯಲ್ಲ ಬಂಗಾರದ್ದು, ದೇವರ ನೈವೇದ್ಯದ್ದು, ಅವನು ಆ ತಟ್ಟೆಗಿಟ್ಟೆಲ್ಲ ನೈವೇದ್ಯಕ್ಕೆ ಸುಮ್ಮನೆ ಗಲ್ಬರ್ಸ್ಬಿಡೋದಷ್ಟೇ, ತೊಳಗಿಳಿಯುವಂಗಿಲ್ಲಂತೆ. ತೊಳಸ ದಿಕ್ಕಿಯ ತಿಂಬ ಕಿಲುಬು ತಣಿಗೆ ಲುಂಬ. ಆ ತಟ್ಟೆ ಕಿಲುಬು ಬಂದಿದ್ರೂ ಪರವಾಗಿಲ್ಲ ಅಂತ, ಯಾಕಂದರೆ ಉಜ್ಜಿಬಿಟ್ರೆ ಬಂಗಾರ ಹೋಗ್ಬಿಡುತ್ತಂತ. ಉಜ್ಜಿಗಿಜ್ಜಿಬಿಡಿ ಸುಮ್ಮನೆ ತೊಳೆದು ಹಿಡಿಸಾಕಂತ ದೇವರು. ಹೀಗೆ ಅಂಥದ್ದು. ದದೋ ಭೋಜನ ಪಾತ್ರಂ 60 ಭಾರಯುತಂ ಪ್ರಭೋ ಲಘು ಪಾತ್ರ ಸಮೋಪೇತಂ ಬೃಹತ್ ಪಾತ್ರಂ ಅಪಾಂ ತಥಾ. ನೀರಿಗಾಗಿ ದೊಡ್ಡ ದೊಡ್ಡ ಪಾತ್ರೆ, ಅಡುಗೆ ಮಾಡ್ಲಿಕ್ಕೆ ಸಣ್ಣ ಸಣ್ಣ ಪಾತ್ರೆ, ಇದೆಲ್ಲ ಕೊಟ್ಟಿದ್ದಾನಂತೆ. ಕಂಬಲಾನಾಂ 64 64 ಕಂಬಳಿ ಕೊಟ್ಟಂತೆ. ಹೊದ್ಕೊಳಕ್ಕೆ ಶಾಲ್ಗಳು, ಕಂಬಳಿಗಳು ಎಲ್ಲ ಕೊಟ್ಟಿದ್ದಾನೆ. ಏನು ಬೇಕಾದ್ದು ಆ ಕನ್ಯಾ ಪ್ರವರವನ್ನು ಸ್ವಯಂ ಬೃಹಸ್ಪತ್ಯಾಚ ಶತಾನಂದರು ಎಲ್ಲ ಹೇಳ್ತಾ ಇದ್ದಾರೆ. ಅದು ಅತ್ರಿಗೋತ್ರ ಸಮದ್ಭೂತಾಂ ಸುವೀರಸ್ಯ ಪ್ರಪೌತ್ರಿಕಾಂ ಆತ್ರೇ ಸರ್ಚನಾನ ಶಶ್ವಾಶ್ವತ್ರಯಾರ್ಷ ಪ್ರವರಾನ್ವಿತ ಅತ್ರಿಗೋತ್ರೋದ್ಭವಸ್ಯ ಸುವೀರರಾಜಸ್ಯ ಪ್ರಪೌತ್ರೀಂ ಸುಧರ್ಮತನಯಸ್ಯ ಪೌತ್ರೀಂ ಆಕಾಶರಾಜಸ್ಯ ಪುತ್ರೀಂ ಪದ್ಮಾವತೀನಾಂನೀಂ ಶ್ರೀರೂಪಿಣೀಂ ತಾಂ ಕನ್ಯಾಂ ತಾರಯತ್. ವಸಿಷ್ಠರು ಉಚ್ಚಕಂಠದಲ್ಲಿ ವಾಸಿಷ್ಠ ಮೈತ್ರಾವರಣ ಕೌಂಡಿನ್ಯತ್ರಯಾರ್ಷ ಪ್ರವರಾನ್ವಿತ ವಸಿಷ್ಠ ಗೋತ್ರೋದ್ಭವಸ್ಯ ಯಯಾತೆ ಪ್ರಪೌತ್ರಾಯ ಶೂರಶರ್ಮಣ ಪೌತ್ರಾಯ ವಸುದೇವಸ್ಯ ಪುತ್ರಾಯ ಶ್ರೀ ಶ್ರೀನಿವಾಸ ವರ್ಮಣೆ ಶಂಖಚಕ್ರಗದಾಧಾರಿಣೆ ವೈಕುಂಠವಾಸಿನೇ ಸಾಕ್ಷಾತ್ ವಿಷ್ಣುರೂಪಿಣೆ ಶ್ರೀ ಶ್ರೀನಿವಾಸಾಯ ಅಂಥೇಳಿ ಗೃಹ್ಯತಾಮ್ ಅಂತ ಅವರು ಸ್ವೀಕಾರ ಮಾಡಿದ್ದೇವೆ ಅಂತ ಇವರು. ಆಗ ಮತ್ತೆ ನೀರನ್ನು ಹಾಕ್ತಾ ಕನ್ಯಾಮಿಮಾಂ ಪ್ರದಾಸ್ಯಾಮಿ ಗ್ರಹಣ ಪುರುಷೋತ್ತಮ. ಸ್ವಾಮಿ ಸ್ವೀಕಾರ ಮಾಡಬೇಕು. ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯ ವಿಶ್ವಂಬರ ಸರ್ವಭೂತ ಸಾಕ್ಷಿಣ್ಯ ಸರ್ವದೇವತಾ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತೃಣಾಂತಾರಣಾಯ ಚ ಅಂಥೇಳಿ ಮಾಡಿದ್ದಾರೆ. ಆಮೇಲೆ ಕಂಕಣ ಬಂಧನವನ್ನು ಮಾಡಿದ್ದಾರೆ. ಆಮೇಲೆ ಇಬ್ಬರು ಪರಸ್ಪರವಾಗಿ ಸಂಬಂಧ ಮಾಲೆಯನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಅಕ್ಷತಾರೋಪಣ ಎಲ್ಲ ಆಗಿರ್ತಕ್ಕಂಥದ್ದು. ಭಗವಂತ ಆ ತನ್ನ ಪದ್ಮಾವತಿಯನ್ನು ತನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಕೈಯಲ್ಲಿ ಮಾಂಗಲ್ಯವನ್ನು ಹಿಡಿದು ಮಾಂಗಲ್ಯ ಧಾರಣೆ ಮಾಡಿಸ್ತಾ ಇದ್ದಾನೆ. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಬಗೆ ಚಿರಂಜೀವಮಯಾ ಸಹ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನನ್ನ ಮಡದಿಯಾಗಿ ಜಗಜ್ಜೀವಗಳ ತಾಯಿಯಾಗಿ ನನ್ನೊಂದಿಗೆ ಸುಖವಾಗಿರುವಂಥ ಅವಳ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ಆ ಗಲದ ಒಳಗೆ ತಾನೇ ಮಂಗಲ ದೇವತೆಯಾಗಿ ಆಯುಷ್ಯ ಪ್ರದಾನ ಮಾಡ್ತಾ ಸೌಂಗಲ್ಯವನ್ನು ಕೊಡ್ತಾ ಪಾಣಿಗ್ರಹಣವನ್ನು ಭಗವಂತ ಆ ಸಂದರ್ಭದಲ್ಲಿ ಮಾಡಿದ್ದಾನೆ. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಬಗೆ ಚಿರಂಜೀವಮಯಾ ಸಹ ಮಂತ್ರೇಣಾನೇನ ಗೋವಿಂದ ಕಂಠೇ ತಸ್ಯ ಬಬಂಧ ಚ ಮುನಿಭಿಸ್ ಸಹ ವಿದ್ವದ್ಭಿ ಲಾಜಾಹೋಮಂ ಪುರೋಹಿತ. ಲಾಜಾಹೋಮ ಎಲ್ಲ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದೇವರು ಮಾಂಗಲ್ಯ ಧಾರಣೆ ಮಾಡಿದ್ರೆ ಎಲ್ಲರ ಕೈಲಿ ಮುತ್ತಿನ ಅಕ್ಷತೆ ಕೊಟ್ಟಿದ್ದ. ಅಕ್ಷತೆಯನ್ನು ಆ ವಧುವರರ ಮೇಲೆ ಹಾಕಿದ್ರೆ ದೇವರು ಎಲ್ಲ ಅಕ್ಷತೆ ಕ್ಯಾಚ್ ಹಿಡಿದು ಯಾರ್ಯಾರು ಹಾಕಿದ್ರೋ ಅವ್ರಿಗೆ ಕೊಟ್ಬಿಡ್ನಂತೆ. ಅದೇನದು ಅಕ್ಷತೆ ಅಂದರೆ ನವಿದ್ಯತೆ ಕ್ಷಿತಿ. ಎಲ್ಲಿ ಹೋದರೆ ಮರಳಿ ಬಾರದ ಲೋಕ ಇದೆಯೋ ಅದಕ್ಕೆ ಅಕ್ಷತ ಅಂತ ಕರೀತಾರೆ. ಇವರೆಲ್ಲ ಹಾಕಿದ್ದು ಮುತ್ತಿನ ಅಕ್ಷತ. ಭಗವಂತ ಮದುವೆಯಲ್ಲಿ ಭಾಗವಹಿಸಿದವರು ಕೊಟ್ಟ ಅಕ್ಷತ ಮರಳಿ ಬಾರದ ಲೋಕ, ಮೋಕ್ಷವನ್ನೇ ಉತ್ತಮವಾದ ಲೋಕವನ್ನೇ ಕೊಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ರಾಜನಿಗೆ ಭಾರಿ ಖುಷಿಯಾಗಿ ದೇವರು ಪ್ರೀತನಾಗಲಿ ಅಂತ ಗವಾಂ ಕೋಟಿ ಸಹಸ್ರಾಣಿ, ಕೋಟಿ ಸಾವಿರ ಸಂಖ್ಯೆಯ ಕೋಟಿ ಕೋಟಿ ಗೋವುಗಳನ್ನು ದಾನ ಮಾಡಿದ್ದಾನೆ. ಅಶ್ವಗಳನ್ನು ದಾನ ಮಾಡಿದ್ದಾನೆ. ವಸ್ತ್ರ ಭಂಡಾರವನ್ನೇ ದಾನ ಮಾಡಿದ್ದಾನೆ ಬ್ರಾಹ್ಮಣರಿಗೆ. ಬೇಕಾದಷ್ಟು ಅನ್ನಂ ಬಹುವಿಧಂ ಸೂಪರಸ ಭಕ್ಷ್ಯ ಸಮನ್ವಿತಂ ಪರಮಾನ್ನಂ ಸಕೃತಂ ಸಕ್ಷೀರಂ ಶರ್ಕರಾಯುತಂ. ಪುರೋಹಿತರಿಂದ ಸಹಿತವಾಗಿ ಆ ಭಗವಂತ ತಾನು ಭೋಜನಂ ಕೃತವಾನ್ ಹರಿಹಿ. ವಿವಾಹ ಆದಮೇಲೆ ಎಲ್ಲ ಊಟಗಿಟ ಆಯಿತು. ಅವತ್ತು ರಾತ್ರಿ ಕಳೆದಿದ್ದಾರೆ. ಬೆಳಗ್ಗೆ ಹೆಣ್ಣೊಪ್ಸೋ ಕಾರ್ಯಕ್ರಮ. ಧರಣಿ ದೇವಿ ಅಳ್ತಾ ಇದ್ದಾಳೆ. ಪಾಲಿತಾಂ ಲಾಲಿತಾಂ ಪುತ್ರಿಂ ನವಮಾಸ ಧೃತಾಮ್ಮಯ. 9 ತಿಂಗಳು ಹೊತ್ತಿದ್ದೇನೆ ಅಂತ. ಇವಳು ನಿಜವಾಗಿ ಹೊತ್ತಿಲ್ಲ. ಆದರೆ ಗಂಡ ಹೇಳಿದ್ದ, ಹೊಟ್ಟೆಯಲ್ಲಿ ಮಗುನ ಹೆತ್ರ ಹೇಗೆ ನೋಡ್ಕೊ ಹಾಗೆ ನೋಡ್ಕೊಂಡಿದ್ಲ. ಆದ ಕಾರಣ ಹಾಗೆ ಹೇಳ್ತಾ ಇದ್ದ, 9 ತಿಂಗಳು ಹೊತ್ತಿದ್ದೇನೆ. ತ್ವದಧೀನಂ ಜಗನ್ನಾಥ ಕರಿಷ್ಯೆ ಮಮ ನಂದಿನಿ. ನನ್ನ ಮಗಳನ್ನು ನಿನ್ನ ದಾಸಿಯನ್ನಾಗಿ ಮಾಡಿದ್ದೇನೆ, ಸ್ವೀಕಾರ ಮಾಡಬೇಕು ಅಂತ. ಆಗ ರಾಜ ಹೆಣ್ಣೊಪ್ಪಿಸುವಾಗ ಅಳ್ತಾ ಇದ್ದಾನ. ಹಾ ಪುತ್ರಿ ಮಂದಭಾಗ್ಯೋಹಂ ತ್ವದ್ವಿಯೋಗೇನ ಕೇವಲಂ ಜೀವನಂ ಮಮ ಕಲ್ಯಾಣಿ ನಸ್ತಿರಂಚ ಭವಿಷ್ಯತಿ. ನಿನ್ನನ್ನು ಕೊಟ್ಟು ನಾವೆಲ್ಲ ಮಂದ ಭಾಗ್ಯರಾದ್ವಿ. ಎಲ್ಲ ಭಾಗ್ಯವನ್ನು ದೇವರಿಗೆ ಅರ್ಪಣೆ ಮಾಡಿಬಿಟ್ವಿ. ದೇವರಂದ, ನೀ ಅವರಿವರಿಗೆ ಕೊಟ್ಟಿದ್ದರೆ ಮಾತ್ರ ಮಂದಭಾಗ್ಯ ಆಗ್ತಿದ್ದೆ. ನನಗೆ ಕೊಟ್ಟಿದ್ದಕ್ಕೆ ಮಂದಭಾಗ್ಯ ಅಲ್ಲ ನೀನು. ಯಾಕೆಂದರೆ ನನಗೆ ಯಾರು ಏನು ಕೊಟ್ಟರು ನಾನು ಮರಳಿ ಅನಂತ ಮಡಿ ಮಾಡಿ ಕೊಡ್ತೇನೆ. ಈ ಕಥೆ ಏನು ಗೊತ್ತಾ, ನೀವು ನಿಮ್ಮ ಸಂಪತ್ತನ್ನು ಅವರಿವ್ರಿಗೆ ಕೊಟ್ಟರೆ ಹಾಳು ಮಾಡ್ಕೊಂಡ ಹಾಗೆ. ಅದೇ ದೇವರು ಅಂದರೆ ಧರ್ಮದಲ್ಲಿ ಇನ್ವೆಸ್ಟ್,
ಕೃಷ್ಣಾರ್ಪಣ ಅಂದರೆ ಜನ್ಮ ಜನ್ಮಾಂತರಕ್ಕೆ ಫಿಕ್ಸೆಡ್ ಬಂದಾಗ ಬರುತ್ತೆ. ದೇವರು ಕೊಟ್ಟದ್ದನ್ನು ಹರಿಯ ಕರುಣಾದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಮೋಕ್ಷದಲ್ಲಿ ಬದುಕು ಬೇಕಾದರೆ ಇಲ್ಲಿ ದೇವರು ಕೊಟ್ಟದ್ದನ್ನು ದೇವರಿಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನೀ ಹಾಗೆ ಮಾಡಿದ್ದೀಯಪ್ಪ, ಯೋಚನೆ ಮಾಡಬೇಡ ಅನ್ನೋ ಕಾಲಕ್ಕೆ ವಸುದಾನ ಬಂದು ನಮಸ್ಕಾರ ಮಾಡಿದ್ದಾನೆ. ಅಕ್ಕ ನೀ ಹೋದ್ಮೇಲೆ ನಾನು ಯಾರ ಜೊತೆ ಆಟ ಆಡಬೇಕು, ಯಾರ ಜೊತೆ ಮಾತಾಡಬೇಕು? ಮಾತರಂ ಬಾಲಕಂ ತ್ಯಕ್ತ್ವಾ ಯಥಾಲೋಕೆ ಧನಾರ್ಜಕ. ನೋಡಿ ಎಂಥ ಶಬ್ದಗಳಿವು. ದುಡ್ಡು ಸಂಪಾದನೆ ಮಾಡಲಿಕ್ಕೆ ತಾಯಿ ಮಕ್ಕಳನ್ನು ಬಿಟ್ಟು ಹೋಗುವಂತೆ. ದುಡ್ಡು ಸಂಪಾದನೆ, ಇವರು ಸಾಫ್ಟ್ವೇರ್, ಮಗುನ ಬೇಬಿ ಸಿಟ್ಟಿಂಗ್ ಸೆಂಟರ್. ಅವು ಮುಂದೆ ಒಳ್ಳೆ ಮಗು ಹೇಗಾಗತ್ತೆ ರೀ? ಯಾಕೆ ಆಗಬಾರ್ದು ಆಚಾರ? ಆ ಸೆಂಟರ್ ಯಾವ್ದು ಹೇಳಿ? ಬೇಬಿ ಸಿಟ್ಟಿಂಗ್ ಸೆಂಟರ್ ಅಲ್ವಾ? ಅದು ಕನ್ನಡದಲ್ಲಿ ಓದ್ಬೇಕು ನೀವು. ಅದು ಶಿಶುಪಾಲನ ಯಾರ್ದು ಕೇಂದ್ರ? ಅದು ಅವನ ಕೇಂದ್ರದಲ್ಲಿ ಮಕ್ಕಳನ್ನು ಬಿಟ್ಬಿಟ್ಟು ಒಳ್ಳೆಯವರಾಗೋದು ಎಲ್ಲಿ? ನೋಡಿ, ಮಾತರಂ ಬಾಲಕಂ ತ್ಯಕ್ತ್ವಾ ಯಥಾಲೋಕೆ ಧನಾರ್ಜಕ. ಹಾಗೆ ನೀನು ನನ್ನ ಬಿಟ್ಟರೆ ನಾ ಏನು ಮಾಡಲಿ ಅಂತೇಳಿ ಅನ್ನುವಾಗ ಆಗ ಸ್ವಯಂ ಭಗವಂತ ತನ್ನ ಮೈಮೇಲಿದ್ದ ಶೇಷವಸ್ತ್ರವನ್ನು ವಸುದಾನನಿಗೆ ಹಾಕಿ ಅನುಗ್ರಹ ಮಾಡಿದ್ದಾನೆ. ಮೊಟ್ಟ ಮೊದಲ ಬಾರಿಗೆ ದೇವರ ವಸ್ತ್ರವನ್ನು ಸ್ವೀಕಾರ ಮಾಡಿ ಶೇಷವಸ್ತ್ರ ಪಡೆದ ಮಹಾನುಭಾವ ಈ ಪದ್ಮಾವತಿಯ ತಮ್ಮ ಭಾವೈದ. ಅದು ಬಿಟ್ಟರೆ ನೆಕ್ಸ್ಟ್ ವಸ್ತ್ರ ತೊಗೊಂಡವರು ನಮ್ಮ ಶ್ರೀಪಾದರಾಜರ ಶಿಷ್ಯರಾದ ವ್ಯಾಸರಾಜಗುರು ಸರ್. ಶ್ರೀಪಾದರಾಜರಿಗೆ ಆ ಒಂದು ಯೋಗ, ದೇವರ ಪೂಜೆ ಮಾಡ್ಲಿಕ್ಕೆ ಕರೆದ್ರೆ ಅವರು ಇಲ್ಲ, ನಮ್ಮ ಶಿಷ್ಯನ ಕಳಿಸ್ಕೊಡ್ತೀನಿ ಇಂದ ಅವಕಾಶವನ್ನು ವ್ಯಾಸರಾಜರಿಗೆ ಕಲ್ಪನೆ ಮಾಡಿಕೊಟ್ರೆ 12 ವರ್ಷ ನಿರಂತರವಾಗಿ ಮಂಡಿಯಲ್ಲಿ ಬೆಟ್ಟವನ್ನು ಹತ್ತಿ ದೇವರ ಪೂಜೆ ಮಾಡಿ ಮಂಡಿಲಿ ಇಳ್ಕೊಂಡು ಬಂದ್ಬಿಡೋರು. ದಿನ ಹತ್ತಬೇಕು, ದಿನ ಇಳಿಬೇಕು. 12 ವರ್ಷ. ಕಡೆಗೆ ಅರ್ಚಕರ ವಂಶದವರನ್ನ ಹುಡುಕಿ ಅವರ ಸಂಸ್ಕಾರವನ್ನು ಕೊಟ್ಟು ಅವರಿಗೆ ಅರ್ಪಣೆ ಮಾಡಬೇಕು ಅನ್ನುವ ದಿನ, ಕಡೇ ದಿನ ದೇವರಿಗೆ ಪೂಜೆ ಮಾಡಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಹೊದ್ದ ವಸ್ತ್ರ ಅವ್ರ ಮೇಲೆ ಬಿತ್ತಂತ. ಅದು ಪೆದ್ದ ಮರ್ಯಾದ ಅಂತ ಇವತ್ತಿನ ತನಕ ಶ್ರೀಮಠಕ್ಕೆ ಪೆದ್ದ ಮರ್ಯಾದ ಅಂತ ನಡ್ಕೊಂಡು ಬಂದಿರತಕ್ಕಂಥದ್ದು. ಹೀಗೆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋದಿದೆಯಲ್ಲ, ಅದು ಬಹಳ ದೊಡ್ಡದು. ಇಂತಹ ಶ್ರೀನಿವಾಸ ದೇವರಿಗೆ ಬೇಕಾದ್ದು ಕ್ಷೇಮ ತಂಡುಲ ಅಂತ ಇಡ್ತಾರೆ. ಹೋಗುವಾಗ ಬೇಕಾದ್ದೆಲ್ಲ ಕೊಡಬೇಕು. ಅದಕ್ಕೆ ಈ ರಾಜ ಕೊಟ್ಟನಂತೆ. ಆ ಕೊಟ್ಟದ ಕತೆ ವೇದವ್ಯಾಸದೇವರು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅನೇಕ ಕೊಡಗಳಲ್ಲಿ ಹಾಲು ಮೊಸರು ಕೊಟ್ಟನಂತೆ. ಈ ಗೋದಾನ ಮಾಡಿದರೆ ವರ್ಷಕ್ಕೆ ಬೇಕಾಗುವಷ್ಟು ಮೇವು ಕೊಡಬೇಕು. ಹಾಗೆ ಹೊಸದಾಗಿ ಮದುವೆ ಆದರೆ ಹೆಣ್ಣು ದಾನ ಮಾಡಿದವ ಹೆಣ್ಣಿಗೆ 1 ವರ್ಷಕ್ಕೆ ಊಟ ತಿಂಡಿಗೆ ಯಾವುದಕ್ಕೂ ತೊಂದರೆ ಬರೆದಿರುವಷ್ಟು ಕೊಡುವಂಥದ್ದೇ ಕ್ಷೇಮ ತಂಡುಲ. ಸೋಪಸ್ಕರಗಳನ್ನು ಕೊಡಬೇಕು. ಅದಕ್ಕೆ ರಾಜ ಬೇಕಾದ ಕೊಟ್ಟ. ಅದ್ರಲ್ಲಿ ಹಾಲು ಮೊಸರು ಎಲ್ಲ ಕೊಟ್ಟನಂತೆ. ನಮಗೆಲ್ಲ ಕಥೆ ಕೇಳುವಾಗ ಅನ್ಸುತ್ತೆ, ಆಚಾರ್ಯ ಅವನೇನೋ ಕೊಟ್ಟ, ಇನ್ನು ತೊಗೊಂಡು ಏನು ಮಾಡಬೇಕು? 300 ಕೊಡ ಹಾಲು ಎಲ್ಲಿ ಹೊಡೆದೋಗಲ್ವೇ? ಇನ್ನು ಫ್ರಿಜ್ ಇತ್ತೆ ಆಗ? ಸುಮ್ಮನೆ ಪುರಾಣ ಅಂದರೆ ಬರೀಲಿಲ್ಲ. ಹಾಗನ್ಬೇಡಿ. ಏನು ಮಾಡ್ತಿದ್ದ ದೇವರು? ಇವ್ರು ಕೊಟ್ಟರೆ ಸಾಮಾನ್ಯ ವರನಿಗೆ ಏನು ಕೊಟ್ಟರು, ವರ ಏನು ಮಾಡ್ತಾನೆ? ಹಿಂಗೆ ಮುಟ್ತಾನಲ್ಲ ದೇವರು. ವರಗಳಿಗೆ ವರ. ಆ ಭಗವಂತ ಹೀಗೆ ಮುಟ್ಟಿಬಿಟ್ರೆ ವರ್ಷಾನುಗಟ್ಲೆ ಒಡೆಯೋದೇ ಇಲ್ಲ, ಹಾಲು ಹಾಳಾಗೋದೇ ಇಲ್ಲ. ದೇವರ ದೃಷ್ಟಿ ಬಿದ್ದ ಮೇಲೆ ಹಾಳು ಎಲ್ಲಾಗತ್ತೆ ರೀ ಅದು, ಅಲ್ವಾ? ಹೀಗಾಗಿ ಯಾವುದೂ ಹಾಳಾಗಲಿಲ್ಲ. ಆ ಎಲ್ಲ ಪದಾರ್ಥ ತಗೊಂಡ ಹೊರಟು ನಿಂತ. ಕಡೆಗೆ ಧರಣಿ ದೇವಿ ಓಡ್ತಾ ಬಂದ್ಲಂತೆ. ಅವಳು ಕೇಳ್ತಾ ಇದ್ದಾಳೆ, ಈಗ ತಾನೇ ಮದುವೆ ಆಗಿದ್ದೀರಿ, 1 ವಾರ ಬಿಟ್ಟು ಹೋಗ್ಬೋದಲ್ಲ ಅಂತ. ಎಷ್ಟೇ ಅತ್ತೆ ಮಾವ ಬಲವಂತ ಆದರೂ ಉತ್ತಮನಾದ ಅಳಿಯ ಮಾವನ ಮನೇಲಿ ಇರಬಾರ್ದು. ಅದಕ್ಕೆ ಈ ಶ್ರೀನಿವಾಸನ ನಾಟಕ. ಶ್ರೀನಿವಾಸ ಅಂದ, ಪುರುಸೊತ್ತೇ ಇಲ್ಲ, ತುಂಬ ಕೆಲಸ, ಅರ್ಜೆಂಟಲ್ಲಿದ್ದೀನಿ, ಮತ್ತೆ ಯಾವಾಗಲೂ ಯಾರು ಬರ್ತೀನಿ ಅಂತ ಹೋದ. ನಿಜವಾಗಿ ನಿರುದ್ಯೋಗಿ ಕೃಷ್ಣ. ಹಂಗೇನು ಕೆಲಸವೇ ಇಲ್ಲ ರೀ. ಎಲ್ಲರೂ ಕೇಳಿದರೆ ಕೆಲಸಕ್ಕೆ ಹೋಗಿದ್ದು? ಏನು ಕೆಲಸವೇ ಇಲ್ಲ. ನೋಡಿ, ಕೆಲಸ 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 ಅಂದ್ಕೊಂಡು ಹೋದ್ನಲ್ಲ, ಹೋದವ ಮನೆಗೆ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂದರೆ ಅವನ ಮನೆ ಇದ್ದದ್ದೆಲ್ಲಿ? ಬೆಟ್ಟದ ಮೇಲೆ. ಮದುವೆ ಆಗಿ 6 ತಿಂಗಳು ಬೆಟ್ಟ ಹತ್ತಬಾರ್ದು ಅಂತ ಬೆಟ್ಟದ ಕೆಳಗೆ ಇದ್ದುಬಿಟ್ಟ. ಅಲ್ಲೆಲ್ಲಿದ್ದ ಮಹಾನುಭಾವರು ಪುಣ್ಯಾತ್ಮರು ಅಗಸ್ತ್ಯರ ಮನೆಯಲ್ಲಿ 6 ತಿಂಗಳು ಹೊಸ ದಂಪತಿಗಳು ವಾಸ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಯಾರು ಈ ವಿವಾಹಾಧ್ಯಾಯ ಮಹಾತ್ಮ್ಯಂ ಯೇ ಶೃಣ್ವತಿ ಜನೇಶ್ವರ ತೇಷಾಂ ಭಾಗ್ಯೋದಯಂ ವಕ್ಷೆ ಶೃಣುರಾಜಂ ಸವಿಸ್ತರಂ. ಇದಕ್ಕೆ ವೆಂಕಟೇಶ ಮಹಾತ್ಮೆಯನ್ನು, ಭಗವಂತನ ವಿವಾಹದ ಈ ಮಹಿಮೆಯನ್ನು ಯಾರು ಶ್ರವಣ ಮಾಡ್ತಾರೆ ಅವರಿಗೆ 1 ಕೋಟಿ ಕನ್ಯಾದಾನ ಮಾಡಿದ ಫಲ ಬರ್ತಾ ಇದೆ. ಇಡೀ ಭೂಮಂಡಲವನ್ನೇ ಉತ್ತಮರಾದ ಬ್ರಾಹ್ಮಣರಿಗೆ ದಾನ ಮಾಡಿದ್ರೆ ಯಾವ ಫಲ ಬರಬೇಕು ಅದು ಬರ್ತಾ ಇದೆ. ಯತ್ಫಲಂ ಲಭತೆ ದೇಹಿ ತತ್ಫಲಂ ಶ್ರವಣ ಆದರಾತ್. ಆದರದಿಂದ ಶ್ರವಣ ಮಾಡಿದವರಿಗೆ ಇಷ್ಟೆಲ್ಲ ಫಲವನ್ನು ಭಗವಂತ ಕೊಡ್ತಾ ಇದ್ದಾನೆ. ಯಾರು ಯೇ ಉತ್ಸವಂ ಕಾರಯಂತಿ ವೈವಾಹಿಕಂ ವೆಂಕಟೇಶಿತು, ಯಾರು ವೆಂಕಟೇಶನ ವೈವಾಹಿಕ ಉತ್ಸವವನ್ನು ಮಾಡ್ತಾರೆ, ತಸ್ಯ ಉತ್ಸವೋ ಭವೇತ್, ಅವರ ಮನೆಯಲ್ಲಿ ಮಂಗಳ ಮಹೋತ್ಸವಗಳು ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇತಿತೇ ಕಥಿತಂ ರಾಜನ್ ವಿವಾಹ ಚತುಂಬರೇ ಶೃಣಯತ್ ಶ್ರಾವಯದ್ವಾಪಿ ಸರ್ವಾಭಿಷ್ಟ ಹೋಪ್ನಿಯಾತ್ ಶುಭದಂ ಶೃಣ್ವತಾಂಚೈವ ಸರ್ವೇಷಾಂ ಮಂಗಲಪ್ರದಂ. ಹೇಳಿದವರು ಕೇಳಿದವರು ಎಲ್ಲರಿಗೆ ಕೂಡ ಮಂಗಲಪ್ರದವಾದಂತಹ ಈ ಕಥೆಯನ್ನು 12 ಅಧ್ಯಾಯಗಳಲ್ಲಿ ವೇದವ್ಯಾಸದೇವರು 1000 ಮಿಕ್ಕ ಶ್ಲೋಕಗಳಿಗೆ 12-13 ಪುರಾಣಗಳಲ್ಲಿ ವರ್ಣಿತವಾದಂತಹ ಶ್ರೀನಿವಾಸ ದೇವರ ಅದ್ಭುತವಾದ ವೈಭವದ ಕಥೆಯನ್ನು ವಿಶೇಷವಾಗಿ ಇಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಇಂತಹ ಕಥೆಯನ್ನು ಯಥಾಶಕ್ತಿ ಯಥಾಮತಿ ಹೇಳುವ ಪ್ರಯತ್ನವನ್ನು ಮಾಡಿದೆ. ಪರಮಪೂಜ್ಯ ಮಹಾಸ್ವಾಮಿಗಳವರು ಸುಜಯನಿಧಿ ಶ್ರೀಪಾದಂಗಳವರು ಆಜ್ಞಾನುಸಾರವಾಗಿ ಈ ಶ್ರೀಪಾದರಾಜರ ದಿವ್ಯವಾದ ಶ್ರೀ ಶ್ರೀನಿವಾಸ ದೇವರ ಮಂತ್ರಾಲಯ ಪ್ರಭುಗಳ ಈ ದಿವ್ಯವಾದ ಸನ್ನಿಧಾನದಲ್ಲಿ ಹೇಳುವ ಸೌಭಾಗ್ಯ ನನ್ನ ಪಾಲಿಗೆ ಬಂದಿರತಕ್ಕಂಥದ್ದು. ಇಂತಹ 4 ವಾಕ್ಕುಸುಮಗಳನ್ನು ಪರಮಪೂಜ್ಯ ಮಹಾಸ್ವಾಮಿಗಳ ಅಂತರ್ಯಾಮಿಯಾದ ಶ್ರೀಪಾದರಾಜರ ಹೃತ್ಕಮಲ ನಿವಾಸಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ರಂಗವಿಠಲ ಗೋಪಿನಾಥ ದೇವರಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಹರೇ.